ಜೈ ಶ್ರೀರಾಮ್. ಇವರುಗಳ ಆಶೀರ್ವಾದ ತಗೊಂಡು ನಾವು ಇವತ್ತು ಸರ್ವಸಮ್ಮತೋಪದೇಶಗಳು ಅನ್ನೋ ಪುಸ್ತಕದಲ್ಲಿ 3ನೇ ಚಾಪ್ಟರ್ ಮಾಡಬೇಕಾಗಿದೆ. ಪೇಜ್ ನಂಬರು 17, PDF ಆದರೆ 26. ಇದರ ಹಿಂದೆ ಮಾಡಿದ್ದನ್ನ ಸ್ವಲ್ಪ ಮೆಲ್ಕಾಕೊಂಡು ಹೋದ್ರೆ ಇಲ್ಲಿ 1ನೇ ಚಾಪ್ಟರ್ನಲ್ಲಿ ಸ್ವಲ್ಪ ಬೇಗ ನೋಡ್ಕೊಂಡು ಹೋಗೋಣ. ಏನ ಡೀಟೇಲ್ ಆಗಿ ಏನು ಹೋಗೋದು ಬೇಗ. ಇಲ್ಲಿ 1ನೇ ಚಾಪ್ಟರ್ನಲ್ಲಿ ಶಂಕರಾಚಾರ್ಯರು ಪ್ರಸ್ಥಾನೋತ್ತರ ಭಾಷ್ಯಗಳಿಗೆ ಬರೆದಿದ್ದಾರೆ. ಮತ್ತೆ ಶಂಕರಾಚಾರ್ಯರು ಹೊಸದಾಗಿ ಯಾವ ಅದ್ವೈತ ತತ್ವವನ್ನು ಸ್ಥಾಪನೆ ಮಾಡಲಿಲ್ಲ. ಫಸ್ಟ್ ಸ್ಟೆಪ್ ಅಂತಾನೆ ತಿಳ್ಕೋಬೇಕು. ಅದ್ವೈತ ತತ್ವವನ್ನು ಇವರು ಸ್ಥಾಪನೆ ಮಾಡಿದ್ರು. ನಾವೊಂದು ಆಶ್ರಮ, ಒಂದು ದೇವಸ್ಥಾನ ಕಟ್ಟಿಸ್ದಂಗೆ ಇವರು ಸ್ಥಾಪನೆ ಮಾಡಿದ್ರು ಅಂತಾರೆ. ತಪ್ಪು ಇಲ್ಲ. ಮೊದಲೇ ಇದೆ ಅದ್ವೈತ ದ್ವೈತ ನಮ್ಮ ವ್ಯವಹಾರದಲ್ಲೇ. ನಾನು ಮನೇಲಿ ಇರ್ತೇನೆ, ಅದ್ವೈತ. ನಾನು ಹೊರಗಡೆ ಹೋಗ್ತೇನೆ ಬೀದಿಲಿ, ನಾನು ಮತ್ತೆ ನನ್ನ ನೆರಳು ದ್ವೈತ, ಮುಗ್ದೋಯ್ತು. ಇದೇನು ಮಹಾ ದೊಡ್ಡದು, ಇದೇನು ಮಾಡ್ಕೊಂಡ್ವೇನ ನಾವು? ಏನಿಲ್ಲ. ದ್ವೈತ ಈ ದೃಶ್ಯ ಪ್ರಪಂಚದಲ್ಲಿ ದ್ವೈತ ತೋರ್ತಾ ಇರುತ್ತೆ, ಅದೃಶ್ಯ ಪ್ರಪಂಚದಲ್ಲಿ ಅದ್ವೈತ. ನಮಗೂ ಅವಸ್ಥೆಗಳಲ್ಲಿ 3ರಲ್ಲಿ ಇದ್ದೇ ಇದೆ. ಯಾರ ಸ್ಥಾಪನೆ ಮಾಡ್ಬೇಕೇನೋ, ಯಾರಾದ್ರೂ ಹೊಸದಾಗಿ ತಿಳಿಸ್ಕೊಡ್ಬೇಕೇನೋ, ಏನಿಲ್ಲ. ಅದಕ್ಕೆ ಶಂಕರಾಚಾರ್ಯರು ಇದ್ದದ್ದನ್ನು ಇದ್ದಾಗ ತಿಳಿಸಿದ್ದಾರೆ. ಶಂಕರಾಚಾರ್ಯದಲ್ಲ, ಉಪನಿಷತ್ತುಗಳಲ್ಲೇ ಹಾಗೆ ಅಂತ ಹೇಳಿ. ಆದ್ದರಿಂದ ಇಲ್ಲಿ ಪ್ರತಿಯೊಬ್ಬರಿಗೂ ನಮ್ಮ ನಿಜವಾದ ಸ್ವರೂಪ ಈ ಶರೀರವಲ್ಲ. ನಾವು ಹೇಗೆ ಹಾವು ಅಂತ ತಿಳ್ಕೊಂಡ್ರೆ ನಮ್ಗೆ ಅದರಿಂದ ದುಃಖ ಇದೆಯೋ, ಹಾವಿಲ್ಲ. ಅಲ್ಲಿ ಇದ್ದದ್ದನ್ನು ಇದ್ದಾಗ ತಿಳ್ಕೊಬೇಕು. ಹಗ್ಗ ಅಂತ ತಿಳ್ಕೊಂಡ್ರೆ ನಮ್ಗೆ ಹಾವಿನ ಭಯ ಹೇಗಿರಲ್ವೋ ಹಾಗೆ ನಾವು ಇದನ್ನೇ ತಪ್ಪಾಗಿ ನಾನು ಅಂತ ತಿಳ್ಕೊಂಡಿದ್ದೀನಿ. ನಾನು ತಿಳ್ಕೊಂಡ್ಬಿಟ್ರೆ ಆಗ್ಬಿಡ್ಬೇಕಲ್ಲ. ಮತ್ತು ನಾನು ನಿಜವಾದ ಸ್ವರೂಪ ಏನು ವಿಚಾರ ಮಾಡಬೇಕು. ಅದಕ್ಕೋಸ್ಕರ ಶಂಕರಾಚಾರ್ಯರು ಪ್ರಸ್ಥಾನತ್ರಯ ಅಂತ ಬರ್ತಾರೆ ಅಂತ ಅವುಗಳನ್ನ ತೋರಿಸ್ಕೊಡ್ತಾ ಇದ್ದಾರೆ. ಇವು ಮೊದಲೇ ವೇದಗಳಲ್ಲಿ ಇದೆ. ವೇದಗಳ ಕೊನೆ ಭಾಗವನ್ನ ವೇದಾಂತ ಅಂತ ಕರೀತಾರೆ. ಆ ವೇದಗಳ ಭಾಗವೇ ಉಪನಿಷತ್ತು. ಅದನ್ನ ಪ್ರಸ್ಥಾನತ್ರಯ, ಅಲ್ಲಿಗೆ ಉಪನಿಷತ್ತುಗಳ ಭಾಗ ಮತ್ತೆ ಭಗವದ್ಗೀತೆಯ ಭಾಗ, ಸೂತ್ರವಾಕ್ಯ ಭಾಗ, ಈ 3ರನ್ನ ಪ್ರಸ್ಥಾನತ್ರಯ ಅಂತಾರೆ. ಈಗ ನಾವು ಇವುಗಳನ್ನ ವಿಚಾರ ಮಾಡಬೇಕು. ಶಂಕರಾಚಾರ್ಯ ಏನ್ ಹೇಳಿದ್ದಾರೆ, ಇಲ್ಲಿವರೆಗೂ ಶಂಕರಾಚಾರ್ಯರು ಬಿಟ್ರೆ ಅವ್ರಿಗಿಂತ ಹಿಂದಿನವ್ರದ್ದು ಯಾರ್ದು ಸಿಕ್ಕಿಲ್ಲ. ಬರೆದಿರೋ ಗ್ರಂಥಗಳು ಸಾಕ್ಷಿಯಾಗಿ ಶಂಕರಾಚಾರ್ಯರದು ನಮ್ಮ ಅದೃಷ್ಟಕ್ಕೆ ಇಲ್ಲಿವರೆಗೂ ಅದು ಹೋಗಿಲ್ಲ, ಹಾಗೇ ಇದೆ. ಎಲ್ಲರೂ ಒಪ್ಕೊಂತಾರೆ ಪ್ರಪಂಚದಲ್ಲಿ ಇದು ಶಂಕರಾಚಾರ್ಯರೇ ಬರ್ದಿರೋದು. ಏನು ಪ್ರಸ್ಥಾನತ್ರಯಗಳು ಅಂತ. ನಾವು ಅವ್ರ ಜೀವನ ಚರಿತ್ರೆ ತಗೊಂಡು ಇದನ್ನ ಡಿಸೈಡ್ ಮಾಡಕ್ ಹೋಗ್ಬಾರ್ದು. ಅವರೇ ಸ್ವತಃ ಕೈಯಿಂದ ಬರ್ದಿರೋದಿದೆ, ಅದನ್ನ ಹಿಡ್ಕೋಣ ಅನ್ನೋದು ಒಂದು ಅಷ್ಟೇ. ಈಗ ನಾವು ದೇವಸ್ಥಾನಕ್ಕೆ ಹೋದ್ರೆ ದೇವ್ರೇ ನಮ್ಮ ಮಾತಾಡ್ತಾ ಇದ್ದಾಗ ಮಧ್ಯದಲ್ಲಿ ಪೂಜಾರಿನ ಯಾಕೆ ಉಪಯೋಗಿಸ್ಕೋಬೇಕು? ಪೂಜಾರಿ ನೀನ್ ಸ್ವಲ್ಪ ದೇವ್ರಿಗೆ ನನಗೆ ಸಹಾಯ ಮಾಡು ಕೇಳ್ಬೇಕೇನೋ? ದೇವರಲ್ಲಿ ನನ್ನ ಎದುರುಗಡೆ ಮಾತಾಡ್ತಾ ಇದ್ದಾನೆ ಡೈರೆಕ್ಟ್. ಹಾಗೆ ಶಂಕರಾಚಾರ್ಯ ಸ್ವಂತ ತಮ್ಮ ಹಸ್ತದಿಂದ ಬರೆದಂತ ಪ್ರಸ್ಥಾನೋತ್ತರ ಭಾಷ್ಯಗಳು ನನ್ನ ಹತ್ರ ಇದೆ. ಬೇರೆಯವರು ಯಾರೋ ಅವ್ರ ಜೀವನ ಚರಿತ್ರೆ ತಿಳಿಸಿರೋದನ್ನ ಇಟ್ಕೊಂಡು ನಾನು ಇವುಗಳಿಗೆ ಅರ್ಥ ಮಾಡಕ್ ಹೋಗ್ಬೇಕೇನೋ? ಇಲ್ಲ. ಇದು ಒಂದು ಮುಖ್ಯವಾದ ಪಾಯಿಂಟ್. ಅಲ್ಲಿಗೆ ಶಂಕರಾಚಾರ್ಯರು ಹೊಸದಾಗಿ ಏನು ಬರೀಲಿಲ್ಲ ಅಂತ ಹೇಳಿದೆ. ಅದ್ವೈತವನ್ನು ಅವರೇ ಸ್ಥಾಪನೆ ಮಾಡಲಿಲ್ಲ, ಇರೋದೇ ವೇದಗಳಲ್ಲಿ ಇದ್ದದ್ದನ್ನ ತಿಳಿಸ್ಕೊಟ್ರು. ಈ ತತ್ವೋಪದೇಶಗಳು ತಮ್ಮದೇ ಆದ ಒಂದು ಅಸಾಧಾರಣ ರೀತಿಯಲ್ಲಿ ತಿಳಿಸ್ಕೊಟ್ರು. ಇದೊಂದು ಗ್ರೇಟ್ನೆಸ್ ಆಫ್ ಶಂಕರಾಚಾರ್ಯ. ಹೇಗೆ ನಂಬ್ಕೋಬೇಕಾಗಿಲ್ಲ. ಕರ್ಮಕಾಂಡ ಉಪಾಸನ ಕಾಂಡ ತರ ಯಾರೋ ನಂಬ್ಕೊಂಡು ಮಾಡ್ಕೋಬೇಕಾಗಿಲ್ಲ.
ಇದನ್ನ ಸಾರ್ವತ್ರಿಕ ಪೂರ್ಣಾನುಭವಕ್ಕೆ ಪ್ರತಿಯೊಬ್ಬರಿಗೂ ಎಚ್ಚರ ಕನಸು ನಿದ್ದೆ ತೋರ್ಸಕ್ ಬಂದ. ಅದರಿಂದ ಯಾರು ಬೇಕಾದರೂ ಚೆಕ್ ಮಾಡ್ಕೋಬಹುದು. ಸೊ ಇಲ್ಲೇ ಇನ್ಸ್ಟೆಂಟ್ ರಿಸಲ್ಟ್ಸ್, ಕ್ಯಾಶ್ ಅಂಡ್ ಕ್ಯಾರಿ. ನಿಮ್ಗೆ ಸ್ಯಾಂಪಲ್ ಕೊಡ್ತಾರೆ, ಸ್ಯಾಂಪಲ್ ತಿಂದು ಚೆನ್ನಾಗಿದ್ರೆ ಆರ್ಡರ್ ಕೊಡ್ರಿ, ಮುಗ್ದೋಯ್ತು. ಇಷ್ಟು ಚೆನ್ನಾಗಿದೆ ಶಂಕರಾಚಾರ್ಯರದು. ಆದ್ದರಿಂದ ಇಷ್ಟೆಲ್ಲ ಹೇಳಿದ್ದಾಯ್ತು. ಆದ್ದರಿಂದ ಇವುಗಳನ್ನ ಸರ್ವಸಮ್ಮತೋಪದೇಶಗಳು. ಸರ್ವಸಮ್ಮತ, ಸರ್ವರಿಗೂ, ಎಲ್ಲ ಕಾಲದ ಸರ್ವರು ಅಂದ್ರೆ ಯಾರಿಲ್ಲಿ? ದೇವತೆಗಳಿಂದ ಹಿಡಿದು ಬ್ರಹ್ಮನಿಂದ ಹಿಡಿದು ಸ್ತಂಭದವರೆಗೂ ಸರ್ವರಿಗೂ, ಸರ್ವಕಾಲಕ್ಕೂ, ಯಾವುದೇ ಕಾಲ ಆಗಲಿ, ಆಗ ಆ ಸತ್ಯಯುಗ ಆಗಲಿ, ತ್ರೇತಾಯುಗ ಆಗಲಿ, ದ್ವಾಪರ ಯುಗ ಆಗಲಿ, ಕಲಿಯುಗ ಆಗಲಿ, ಅಥವಾ ಮುಂದೆ ಇನ್ನೇನೋ ಬಂದ್ರೆ ಅದಕ್ಕೂ ಒಂದು ಸರ್ವಕಾಲಕ್ಕೂ. ಇನ್ ದೇಶ ಏನ್ ಮಾಡಿದ್ರಿ ಅಂದ್ರೆ ಸರ್ವ ದೇಶಕ್ಕೂ. ಇನ್ನ ಕಾರ್ಯಕಾರಣ ಭಾವ ಅದಕ್ಕೂ ಹೊಂದೋ ಹಾಗೆ ಮತ್ತೆ ಇಲ್ಲಿ ತಿಳಿಸ್ಕೊಟ್ಟಿರುವಂತ ಶಂಕರಾಚಾರ್ಯರು ಅಂತ ಹೇಳ್ತೀನಿ ಅಷ್ಟೇ. ವೇದಗಳಲ್ಲಿ ತಿಳಿಸಿರುವಂಥದ್ದು ಎಂಥದ್ದು? ದೇಶ ಕಾಲ ಕಾರ್ಯ ಕಾರಣ ಭಾವ ಮೀರಿರುವಂಥದ್ದು. ದೃಶ್ಯ ಪ್ರಪಂಚ ಅದೃಶ್ಯ ಪ್ರಪಂಚವನ್ನ ಮೀರಿರುವಂಥದ್ದು. ಕಾರ್ಯ ಕಾರಣ ಸ್ಥೂಲ ಸೂಕ್ಷ್ಮ ವ್ಯವಹಾರವನ್ನೇ ಮೀರಿರುವಂಥದ್ದು. ಅಂಥದ್ದನ್ನು ತೋರಿಸ್ಕೊಡ್ತಾರೆ. ಅದು ಬಾಧಿತವಾಗೋದಿಲ್ಲ, ಅಂದ್ರೆ ಇಲ್ದಂತಾಗಲ್ಲ, ಬದಲಾವಣೆ ಆಗೋಲ್ಲ. ಅದು ಯಾವತ್ತೂ ವಿಷಯಿ ಸಬ್ಜೆಕ್ಟ್ ಆಗಿರೋದು. ಹೇಗಿದೆ ಅಂಥದ್ದನ್ನು ತೋರಿಸ್ಕೊಡ್ತಾರೆ ಅನ್ನೋದು ಕೂಡ ನೋಡಿದ್ದು. ಅದಕ್ಕೆ ಇವ್ರದ್ದು ಎಷ್ಟು ಸೈಂಟಿಫಿಕ್ ಆಗಿರುತ್ತೆ ಅಂತಂದ್ರೆ, ನೀವು ಯಾವುದೇ ದೇಶ ಎಲ್ಲೇ ಹೋಗಿ ಪ್ರಪಂಚದಲ್ಲಿ 4+4 8, 4 × 4 16 ಮುಗ್ದೋಯ್ತು ಅಂತ ಹೇಳ್ತಾರೆ. ಅದು ಇನ್ನು ಒಂದು, ಇದು ಅಸ್ಪರ್ಶ ಯೋಗ. ಇದಕ್ಕೆ ಯಾವುದು ಮೆತ್ಕೊಳ್ಳೋದಿಲ್ಲ. ಅಸಂಗ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಅನ್ನೋದು ಕೂಡ ತೋರಿಸ್ಕೊಟ್ರು. ಅದನ್ನು ಕೂಡ ಗೌಡಪಾದರು ಹೈಲೈಟ್ ಮಾಡಿದ್ರು. ಇದು ಯಾವುದಕ್ಕೂ ವಿರುದ್ಧ ಇಲ್ಲ, ಅವಿರುದ್ಧ ಮತ್ತೆ ನಿತ್ಯ ಶುದ್ಧ ಆ ಥರದ್ದಿದು. ಅವಿವಾದವಾದದ್ದು, ಯಾವುದಕ್ಕೂ ವಾದಕ್ಕೆ ಇದಕ್ಕೆ ಬೆಲೆನೇ ಇಲ್ಲ. ಯಾಕೆ? ಎರಡಿಲ್ಲ. ಎರಡಿದ್ರೆ ವಾದ ಗೀದ ಮಾಡಬೇಕು, ಅಥವಾ ಇದು ಹೆಚ್ಚು ಅದು ಕಡಿಮೆ ಅನ್ಬೇಕು. ಇದಿಲ್ವೇ, ಇರೋದೇ ಒಂದು ಅಂತ. ಇದು ಒಂದು ಹೆಚ್ಚುಗಾರಿಕೆ ನಾವು ನೋಡ್ಕೊಂಡಿದ್ದಾಯ್ತು. ಮತ್ತೆ ಇವರು ಇಷ್ಟ ಆಯ್ತಪ್ಪ. ಇನ್ನ ಎರಡನೇದ್ರಲ್ಲಿ ಏನು ಹೇಳ್ಕೊಟ್ರು, ಎರಡನೇ ಚಾಪ್ಟರ್ನಲ್ಲಿ, ಅಂದ್ರೆ ಪ್ರಸ್ಥಾನಗಳು. ಪ್ರಸ್ಥಾನ ಅಂದ್ರೆ ಹೊರಡೋದು. 3. ಯಾವುದು 3? ಶ್ರುತಿ ಪ್ರಸ್ಥಾನ, ಸ್ಮೃತಿ ಪ್ರಸ್ಥಾನ ಮತ್ತು ನ್ಯಾಯ ಪ್ರಸ್ಥಾನ ಅಂತ 3ಗಳನ್ನ ನಮಗ್ ತೋರಿಸ್ತಾ ಹೋದ್ರು. ಅದರಲ್ಲೇ ಉಪನಿಷತ್ತುಗಳು, ವೇದಗಳ ವೇದಾಂತವೇ ಉಪನಿಷತ್ತು, ಗೀತೆ ಸ್ಮೃತಿ ಪ್ರಸ್ಥಾನ, ಇದು ಶ್ರುತಿ ಪ್ರಸ್ಥಾನ, ಇನ್ನೊಂದು ನ್ಯಾಯ ಪ್ರಸ್ಥಾನ ಅಂತ ಹೇಳಿದ್ರು. ಸೊ ಪ್ರಸ್ಥಾನ ಅಂದ್ರೆ ಹೊರಡೋದು, ಎಲ್ಲಿಗೆ? ಮೋಕ್ಷವನ್ನ ತೋರಿಸೋದಿಕ್ಕೆ ಹೊರಡೋದಕ್ಕೋಸ್ಕರ ಅಂತ ಕೂಡ ಹೇಳಿದ್ರು. ಇನ್ನು ಉಪನಿಷತ್ ಅನ್ನೋದಿಕ್ಕೆ ಉಪನಿಷತ್ ಅಂದ್ರೆ ಏನ್ ಅರ್ಥ ಅಂತ ಕೂಡ ತಿಳಿಸಿದ್ರು. ಅದರಲ್ಲಿ ವೇದಾಂತವನ್ನೇ ಉಪನಿಷತ್ ಅಂತಾರೆ. ಈ ಉಪನಿಷತ್ ಅಂದ್ರೆ ಏನು? ಉಪ ಪ್ಲಸ್ ನೀ ಪ್ಲಸ್ ಶತ್. ಉಪ ನೀ ಅಂತಂದ್ರೆ ಏನು ಅಂತಂದ್ರೆ, ಉಪ ಅಂದ್ರೆ ಸಮೀಪ. ಯಾವುದ್ರ ಸಮೀಪ? ಬ್ರಹ್ಮದ ಸಮೀಪ. ಬ್ರಹ್ಮ ಅಂದ್ರೆ ಯಾರು? ನನ್ನ ನಿಜವಾದ ಸ್ವರೂಪ. ಅದಕ್ಕೋಸ್ಕರ ಅದನ್ನ ಆತ್ಮ, ನನ್ನ ನಿಜವಾದ ಸ್ವರೂಪವನ್ನ ಆತ್ಮ ಅಂತ ಕರೀತಾರೆ ಅಂತ ಹೇಳಿದ್ದು. ಶತ್ ಅಂದ್ರೆ ಏನು ಅಂದ್ರೆ, ನಾವು ತಪ್ಪಾಗಿ ತಿಳ್ಕೊಂಡಿದ್ದೀವಿ, ಅದನ್ನು ತೆಗೆದಾಕಿ ಸರಿಯಾದ ರೀತಿಯಿಂದ ತಿಳಿಸ್ಕೊಡೋದು. ಹಾವು ಅಂತ ತಿಳ್ಕೊಂಡಿದ್ದೀವಿ, ಅದು ಅವಿದ್ಯೆ. ಅದನ್ನು ತೆಗೆದಾಕಿ ಹಗ್ಗ ಅಂತ ತೋರಿಸ್ಕೊಟ್ರೆ ಅದು ವಿದ್ಯೆ. ಅದು ವಿದ್ಯೆಯಿಂದ ಈ ಅವಿದ್ಯೆ ಹೋಗುತ್ತೆ ಅಂದ್ರು. ಎಂಥ ವಿದ್ಯೆ ಬೇಕಿಲ್ಲಿಗೆ? ಬ್ರಹ್ಮ ವಿದ್ಯೆ ಬೇಕು.
ಅನ್ನೋದು ಕೂಡ ತೋರಿಸ್ಕೊಟ್ರು. ಉಪನಿಷತ್ತುಗಳಂದ್ರೆ ಹೀಗೆ. ಮತ್ತೆ ಉಪನಿಷತ್ತುಗಳಿಂದ ಅಥವಾ ನಮಗೆ ಈ ಬ್ರಹ್ಮವಿದ್ಯೆ ಉಂಟು ಮಾಡೋ ರೀತಿ ಹೇಗೆ, ಜ್ಞಾನವು ನಮ್ಗೆ ಆಗೋ ಪ್ರಕಾರ ಹೇಗೆ ಅನ್ನೋದು ಕೂಡ ಇವಾಗ ತೋರಿಸ್ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಮತ್ತೆ ಇದು ಈ ಪ್ರಸ್ಥಾನೋತ್ತರ ಭಾಷ್ಯ ಅಂತ ಏನಿದೆಯೋ ಇದು ಸಾರ್ವತ್ರಿಕ ಪೂರ್ಣಾನುಭವದಿಂದ ತಿಳ್ಕೊಂಡು ಆ ಸಾಕ್ಷಿನ ಗುರುತಿಸ್ಬಿಡ್ಬೇಕು. ಅಲ್ಲಿಗೆ ನಮ್ದು 50% ಪ್ರಾಬ್ಲಮ್ ಸಾಲ್ವ್. ನೀವು ಗರ್ಭಗುಡಿಗೆ ಎಂಟರ್ ಆಗ್ಬಿಟ್ರಿ, ಮುಗ್ದೋಯ್ತು. ಎಷ್ಟು ಚೆನ್ನಾಗಿದೆ. ಆದ್ದರಿಂದ ಇದು ಈ ಪ್ರಸ್ಥಾನೋತ್ತರಗಳು ತರ್ಕಕ್ಕೆ ಸಿಗೋದಿಲ್ಲ. ಇಂಟೆಲೆಕ್ಚುಯಲ್ ಜಗ್ಲರಿ, ಈ ಮನಸ್ಸಿನಿಂದ ತರ್ಕ, ಈ ಜಗ್ಲರಿ ಸಿಗೋದಿಲ್ಲ. ಮತ್ತೆ ಯಾವುದಕ್ಕೆ ಸಿಗುತ್ತೆ? ಸಾರ್ವತ್ರಿಕ ಪೂರ್ಣಾನುಭವ ಅನ್ನೋದನ್ನ ತೋರಿಸ್ಕೊಟ್ಟಿರೋದು. ಮತ್ತೆ ಇದರಲ್ಲಿ ಕೆಲವರು ಇದನ್ನ ಪೌರುಷೇಯ, ಅಪೌರುಷೇಯ ಅಂತ ಕರೀತಾರೆ. ಇದನ್ನ ಪೌರುಷೇಯ ಅಂತೂ ಅಲ್ಲ, ಅಪೌರುಷೇಯ. ಹೇಗೆ? ಈ ಕಾಳಿದಾಸ ಬರೆದಿದ್ದಾನಲ್ಲ, ಅದು ಪೌರುಷೇಯ. ಈಗ ಭಗವದ್ಗೀತೆ ಬಂದಿದೆಯಲ್ಲ, ಅದು ಪೌರುಷೇಯ. ಅಂದ್ರೆ ಕೃಷ್ಣ ಭಗವಂತ ತನ್ನ ಬುದ್ಧಿಯಿಂದ ಹೇಳಿದ್ದು. ಆದ್ದರಿಂದ ಅದನ್ನ ಪೌರುಷೇಯ ಅಥವಾ ಸ್ಮೃತಿ ಅಂತ ಹೀಗೆಲ್ಲ ಕರೀತಾರೆ. ಆದ್ದರಿಂದ ಈ ಉಪನಿಷತ್ತುಗಳು ಅಪೌರುಷೇಯ ಅಂತ ಕೂಡ ತಿಳಿಸ್ಕೊಟ್ರು. ಹೇಗಿದೆ ಅಪೌರುಷೇಯ? ಅದು ಸ್ಕೈನಲ್ಲಿ ಇರುತ್ತೆ. ನಾವು ಆ ಇದಕ್ಕೆ ಟ್ಯೂನ್ ಅಪ್ ಮಾಡ್ಕೊಂಡ್ರೆ ಏನನ್ನ, ನನ್ನ ಮನಸ್ಸನ್ನ ಅದು ಕ್ಯಾಚ್ ಆಗತ್ತೆ ಅನ್ನೋದು ಕೂಡ ತೋರಿಸ್ಕೊಟ್ರಿ. ಅಷ್ಟೇ ಅನ್ನೋದು ಕೂಡ ಅದು ನಮಗೆ ಸ್ಪಷ್ಟತೆ ಬಂತು ಇದರಿಂದ. ಮತ್ತೆ ಇದು ಹೇಗೆ ಒಂದು ಸಂಗೀತ ಕಿವಿಯಿಂದ ಕಿವಿಗೆ ಹೋಗುತ್ತೆ ಅಲ್ವಾ? ನಾವು ಕಲಿಯೋನು ಕೂಡ ಕಿವಿಯಿಂದನೇ ಕಲಿಬೇಕು. ಸಂಗೀತಗಾರರಾಗಬೇಕಾದ್ರೆ ಕೇಳಬೇಕು ಕಿವಿಯಿಂದ. ಅವನು ಹೇಳಿದಾಗ ನಾವು ಕೇಳೋರು ಕಿವಿಯಿಂದಲೇ ಗ್ರಹಿಸಬೇಕು. ಇದು ಸಂಗೀತ. ಹಾಗೇನಾಗುತ್ತೆ? ಆನಂದ ಸಿಗುತ್ತೆ. ಹಾಗೆ ಈಗ ಇದು ಕಿವಿಯಿಂದ ಕೇಳೋದೇನೋ, ಕಣ್ಣಿಂದ ನೋಡೋದೇನೋ ಅಲ್ಲ, ಮತ್ತೆ ಹೃದಯದಿಂದ ಹೃದಯಕ್ಕೆ ಹರಿಬೇಕು. ಹಾಗೆ ಅಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ. ಅಂದ್ರೆ ಅನುಭವದಿಂದ ಅನುಭವಕ್ಕೆ ಸಿಗ್ಬೇಕಿದೆ. ಹಾಗೆ ಅನ್ನೋದನ್ನ ನಮ್ಗೆ ಸ್ಪಷ್ಟವಾಗಿ ತೋರಿಸ್ಕೊಟ್ರು. ಹೃದಯದಿಂದ ಹೃದಯಕ್ಕೆ ಅಂತ ಹೇಳಿ ಆ ಲಿಫ್ಟಿಂದ ಎಕ್ಸಾಂಪಲ್ ಕೊಟ್ಟೆ. ಜೊತೆಗೆ ಆ ವೈಲಿನ್ ಕಲಿಯುವಾಗ ಗುರು ಶಿಷ್ಯ ಇಬ್ರು ಒಂದೇ ಕಡೆ ಸಾಂತ್ ಅನ್ನೋದು ಕೂಡ ದೃಷ್ಟಾಂತ ಕೊಟ್ಟಿದ್ದು ನೆನೆಸ್ಕೊಳ್ರಿ. ಮತ್ತೆ ಇಲ್ಲಿ ಉಪನಿಷತ್ತುಗಳಿಗೆ ನೂರಾರು ಉಪನಿಷತ್ತುಗಳಿದೆ, ಸಾವಿರಾರು ಅನ್ಬೋದು. ಯಾಕೆ ಅಂತಂದ್ರೆ ಯಾರು ಬಂದ್ರೆ ಎಲ್ರೂ ಒಂದೊಂದು ಉಪನಿಷತ್ ಬರೆಯಕ್ಕೆ ಶುರು ಮಾಡ್ಬೇಕು. ಬ್ರಿಟಿಷ್ನವ್ರು ಬಂದ್ರು, ನಮ್ಮದು ಒಂದು ಉಪನಿಷತ್ ಬರೀತೀವಿ ಅಂತ ಅವರೊಂದು ಬರೆಯಕ್ಕೆ ಶುರು ಮಾಡಿದ್ರು. ಮುಸ್ಲಿಮ್ಸ್ ಬಂದ್ರು, ಅರೆ ನಾವೇನ್ ಕಡಿಮೆ, ನಮ್ಮದು ಬರೀತೀವಿ ಅಂತ ಅವ್ರು ಬರೆಯಕ್ಕೆ ಶುರು ಮಾಡಿದ್ರು. ಮೊದಲು ಮುಸ್ಲಿಮ್ಸ್ ಬಂದಿದ್ದು, ಆಮೇಲೆ ಹೀಗೆ ಆಮೇಲೆ ನಮ್ಮವ್ರು ಏನು ಕಡಿಮೆ ಅಂತ ಹೇಳಿ ರುದ್ರೋಪನಿಷತ್ತು, ಅಲ್ಲೋಪನಿಷತ್ತು, ಮತ್ತೆ ಈ ವಿಭೂತಿ ಉಪನಿಷತ್ತು, ನಾಮದ ಉಪನಿಷತ್ತು, ಏನೇನೋ ಹೇಳಕ್ ಸನ್ಯಾಸ ಉಪನಿಷತ್ತು, ಯೋಗ ಉಪನಿಷತ್ತು, ಯಂತ್ರ ಮಂತ್ರ ತಂತ್ರಗಳ ಉಪನಿಷತ್ತು, ಹಿಂಗೆ ಗೋಪಿಕಾ ಚಂದ್ರದ ಹಿಂಗೆಲ್ಲ ಬರೆಯಕ್ಕೆ ಶುರು ಮಾಡ್ಬಿಟ್ರು. ಅದಕ್ಕೆ ಶಂಕರಾಚಾರ್ಯ ಹಿಂಗೆಲ್ಲ ತಗೊಂಡ್ಲಿಲ್ಲ. ಇವೆಲ್ಲ ಬರೆಯಕ್ಕೆ ಹೋದ್ರೆ ಗೋವಿಂದ. ಅವರು ವೇದಗಳ ಕೊನೆ ಭಾಗದಲ್ಲಿರೋದು, ಅಲ್ಲಿ ಕರ್ಮಕಾಂಡ ಉಪಾಸನ ಕಾಂಡ ನಮ್ಗೆ ಇಂಪಾರ್ಟೆಂಟ್ ಇಲ್ಲ. ಅದು ಬೇಕು ನಮಗಲ್ಲ, ಬ್ರಹ್ಮಜ್ಞಾನಕ್ಕಲ್ಲ. ಆದ್ದರಿಂದ ವೇದಗಳ ಸಾರ ವೇದಾಂತ ಅಂತ ಹೇಳಿ ಅದನ್ನು ತಗೊಂಡು ಅದರಿಂದ ಹೇಳ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಮುಖ್ಯವಾಗಿ 10 ಉಪನಿಷತ್ತುಗಳಿಗೆ ಭಾಷ್ಯ ಬರೆದಿದ್ದಾರೆ. ಆ 10 ಉಪನಿಷತ್ತು, ಇಲ್ಲಿ 2 ಉಪನಿಷತ್ತುಗಳನ್ನ ಕೋಟ್ ಮಾಡಿದ್ದಾರೆ, ವಿಚ್ ವಿ ಕ್ಯಾನ್ ಅಕ್ಸೆಪ್ಟ್ ಅಂತ ಹೇಳಿ ಇದನ್ನ ಶ್ರುತಿ ಪ್ರಸ್ಥಾನ ಅಂತ ಕರೆದು, ಅಲ್ಲಿಗೆ ಉಪನಿಷತ್ತುಗಳಲ್ಲಿ ಏನ್ ತೋರಿಸ್ಕೊಟ್ರು? ಬ್ರಹ್ಮ ನನ್ನ ನಿಜವಾದ ಸ್ವರೂಪ ಅಂತ ತೋರಿಸ್ಕೊಟ್ರು. ಅವು ಎಂಥದ್ದದು? ಅದು ಪರಿಚಿನ್ನವಲ್ಲ, ಶರೀರೇಂದ್ರಿಯಗಳಿಂದ ಕಟ್ಟು ಬಿದ್ದಿಲ್ಲ, ಅದು ಸುಖ ದುಃಖಗಳನ್ನ ಮೀರಿರುವಂಥದ್ದು, ಆನಂದ ಸ್ವರೂಪ ಅನ್ನ ತೋರಿಸ್ಕೊಟ್ರು. ಮತ್ತು ಆ ಬ್ರಹ್ಮ ಎಲ್ರಿಗೂ ಆತ್ಮನಾಗಿದೆ ಅಂತ ಹೇಳಿ, ಅದು ನಾವು ಹುಟ್ಟಿದ್ವಿ ಅಂತಂದ್ರೆ ಏನೋ ಸಾಲ ಮಾಡಿದ್ದೀವಿ, ಸಾಲ ತೀರ್ಸಕ್ ಬಂದಿದ್ದೀವಿ ಅನ್ಕೋಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ.
ಅವರು ದೇವತೆಗಳಾಗಲಿ, ದೇವತೆಗಳವರ ಅಪ್ಪ ಆಗಲಿ, ಬ್ರಹ್ಮ ಆಗಲಿ, ವಿಷ್ಣು ಮಹೇಶ್ವರರಾಗಲಿ ಮುಕ್ತರಾಗದೇ ಇದ್ದರೆ ಅವರೂ ಮುಕ್ತರಾಗಬೇಕು. ಏನು ದೇವರಂದಿದ ತಕ್ಷಣ ಅವ್ರಿಗೆ ಎಲ್ಲ ಗೊತ್ತಿರುತ್ತೆ ಅಂತೇನಿಲ್ಲ. ಹಾಗೆ ಅದಕ್ಕೋಸ್ಕರ ಇಲ್ಲಿ ದೇವತೆಗಳು ಆ ಬ್ರಹ್ಮನಿಂದ ಹಿಡಿದು ಸ್ತಂಭದವರೆಗೂ ಹುಟ್ಟಿದ್ರು ಅಂತಂದ್ರೆ ಅವ್ರ ಸಾಲ ತೀರ್ಸಕ್ ಬಂದಿದ್ದಾರೆ ಅಂತ. ಅಲ್ಲಿಗೆ ದೇವತೆಗಳಿಗೂ ಅವ್ರಿಗೆ ಎಷ್ಟೊಂದು ಸಿದ್ಧಿಗಳಿರ್ಬೋದು, ಬದ್ಧಿಗಳಿರ್ಬೋದು. ಅವರು ಇದ್ದ ಕಡೆ ನೂರಾರು ಜನವಾಗಿ ನೂರಾರು ಸ್ಥಳಗಳಲ್ಲಿ ಕಂಡುಕೋಬಹುದು, ಏನ್ ಬೇಕಾದ್ರೂ ಮಾಡಬಹುದು. ಬಟ್ ಅವರು ಈ ನಿಜವಾದ ತತ್ವವನ್ನು ತಿಳ್ಕೊಂಡ್ರೆ ಅವರು ಪೂರ್ಣರು ಮತ್ತು ಹುಟ್ಟಬೇಕಾಗಿಲ್ಲ. ಈ ಅವತಾರ ಪುರುಷರು ಅವತಾರ ಅಂತಾರೆ, ಇಳಿದಿರೋದು ಅಂತ, ಅವ್ರು ಹುಟ್ಟಿರೋದಂತ ಹೇಳೋಲ್ಲ. ಅದಕ್ಕೋಸ್ಕರ ಅವರು ನಮ್ಮನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಅವರು ಹುಟ್ಟಿರ್ತಾರೆ, ಧರ್ಮವನ್ನು ಕಾಪಾಡೋದಕ್ಕೋಸ್ಕರ ಹುಟ್ಟಿರ್ತಾರೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಕೊನೆಗೆ ಮುಕ್ತನಾದವನು ಕೂಡ ಒಂದು ಸಾರಿ ಮುಕ್ತನಾಗ್ಬಿಟ್ರೆ, ಫಾರ್ ಎಕ್ಸಾಂಪಲ್ ರಮಣ ಮಹರ್ಷಿಗಳು, ರಾಮಕೃಷ್ಣ ಪರಮಹಂಸರು ಅಂತವರು ಬೇಕಾದಷ್ಟು ಜನ ಇದ್ದಾರೆ. ಅವ್ರು ಬೇಕು ಅಂತಂದ್ರೆ ಹುಟ್ಟು ಬರಬಹುದು. ಜಾತಿಗೆ ಬರಬೇಕು, ಅವ್ರ ಸಾಲ ತೀರ್ಸೋದಕ್ಕಲ್ಲ, ನಮ್ಮಂಥವ್ರನ್ನ ಉದ್ಧಾರ ಮಾಡೋದಕ್ಕೆ ಬರಬಹುದು, ಬರದೇ ಇರ್ಬೋದು, ಅವ್ರ ಚಾಯ್ಸ್ ಅಂತ ಕೂಡ ಹೇಳ್ತಾರೆ. ಅಲ್ಲಿಗೆ ಒಟ್ಟಿನಲ್ಲಿ ಋಷಿಗಳು ಎಲ್ಲರೂ ಎಲ್ಲಿವರೆಗೂ ಹೋಗ್ಬಿಟ್ರಿ ಇವರು ಅಂತಂದ್ರೆ, ಇದು ಯಾರು ಹೇಳಿದ್ರು? ಅಪೌರುಷೇಯ. ಅಂದ್ರೆ ಋಷಿಯಿಂದ ತಿಳ್ಕೊಂಡ್ರು ಅಂತ ಹೇಳಿದ್ರಲ್ಲ, ಬ್ರಹ್ಮನಿಂದ ಬಂತು ಅಂತ ಹೇಳಿದ್ರಲ್ಲ ಅಂತ ಹಿಂಗೆಲ್ಲ ಹೇಳ್ತಾ ಬರ್ತಾರೆ. ಆದ್ದರಿಂದ ಇಲ್ಲಿ ಋಷಿಗಳು ಕೂಡ ಅದು ಮಹಾಪ್ರಳಯದಲ್ಲಿ ಎಲ್ಲ ನಷ್ಟ ಆಗೋಯ್ತು. ಆಮೇಲೆ ಏನಾಯ್ತು, ಈ ಋಷಿಗಳು ತಮ್ಮ ಅಂತಃಕರಣವನ್ನು ಅಂದ್ರೆ ತನ್ನ ಮನಸ್ಸನ್ನ ಇದಕ್ಕೆ ಟ್ಯೂನಪ್ ಮಾಡಿದಾಗ, ಅಂತಃಕರಣವನ್ನು ಶುದ್ಧಿ ಮಾಡಿಕೊಂಡಾಗ ಆಕಾಶದಲ್ಲಿರುವ ತತ್ವಗಳು ಇವನ ಮನಸ್ಸಿಗೆ ಹೊಳಿತು. ಹೊಳೆದಿದ ತಕ್ಷಣ ಇವನೇನು ಮುಕ್ತನಾಗಬೇಕು ಅಂತೇನಿಲ್ಲ, ಇವನು ಹೇಳ್ಬಿಟ್ಟ ಅಥವಾ ಬರ್ದಿಟ್ಬಿಟ್ರು, ಅದೇ ವೇದಗಳು, ಉಪನಿಷತ್ತುಗಳು ಅಂತ. ಈಗ ಅವನೂ ಮುಕ್ತನಾಗಬೇಕಾದ್ರೆ ಇನ್ನೂ ಸಾಧನೆ ಮಾಡಿ ಪಡ್ಕೋಬೇಕು ಅಂತ ಹೇಳಿದ್ರು. ಅಲ್ಲಿಗೆ ಇದನ್ನ ದೇವತೆಗಳಾಗಲಿ, ಮನುಷ್ಯರಾಗಲಿ, ಯಕ್ಷ ಗಂಧರ್ವರಾಗಲಿ, ರಾಕ್ಷಸರಾಗಲಿ ಯಾರು ಬೇಕಾದರೂ ಸಾಧನೆ ಮಾಡಿ ಆ ತತ್ವವನ್ನು ಕಂಡುಕೋಬಹುದು ಅನ್ನೋದನ್ನು ನಮಗೆ ತೋರಿಸೋದು. ದೃಷ್ಟಾಂತಕ್ಕೆ ವಾಮದೇವ ಅಹಂ ಮನುಹು ಅಹಂ ಸೂರ್ಯ ಅಂತ ಹೇಳಿದ್ದು ಕೂಡ ನಮಗೆ ದೃಷ್ಟಾಂತ ಕೊಟ್ಟರು. ಇದು ಸರ್ವರಿಗೂ ಅನ್ವಯಿಸೋದ್ರಿಂದ ಇದು. ಮತ್ತೆ ಈ ಗೀತಾ ಪ್ರಸ್ಥಾನದಲ್ಲಿ, ಗೀತೆಯಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಅದರಲ್ಲಿ 2 ಥರ ತಿಳಿಸ್ಕೊಟ್ರು: ಪ್ರವೃತ್ತಿ ಧರ್ಮ, ನಿವೃತ್ತಿ ಧರ್ಮ. ಪ್ರವೃತ್ತಿ ಧರ್ಮ ಕರ್ಮಕಾಂಡ, ಉಪಾಸನ ಕಾಂಡ, ನಿವೃತ್ತಿ ಧರ್ಮ ಜ್ಞಾನಕಾಂಡ ಅಂತ ತೋರಿಸ್ಕೊಟ್ರು. ಮತ್ತೆ ಈ ಗೀತೆಯಲ್ಲಿ ಎಲ್ರಿಗೂ ಕೂಡ ಉಪನಿಷತ್ತುಗಳು, ವೇದಗಳನ್ನೇನು ಓದಬೇಕಾಗಿಲ್ಲ. ವೇದಗಳ ಕೊನೆ ಭಾಗ ವೇದ ಅಂತ 10 ಉಪನಿಷತ್ತುಗಳು ಓದಿದ್ರೆ ಸಾಕು. ಅವು ಕೂಡ ಸರಿಯಾಗಿ ಅರ್ಥ ಆಗೋಲ್ಲ ಅಂದಾಗ ಇದು ಇನ್ನೂ ಸಿಂಪ್ಲಿಫೈ ಆಗೋದಕ್ಕೆ ಕೃಷ್ಣ ಭಗವಂತ ತನ್ನ ಬಾಯಿಂದ ಹೇಳ್ದ, ವೇದವ್ಯಾಸರು ಬರೆದ್ರು. ಅದು 18 ಅಧ್ಯಾಯಗಳಿಂದ 700 ಶ್ಲೋಕಗಳಲ್ಲಿ ಸುಲಭವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ತತ್ವ, ಸಾಧನೆ ಎಲ್ಲ ಇರೋದ್ರಿಂದ ಬರೀ ಇದನ್ನ ಪಂಚಮ ವೇದ ಅಂತ ಕರೀತಾರೆ. ಆದ್ದರಿಂದ ಇಲ್ಲೊಂದು ಜೋಕ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದ್ಸಾರಿ ಏನಾಯ್ತಂದ್ರೆ, ಈ ಭಗವದ್ಗೀತೆನ ಮೇಲಿಟ್ಟಿದ್ರಂತೆ. ಎಲ್ಲ ಪುಸ್ತಕಗಳನ್ನ ಅಲ್ಲಿ ಬೈಬಲ್ಲು, ಕುರಾನು, ಮತ್ತೆ ಪಾರ್ಸಿ ಧರ್ಮದ್ದು, ಮತ್ತೆ ಏನೇನೋ ಧರ್ಮಗಳ ಪುಸ್ತಕಗಳೆಲ್ಲ ಕೆಳಗಡೆ ಇಟ್ಟರಂತೆ. ಯಾರೋ ಒಬ್ಬರು ಬಂದಿದ್ದೆ, ಏನ್ರಿ ಪ್ರಪಂಚದಲ್ಲಿ ಇಲ್ಲಿವರೆಗೂ ಹೆಚ್ಚಾಗಿ ಪುಸ್ತಕ ಪ್ರಿಂಟ್ ಆಗಿರೋದು ಯಾವುದು ಅಂತ ಕೇಳಿದ್ರಂತೆ. ಯಾವುದು? ಯಾರಾದ್ರೂ ಹೇಳ್ತೀರಾ? ಈ ಸ್ಪಿರಿಚುವಲ್ ಗ್ರಂಥಗಳಲ್ಲಿ ಬೈಬಲ್, ಭಗವದ್ಗೀತೆ, ಭಗವದ್ಗೀತೆ ಅಲ್ಲಮ್ಮ, ಬೈಬಲ್. ಯಾಕೆ ಅಂತಂದ್ರೆ ಅವ್ರ ಧರ್ಮಕ್ಕೂ ನಮ್ಮ ಧರ್ಮಕ್ಕೂ ವ್ಯತ್ಯಾಸ ನೋಡ್ರಿ. ಅವರು ದುಡ್ಡು ಕೊಟ್ಟು ಕೊಂಡ್ಕೊಂತಾರೆ ಜನಗಳನ್ನ, ಅವ್ರು ಇದಕ್ಕೆ ಸೇರ್ಸ್ಕೊಂತಾರೆ. ಮೊನ್ನೆ ನಮ್ಮ ಮಿಸಸ್ ಅವ್ರ ಅಕ್ಕನ ಮನೆಯಲ್ಲಿ ಕೆಲಸದವಳೊಬ್ಬಳು ಬಂದಿದ್ಲು. ಅವಳಿಗೇನೋ ರೋಗ ಬಂತಂತೆ, ಎಷ್ಟೋ ಟ್ರೀಟ್ಮೆಂಟ್ ಖರ್ಚಾಯ್ತು, 1 ಲಕ್ಷ. ಇನ್ನಿಲ್ಲ,
ಅವ್ರು ಹೇಳಿದ್ರಂತೆ, ನಮ್ಮ ಹತ್ರ ದುಡ್ಡಿಲ್ಲ ಅಂದಿದ್ದಕ್ಕೆ ಕ್ರಿಶ್ಚಿಯನ್ಸು ಎಷ್ಟು ಖರ್ಚಾಗಲಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ 2 ಲಕ್ಷ ರೂಪಾಯಿ ಕೊಟ್ಟು ಅವಳು ವಾಸಿ ಮಾಡಿದ್ರು. ಬಟ್ ಏನು ಗೊತ್ತಾ, ಕ್ರಿಶ್ಚಿಯನ್ ಧರ್ಮಕ್ಕೆ ನೀವೆಲ್ಲಪ್ಪ ಕನ್ವರ್ಟ್ ಆಗಬೇಕು. ಅವಳು ಕನ್ವರ್ಟ್ ಆಗಲಿ. ಹಿಂಗೆ ಕೊಂಡ್ಕೊತಾರೆ. ಎಲ್ಲಿ ನಮ್ಮ ಧರ್ಮದಲ್ಲಿ ಥರ ಮಾಡಲಿ? ನಮ್ಮ ಧರ್ಮದಲ್ಲಿ ಏನಿದೆ? ಸ್ವಧರ್ಮ. ಎಷ್ಟು ಚೆನ್ನಾಗಿದೆ ನೋಡಿ. ಅವರು ಬೇರೆ ಧರ್ಮಕ್ಕೆ ಕನ್ವರ್ಟ್ ಮಾಡೋದು. ಇವು ಕ್ರಿಶ್ಚಿಯನ್ನು ಮುಸ್ಲಿಮು, ಇವರು ಮುಸ್ಲಿಮ್ನವರಂತೂ ಕೊಂದು ಹಾಕಾದರೂ ಅವ್ರನ್ನ ಸೇರಿಸ್ಕೊತಾರೆ. ಗೊತ್ತಿದೆ. ನಮ್ಮ ಧರ್ಮದಲ್ಲಿ ಸ್ವಧರ್ಮ. ನಿಂದು ಯಾವ ಧರ್ಮ ಇದೆಯೋ, ಬೇರೆ ಧರ್ಮಕ್ಕಿಂತ ಕಡಿಮೆ ಇದ್ರೂ ದಿಸ್ ಇಸ್ ಗ್ರೇಟ್ ಫಾರ್ ಯು. ನೀವು ಶುಡ್ ನಾಟ್ ಗೋ ಟು ಅದರ್ ಧರ್ಮ. ಅರ್ಜುನನೇ ಸಾಕ್ಷಿ. ಅವನು ಕ್ಷತ್ರಿಯ, ಅದನ್ನು ಬಿಟ್ಟು ನಾನು ಭಿಕ್ಷೆ ಎತ್ಕೊಂಡು ಬರ್ತೀನಿ ಅಂತ ಹೇಳಿದ್ನಲ್ಲ, ಕೃಷ್ಣ ಭಗವಂತ ಅಲ್ಲೇ ಪಾಠ ಮಾಡ್ತಾನೆ. ನಮ್ಮ ಧರ್ಮಕ್ಕೂ ಅವ್ರ ಧರ್ಮಕ್ಕೂ ಎಷ್ಟು ವ್ಯತ್ಯಾಸ ಇದೆ, ಹೇಗಿದೆ ನೋಡ್ರಿ. ಅದಕ್ಕೋಸ್ಕರ ಎಲ್ಲ ಕಡೆ ಫ್ರೀಯಾಗಿ ಕೊಡ್ತಾರೆ. ಎಲ್ಲ ಪುಸ್ತಕ, ಇವು ಭಗವದ್ಗೀತೆ, ಈವನ್ ಕುರಾನ್ ಫ್ರೀಯಾಗಿ ಕೊಡ್ತಾರೆ. ಅಲ್ಲಿ ಬೋರ್ಡ್ ಹಾಕಿದ್ರು ನನಗೆ, ಜಯನಗರ ಕಾಂಪ್ಲೆಕ್ಸ್ ಹತ್ರ, ಕುರಾನ್ ಯಾವ ಲ್ಯಾಂಗ್ವೇಜ್ನಲ್ಲಿ ಬೇಕಾದರೂ ಫ್ರೀ ಕೊಡ್ತೀನಿ. ನಾನು ಹೋಗಿದ್ದೆ, ಅಲ್ಲಿ ಮಸೀದಿಲಿ ಕೇಳಿದೆ, ನನಗೆ ಕನ್ನಡ ಬೇಕು ಕೊಡ್ರಿ ಅಂತ. ಇವಾಗ ಸದ್ಯಕ್ಕಿಲ್ಲ, ಆಮೇಲೆ ಬನ್ರಿ ಅಂದರು. ಕೊನೆಗೆ ಅದು PDF ಸಿಕ್ತು, ಯಾರೋ ಹೇಳಿದ್ರು, ಇದು ಮಾಡಿಕೊಂಡೆ. ನನ್ನ ಹತ್ರ PDF ಮಾಡ್ಕೊಂಡ್ಬಿಟ್ಟಿದ್ದೀನಿ. ಭಗವದ್ಗೀತೆ ಇದೆ, ಬೈಬಲ್ ಇದೆ, ಕುರಾನ್ ಇದೆ ಬಿಡ್ರಿ. ಕುರಾನ್, ಭಗವದ್ಗೀತೆ ನನ್ನ ಹತ್ರ ಇದ್ದೇ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ವ್ಯತ್ಯಾಸ. ಅದಕ್ಕೆ ನೆಕ್ಸ್ಟ್ ಬರೋದು ಯಾವ್ದು ಗೊತ್ತಾ? ಭಗವದ್ಗೀತೆ. ಹೆಂಗಿದೆ ನೋಡ್ರಿ. ಈಗ ಅವ್ರು ಯಾರೋ ಜೋಕ್ಗೆ ಬಂದಿದ್ದೆ, ಸ್ವಾಮಿ ಏನನ್ಕೊಂಡ್ರೆ ಇದು ಜೀಸಸ್ ಅಂದರೆ ಇದು ಬೈಬಲ್ ಅದರಷ್ಟು ಪ್ರಿಂಟ್ ಆಗಿರೋ ಪುಸ್ತಕ, ಪ್ರಿಂಟ್ ಆಗಿರೋದು ಇಂಪಾರ್ಟೆಂಟ್ ಅಂತೆ. ಆಯ್ತಪ್ಪ, ಎತ್ತಿಡು ಮೇಲೆ ಅಂದರು. ಭಗವದ್ಗೀತೆ ಎಲ್ಲಿಟ್ರು? ಕೆಳಗೆ. ನೋಡಪ್ಪ, ಎಲ್ಲ ಪುಸ್ತಕಗಳಿಗೂ ಆಧಾರ ನೀನು ಭಗವದ್ಗೀತೆ ಕಣೋ ಅಂತಂದ್ರಂತೆ. ಹೆಂಗಿದೆ? ಜೋಕ್ ಬಟ್ ರಿಯಲ್ ತತ್ವ. ನಾನು ಪ್ರಶ್ನೆ ಕೇಳ್ತೇನೆ, ಹೆಂಗೆ ಬೈಬಲ್ಗೆ, ಕುರಾನ್ಗೆ, ಪ್ರತಿಯೊಂದು ಧರ್ಮಕ್ಕೂ ಭಗವದ್ಗೀತೆ ಹೆಂಗೆ ಆಧಾರ ಆಗುತ್ತೆ? ಹೆಂಗಾಗುತ್ತೆ? ಯಾರಾದರೂ ಬೇರೆಯವ್ರು ಹೇಳ್ರಿ. ಕಲ್ಪನಾ, ವಿಶಾಲ ಅವರು, ಪ್ರತಿಭಾ ಯಾರಾದರೂ ಹೇಳ್ರಿ ನೋಡೋಣ. ಅಯ್ಯೋ ಮೀನಮ್ಮ ಯಾರಾದರೂ ಹೇಳ್ರಿ. ಭಗವದ್ಗೀತೆ ಸರ್, ಅವರು ಧರ್ಮಗಳೆಲ್ಲ ನಮ್ಮ ಮನುಷ್ಯ ಬದುಕಿರೋವರ್ಗುನು ಮಾತ್ರನೇ ಸರ್. ಅವರು ಏನು ಹಿಂಗ್ ನಡ್ಕೋಬೇಕು, ಹಂಗ್ ನಡ್ಕೋಬೇಕು, ಇದನ್ನ ಪಾಲಿಸ್ಬೇಕು ಅಷ್ಟೇ ಹೇಳ್ತಾರೆ. ನಮ್ದು ಸಾವಿನ ಆಚೆಗೂ ಏನಿದೆ ಅಂತ ತೋರ್ಸ್ಕೊಟ್ರು ನಮ್ ಧರ್ಮ ಒಂದೇ ಸರ್. ಅದು ಒಂದು, ಅದೆಲ್ಲ ಇಂಪಾರ್ಟೆಂಟ್ ಪಾಯಿಂಟು. ನೆಕ್ಸ್ಟ್ ಅದೇ ಸಾರ್ವತ್ರಿಕ ಪೂರ್ಣ ಅನುಭವ. ಅದು ಅಂದ್ರೆ ಯಾರು ಬೇಕಿದ್ರು, ಯಾವ ಧರ್ಮದವರು ಯಾರು ಬೇಕಿದ್ರು, ಯಾವ ಕಾಲದಲ್ಲಿ ಬೇಕಿದ್ರು ಒಪ್ಕೊಳ್ಳುವಂತ ಒಂದು ಸಿದ್ಧಾಂತ ನಮ್ಮ ಸಿದ್ಧಾಂತ. ಆ ಪಾಯಿಂಟ್ ಇಟ್ಕೊಳ್ರಿ. ಎಲ್ಲಿ ಬೈಬಲ್ನಲ್ಲಿ ತೋರಿಸ್ತಾರ? ಅವ್ರು ಹೇಳೋದು ಇಲ್ಲೂ ಮೋಕ್ಷ ಇಲ್ಲ. ಬೈಬಲ್, ಕುರಾನ್ ಎಲ್ಲ ಧರ್ಮದವರು ಸತ್ತ ಮೇಲ್ ಮೋಕ್ಷ, ಅಲ್ಲಿಗೆ ಹೋಗ್ಬೇಕು. ಈವನ್ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಕೂಡ ಸತ್ತ ಮೇಲ್ ಹೋಗ್ಬೇಕು. ಈಗನ್ ಪೂರ್ವ ಮೀಮಾಂಸಕರೂ ಅದೇ. ಈಗ ಸತ್ ಮೇಲ್, ಈಗ ಬೇರೆಯವರು ಸತ್ತ ಮೇಲ್ ಮೋಕ್ಷ ಆಗೋದು ಅನ್ನೋದಕ್ಕೂ ಯಾರಾದರೂ ಒಬ್ರು ಹೇಳಿದ್ರೆ, ನೋಡ್ರಿ, ಇನ್ನು 10 ವರ್ಷಕ್ಕೆ ನಿಮ್ದು ನಮ್ಮ ಟ್ರೀಟ್ಮೆಂಟ್ ತಗೊಂಡ್ರೆ ವಾಸಿ ಆಗುತ್ತೆ ಅಂತ ಯಾವನೋ ಒಬ್ಬ ಹೇಳಿದ್ರೆ, ಇನ್ನೊಬ್ಬ ನಮ್ದು ಇನ್ನ 5 ದಿವಸ ತಗೊಳ್ರಿ ನಿಮಗೆ ವಾಸಿ ಆಗದಿದ್ರೆ ಕೇಳ್ರಿ ಅಂದ್ರೆ, ಬುದ್ಧಿವಂತ ಬೇಡ, ಈವನ್ ದಡ್ಡ ಯಾವುದನ್ನು ಹಿಡ್ಕೊಂತಾನೆ? ಅರೆ 5 days ವೈ ಶುಡ್ ನಾಟ್ ಐ ಚೆಕ್ ಇಟ್ ಹಿಯರ್ ಇಟ್ ಸೆಲ್ಫ್ ಎವ್ರಿ 5 days ಅಂತ ಫಸ್ಟ್ ಇದನ್ನು ಚೆಕ್ ಮಾಡ್ತಾನೆ ಇಲ್ವೋ? ಹಂಗೆ ಮಾಡ್ಬೇಕು. ಒಂದು. ಎರಡನೇದು, ನಮ್ಮ ಜ್ಞಾನಕಾಂಡದಿಂದ ಇವೆರಡಕ್ಕೂ ಬಂದುಬಿಟ್ಟಿದೆ ಏನು ಬೆಲೆ. ಇಲ್ದಿದ್ರೆ ಜ್ಞಾನಕಾಂಡ ತೆಗೆದು ನಿಮ್ಮ ಬೇರೆ ಧರ್ಮದ ಥರ ಬಿಸಾಕ್ಬೇಕಾಗಿತ್ತು. ನಮ್ಮದರಲ್ಲಿ ಜ್ಞಾನಕಾಂಡ ಇರೋದ್ರಿಂದ ಇವು ನಂಬಿಕೆ ಶ್ರದ್ಧೆಯಿಂದ ನಂಬ್ಕೋಬೇಕು. ಬಟ್ ಜ್ಞಾನಕಾಂಡ ಕರೆಕ್ಟ್, ಅದು ಉಪನಿಷತ್ತೆ ಹೇಳೋದು, ಅದು ಶಬ್ದ ಪ್ರಮಾಣವೇ. ಆದರೆ ಅದನ್ನ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ನೋಡಿಕೊಂಡು ಈಗಲೇ ಇಲ್ಲೇ ನಿಮ್ಮ ಅನುಭವಕ್ಕೆ ತಗೊಂಡ್ಬರ್ಬೋದು. ಉತ್ತಮಾಧಿಕಾದರೆ ತತ್ವದಲ್ಲಿ ನಿಂತು ಬಿಡ್ತಾನೆ. ಇಲ್ದಿದ್ದರೆ ನೀನು ಅವಸ್ಥೆಯಿಂದ ನೋಡಿಕೊಂಡು ನಿನ್ನ ನಿಜವಾದ ಸ್ವರೂಪ ಈಗಲೇ ತೋರಿಸೋದಲ್ಲ. ಈಗ ಬಾಯಿ ಮುಚ್ಕೊಂಡು ಸಾಧನೆ ಮಾಡಿ ಆ ತತ್ವದಲ್ಲಿ ನಿಲ್ಲಬೇಕಾಗತ್ತೆ. ಹೆಂಗಿದೆ ನೋಡಿ.
ಹೆಂಗೆ ಈಗ ನಿಮ್ಮ ಧರ್ಮಗಳಲ್ಲಿ ಆಧಾರ ಬೇಕು ಅಂತಂದ್ರೆ ಭಗವದ್ಗೀತೆಯಲ್ಲಿ ಈಗಲೇ ಇಲ್ಲೇ ನಿಮಗೆ ಫಲ ಕೊಡೋದು ತೋರಿಸ್ತೀವಲ್ಲ, ವಿಚ್ ಒನ್ ಯು ಪ್ರಿಫರ್, ಹೆಂಗಿದೆ ಹಿಂಗೆ ತಗೋಬೇಕು. ಆದ್ದರಿಂದ ಕೊನೆಗೆ ಭಗವದ್ಗೀತೆನೇ ಆಧಾರ ಏನಾದರೂ ಇಟ್ಕೊಳ್ಳಿ ಹೀಗೆ. ಆದ್ದರಿಂದ ನಮ್ಮ ಧರ್ಮದಲ್ಲಿ ಬಲಾತ್ಕಾರದಿಂದ ಯಾರನ್ನಾದ್ರೂ ಸೇರಿಸ್ಕೊಂಡಿರೋದು ನೋಡಿದ್ದೀರಾ? ಎಲ್ಲೂ ಇಲ್ಲ. ಯಾರೋ ಒಂದು ಕಡೆ ಲಿಂಗಾಯತರು, ಓಹೋ ಬ್ರಾಹ್ಮಣರು ಬಂದ್ರು, ನಿಮ್ಗೆಲ್ರಿಗೂ ಜಾನುವಾರು ಹಾಕ್ಬಿಡ್ತೀನಿ ಅಂತೇಳಿ 100 ಜನಕ್ಕೆ ಕರೆದು ಎಲ್ರಿಗೂ ಒಂದು ಜಾನುವಾರು ಹಾಕ್ಬಿಟ್ರಂತೆ. ಆಗ್ಬಿಟ್ರ ಬ್ರಾಹ್ಮಣರು? ಫಸ್ಟ್ ಆಫ್ ಆಲ್ ಅವ್ರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ವರ್ಣಾಶ್ರಮ ಅಂದ್ರೆ ಏನು ಅರ್ಥ ಮಾಡ್ಕೊಂಡಿಲ್ಲ ಸರಿಯಾಗಿ. ಇರ್ಲಿ ಬಿಡ್ರಿ, ಇದು ಇವತ್ತಿನ ಟಾಪಿಕ್ ಇದೆಲ್ಲ, ನಾನು ಎಲ್ಲೆಲ್ಲೋ ಬೇರೆ ಕಡೆ ಹೋಗ್ತಾ ಇದ್ದೀನಿ, ಇಲ್ಲಿಗೆ ಬನ್ರಪ್ಪ. ಆದ್ದರಿಂದ ಇಲ್ಲಿ ಈ ಥರ ಅರ್ಥ ಮಾಡ್ಕೋಬೇಕು. ಮತ್ತೆ ವೈಯಕ್ತಿಕ ಅನುಭವಕ್ಕೆ ಇಂಪಾರ್ಟೆನ್ಸ್ ಇಲ್ಲ, ಸಾರ್ವತ್ರಿಕ ಅನುಭವ. ವೈಯಕ್ತಿಕ ಅನುಭವ ಅದಾಗ್ಬೋದು, ಯಾರು ಗೊತ್ತು, ಅವನೊಬ್ಬನ ಅನುಭವ ಅಂತ ಹೇಳಿ ಸ್ವಾಮಿಗಳು ತಮ್ಮ ವೈಯಕ್ತಿಕ ಅನುಭವ ಆ ಸಮಾಧಿ ಬಂದಿದ್ದು ಹೇಳಿದ್ರು, ಇವಕ್ಕೆಲ್ಲ ಇಂಪಾರ್ಟೆನ್ಸ್ ಇಲ್ಲ ಅಂದರು. ಅಲ್ಲಿಗೆ ಭಗವದ್ಗೀತೆಯಿಂದ ಮತ್ತೇನು ಸಾಧನೆಗಳು ತಿಳಿಸ್ತಾರೆ, ಮತ್ತೆ ಕರ್ತೃತಂತ್ರ ವಸ್ತುತಂತ್ರ 2 ಥರ ಸಾಧನೆ ತಿಳಿಸ್ತಾರೆ. LKG ಇಂದ PhD ವರೆಗೂ ಏನು ಸಾಧನೆ ಮಾಡಬೇಕು ಅಂತ ತೋರಿಸ್ತಾರೆ. ಅದರ ಜೊತೆಗೆ ದರ್ಶನಕಾರರಿಗೆ ಎಲ್ರಿಗೂ ಬೆಲೆ ಬರುತ್ತಿಲ್ಲಿ, ಯಾರನ್ನೂ ತೆಗ್ದಾಕಿಲ್ಲ. ಏನು ಶಂಕರಾಚಾರ್ಯ ತೋರಿಸಿದ್ದಾರೆ. ಗ್ರೇಟ್ನೆಸ್ ಆಫ್ ಶಂಕರಾಚಾರ್ಯ. ಸೂತ್ರ ಭಾಷೆಯಲ್ಲಿ ಅವ್ರನ್ನೆಲ್ಲ ಹೊಡೆದಾಕಿದ್ದಾರೆ, ಇಲ್ಲ ಅನ್ನಲಿಲ್ಲ. ಉಪನಿಷತ್ಗಳಲ್ಲೂ ಕೂಡ ಅವ್ರನ್ನ ಸ್ವಲ್ಪ ಅಪ್ರಿಷಿಯೇಟ್ ಮಾಡ್ತಾರೆ. ಉಪನಿಷತ್ನಲ್ಲೇ ಅಪ್ರಿಷಿಯೇಟ್ ಮಾಡಿರೋದು ಏನಂತ ಅದನ್ನು ಶಂಕರಾಚಾರ್ಯ ನಮಗೆ ತೋರಿಸಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಪ್ಪ, ನಿಮ್ಮ ದರ್ಶನ ಪೂರ್ತಿ ಸರಿ ಇಲ್ಲ ಕಣ್ರ, ಬಟ್ ಕೆಲವು ಕರೆಕ್ಟ್ ಆಗಿದೆ. ಈಗ ಒಂದು ಪೇಪರನ್ನು ಚೆಕ್ ಮಾಡಿದ್ರೆ ಅವನದ್ರಲ್ಲಿ ಒಂದು ಪಾಸ್ ಆಗಬೇಕಾದ್ರೆ 35 ಬರಬೇಕು, ಒಂದು 15 ಮಾರ್ಕ್ಸ್ ಬಂತು, ಅವನಿಗೆ 20 ಬಂತು. 20 ಕರೆಕ್ಟೋ ಇಲ್ವೋ? ಕರೆಕ್ಟ್, ಅಷ್ಟು ಅಕ್ಸೆಪ್ಟ್ ಮಾಡಿಬಿಡ್ತೀವಿ. ಮಿಕ್ಕಿರೋದು ಕರೆಕ್ಟ್ ಇಲ್ಲ, ಅದನ್ನು ಬಿಟ್ಬಿಡ್ತೀವಿ. ಯಾಕೆ? ಇದು ಈಗ ಹೋಗೋದ್ರಿಂದ ನಿಮಗೆ ಮೋಕ್ಷ ಸಿಗೋಲ್ಲ, ಬೇರೆದಾಗುತ್ತೆ, ಬೇಡ ಅಂತ ಹೇಳಿ ಎಷ್ಟು ಕರೆಕ್ಟ್ ಇದೆಯೋ ಅಷ್ಟು ಅಕ್ಸೆಪ್ಟ್ ಮಾಡಿಬಿಡ್ತೀವಿ. ಈಗ ಕಪಿಲ ಸಾಂಖ್ಯರಲ್ಲಿ ಈ ಗುಣತ್ರಯ ವಿಭಾಗ, ಆಮೇಲೆ ಪ್ರಕೃತಿ ಪುರುಷರ ಸಂಯೋಗ ಅಕ್ಸೆಪ್ಟ್ ಮಾಡಿಬಿಡ್ತೀವಿ, ತಗೊಂಡ್ಬಿಡ್ತೀವಿ. ಮತ್ತೆ ವಿವೇಕ ಅಕ್ಸೆಪ್ಟ್ ಮಾಡಿಬಿಡ್ತೀವಿ. ಅವ್ರ ಬುದ್ಧಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಅಕ್ಸೆಪ್ಟ್ ಮಾಡಿಬಿಡ್ತೀವಿ. ಹೇಗಿದೆ? ಈಗ ವೈಶೇಷಿಕರು ಹೇಳೋದು ದ್ರವ್ಯ ಗುಣ ಸತ್ವ ಸಾಮಾನ್ಯ ಭಾವ ಇವು ಅಕ್ಸೆಪ್ಟ್ ಮಾಡ್ಬಿಡ್ತೀವಿ, ವ್ಯವಹಾರಕ್ಕೆ ಹೊಂದುತ್ತೆ. ಅವ್ರ ಆತ್ಮನಿಗೂ ಹೇಳ್ತಾರೆ, ನಾವು ಒಪ್ಪಲ್ಲ. ಹೇಗಿದೆ ನೋಡ್ರಿ, ಹೆಂಗ್ ತಗೊಂಡ್ಬರ್ತಾರೆ. ಇದು ಗ್ರೇಟ್ನೆಸ್ ಆಫ್ ಶಂಕರಾಚಾರ್ಯ. ಇದೇ ಉಪನಿಷತ್ತುಗಳಲ್ಲಿ ನಮ್ಗೆ ಯಾರು ಹೇಳ್ಕೊಟ್ಟಿದ್ದಾರೆ? ಹಿಂಗೆ ಶಂಕರಾಚಾರ್ಯ ಬಂದು ಹೇಳ್ಕೊಟ್ಟಿದ್ದಕ್ಕೆ ಗೊತ್ತಾಗಿರೋದು. ಇದು ಗ್ರೇಟ್ನೆಸ್. ಅದರಿಂದ ನಾವು ಒಂದರ್ಥದಲ್ಲಿ ಇದು ಶಂಕರಾಚಾರ್ಯರೇ ಅಂತ ಹೇಳಿದ್ರು ತಪ್ಪಾಗಲ್ಲ ಈ ದೃಷ್ಟಿಯಿಂದ. ಬಟ್ ಅವ್ರು ಸ್ವಂತ ಏನೂ ಮಾಡಿಲ್ಲ. ಉಪನಿಷತ್ಗಳಲ್ಲಿ ಹೀಗಿದೆ ಅಂತ ನಮಗೆ ಸ್ಪಷ್ಟವಾಗಿ ತೋರಿಸ್ತವ್ರು. ಹಿಂದೆ ಈಗ ಮುಂದೆ ಯಾರೂ ಇಲ್ಲ, ಇವರೊಬ್ಬರೇ. ಅದನ್ನ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ತಿಳ್ಕೊಂಡು ನಮಗೆ ತೋರಿಸ್ತಾ ಇದ್ದಾರೆ. ಇದು ಗ್ರೇಟ್ನೆಸ್ ಆಫ್ ಶಂಕರಾಚಾರ್ಯರು. ಹೇಗೆ ಇಷ್ಟು ಅರ್ಥ ಮಾಡ್ಕೋಬೇಕಿಲ್ಲಿ. ಆದ್ರಿಂದ ಇಲ್ಲಿ ಈ ದರ್ಶನಕಾರದ್ದು ಎಷ್ಟೆಷ್ಟಿದೆ ಅಷ್ಟು ತಗೊಂಡ್ಬಿಟ್ರು. ಪಾತಂಜಲಿಗಳದ್ದು ನೋಡ್ರಿ, ಏನ್ ತಗೊಂಡ್ರು ಅವ್ರದ್ದು? ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ, ವಿ ಅಕ್ಸೆಪ್ಟ್, ತಗೊಂಡ್ಬಿಡ್ತೀವಿ ಅದನ್ನ. ಧ್ಯಾನ ಯೋಗದಲ್ಲಿ ನೋಡ್ರಿ, ಪ್ರಾಣಾಯಾಮ ತಗೊಂಡ್ರು, ಆಸನ ತಗೊಂಡ್ರು, ಮತ್ತೆ ಈ ಪ್ರತ್ಯಾಹಾರ ತಗೊಂಡ್ರು. ಧಾರಣ ಧ್ಯಾನ ಸಮಾಧಿಯಿಂದ ಮೋಕ್ಷ ಅಂತಂದ್ರು ಆಗೋದಿಲ್ಲ. ಆದ್ರೆ ಕರ್ತೃತಂತ್ರಕ್ಕೆ ಹೆಲ್ಪ್ ಆಗುತ್ತೆ, ಜಪ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಗೋಹೇಡ್ ವಸ್ತುತಂತ್ರ ಆಗೋದಿಲ್ಲ. ಎಷ್ಟು ಚೆನ್ನಾಗಿದೆ. ಪ್ರತಿಯೊಬ್ಬರದ್ದು ತಗೊಂಡ್ಬಿಡ್ತಾರೆ ಇವರು. ಪೂರ್ವ ಮೀಮಾಂಸರದು ಎಲ್ಲ ತಗೊಂತೀವಿ. ಎಲ್ಲಿ ಕರ್ಮಕಾಂಡ ಎಲ್ಲ ಅವ್ರದ್ದೇ ತಗೊಂತೀವಿ. ಧರ್ಮ ಜಿಜ್ಞಾಸೆ ಅವ್ರದ್ದೇ ತಗೊಂತೀವಿ. ಅಷ್ಟು ಅರ್ಥ ಆಯ್ತಲ್ಲ. ಅದರಿಂದ ಭಗವದ್ಗೀತೆ ಬರೀ 700 ಶ್ಲೋಕಗಳಲ್ಲಿ ಸಿಂಪಲ್ ಆಗಿ ಎಲ್ಲ ದೇಶದವರು ಯಾರು ಬೇಕಾದರೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭವಾಗಿದೆ. ಆದರೆ ಈ ರೀತಿ ಅರ್ಥ ಮಾಡ್ಕೋಬೇಕು, ಅದಕ್ಕೋಸ್ಕರ ಅಂತ ಹೇಳ್ತಾರೆ. ಆದ್ದರಿಂದ ಇದಾಯ್ತು. ಇನ್ನು ಬ್ರಹ್ಮಸೂತ್ರಗಳಲ್ಲಿ ಇದಕ್ಕೆ ಏನಂತ ಹೇಳ್ತಾರೆ? ನ್ಯಾಯ ಪ್ರಸ್ಥಾನ.
ನ್ಯಾಯ, ಜಡ್ಜ್ಮೆಂಟ್. ಇಲ್ಲಿ ಏನು ಮಾತಾಡಂಗಿಲ್ಲ, ಕೋರ್ಟ್ ಅದು ಇದು ಎರಡು. ಇಲ್ಲಿ ಉಪನಿಷತ್ತುಗಳ ವಿಚಾರ, ಅದರ ಆ ಉಪನಿಷತ್ತುಗಳಲ್ಲಿ ಏನು ಹೇಳಿದೆಯೋ ತತ್ವದ ವಿಚಾರ ಆಗ್ಬೋದು, ಸಾಧನೆ ವಿಚಾರ ಆಗ್ಬೋದು, ಸೃಷ್ಟಿ ವಿಚಾರ ಆಗ್ಬೋದು, ಎಲ್ಲವನ್ನು ಜಡ್ಜ್ಮೆಂಟ್ ಮಾಡಿ ದಿಸ್ ಇಸ್ ಕರೆಕ್ಟ್ ಅಂತಾರೆ. ಇನ್ನೇನು ಮಾತಾಡೋಂಗಿಲ್ಲ. ಅದನ್ನು ಕೂಡ ಎಲ್ಲ ಹೇಳಿದ್ದಾರೆ. ಅಲ್ಲಿ ಈ ಮೂರು ಕೂಡ ಹೊಂದುತ್ತೆ. ಹಂಗೆ ಶಂಕರಾಚಾರ್ಯರು ಭಾಷ್ಯ ಬರೆದಿದ್ದಾರೆ. ಇದು ಗ್ರೇಟ್ನೆಸ್ ಆಫ್ ಶಂಕರಾಚಾರ್ಯರು ಅನ್ನೋದಕ್ಕೆ ನಾವು ಈ ಬ್ರಹ್ಮಸೂತ್ರದಲ್ಲೂ ಇಷ್ಟೆಲ್ಲ ಆಯಿತು ಅಂತ ಹೇಳಿದ್ರು. ಈಗ ಲೌಕಿಕ ಪ್ರಮಾಣಗಳಿಗೆ ಬಂದಿದ್ದೀನಪ್ಪ. ಇವತ್ತಿನ ಚಾಪ್ಟ್ರು ಹತ್ತತ್ರ ಅರ್ಧ ಗಂಟೆ ಆಯಿತು, ತೊಂದರೆ ಇಲ್ಲ. ಇದು ತುಂಬ ಇಂಪಾರ್ಟೆಂಟ್. ಇದನ್ನು ನೀವು ಎಷ್ಟು ಸಲ ಓದ್ರಿ, ಆದರೆ ನೋಡೋಣ ಸ್ವಲ್ಪ ಎಲ್ಲರೂ ಕೂಡ ಎಷ್ಟೆಷ್ಟು ಅರ್ಥ ಆಯಿತು ನಾನು ಹೇಳಬೇಕು ಅಂತ ಕೇಳ್ತೀನಿ. ಹೇಳೋಣ, ಇದು ಮಾತ್ರ ಇಂಪಾರ್ಟೆಂಟ್. ಇದು ಇಲ್ಲಿಂದ ತೋರಿಸ್ತಾರೆ. ಈಗ ಸಾರ್ವತ್ರಿಕ ಪೂರ್ಣ ಅನುಭವ ನಮಗೆಲ್ಲ ಗೊತ್ತಾಯಿತು. ಈಗ ಇವರು ಇಲ್ಲಿ ಲೌಕಿಕ ಪ್ರಮಾಣಗಳು ಅಂತ ಇಲ್ಲಿ 3ನೇ ಚಾಪ್ಟರ್ನಲ್ಲಿ ಈಗ ನಮ್ಗೆ ಇದರ ಸಾರಾಂಶ ಇಷ್ಟೇ, ನಿಮ್ಗೆ ಹೇಳ್ಬಿಡ್ತೇನೆ ನೋಡ್ರಿ. ದೃಶ್ಯ ಪ್ರಪಂಚ, ಅದೃಶ್ಯ ಪ್ರಪಂಚ. ದೃಶ್ಯ ಪ್ರಪಂಚದಲ್ಲಿ ನಾನು ಎಲ್ಲ ಹೋಲ್ಸೇಲ್ ತಗೊಂಡ್ಬಿಡ್ತಾ ಇದ್ದೀನಿ. ದೃಶ್ಯ ಪ್ರಪಂಚ ಅಂದ್ರೆ ಮತ್ತೆ ಎಲ್ಲ ಸೇರಿಸ್ಕೊಂಡ್ಬಿಡ್ತೀವಿ. ಇಲ್ಲಿ ಇನ್ನೇನು ಇರಲ್ಲ. ಅಲ್ಲಿ ದೇವತೆಗಳ ಅನುಭವವೂ ದೃಶ್ಯ ಪ್ರಪಂಚದಲ್ಲಿ ಇದೆ. ರಾಕ್ಷಸರು ಬ್ರಹ್ಮನಿಂದ ಹಿಡಿದು ಸ್ತಂಭದವರೆಗೂ ದೃಶ್ಯ ಪ್ರಪಂಚ. ಈ ಒಂದು ಹುಲ್ಕಡ್ಡಿ ಆಚೆಗೆ ಬಿಟ್ಟಿಲ್ಲ. ಈಗ ದೃಶ್ಯ ಪ್ರಪಂಚ ಹೆಂಗೆ ನಿಮ್ಗೆ ಅನುಭವ ಆಗುತ್ತೆ? ನಮಗೆ ಈ ವ್ಯವಹಾರದಲ್ಲಿ ಮಾಡಬೇಕಾದ್ರೆ 3 ಪ್ರಮಾಣಗಳು ಬೇಕು. ಯಾವುದು ಬೇಕು? ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ. ಈ 3 ಪ್ರಮಾಣಗಳಾದರೆ ಸಾಕು. ಈ 3 ಪ್ರಮಾಣಗಳ ಜೊತೆಗೆ ಇನ್ನು 3 ಪ್ರಮಾಣಗಳು ಇದೆ, ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಯಾವುದದು? ಅರ್ಥಾಪತ್ತಿ, ಅನುಪಲಬ್ಧಿ, ಆಮೇಲೆ ಇನ್ನೊಂದು ಯಾವುದು? ಅರ್ಥಾಪತ್ತಿ, ಅನುಪಲಬ್ಧಿ, ಆಮೇಲೆ ಯಾವುದೋ ಒಂದಿದೆ. ಒಟ್ಟು 6. ಇಲ್ಲಿ ಪ್ರತ್ಯಕ್ಷ ಪ್ರಮಾಣ ಅಂದರೆ ನನ್ನ ಇಂದ್ರಿಯಗಳನ್ನ ಉಪಯೋಗಿಸ್ಕೊಂಡು ಪ್ರತ್ಯಕ್ಷ ಹೇಳಲ್ವಾ? ಪ್ರತ್ಯಕ್ಷವಾಗಿ ನಾನು ಕಂಡೆ ಕಾಣೋ ಅಂತೀವಲ್ಲ, ಇದು ಪ್ರತ್ಯಕ್ಷ ಪ್ರಮಾಣ. ವ್ಯವಹಾರಕ್ಕೆ ಇವೆಲ್ಲ ಬೇಕೇ ಬೇಕು 3. ಇನ್ನ ಅನುಮಾನ ಪ್ರಮಾಣ, ಇನ್ಫರೆನ್ಸ್. ಈಗ ಬೆಟ್ಟದ ಮೇಲೆ ಹೊಗೆ ಇದೆ, ಹೆಂಗ್ ಗೊತ್ತಾಯ್ತು ನಿನಗೆ? ಹೊಗೆ ಅಲ್ಲಿ ಬೆಂಕಿ ಇದೆ ಅಂತ ಹೇಳ್ತೀಯ. ಹೆಂಗ್ ಗೊತ್ತಾಯ್ತು? ಸ್ವಾಮಿ ಹೊಗೆ ಆಡ್ತಾ ಇದೆ ನೋಡಿ. ಎಲ್ಲಿ ಹೊಗೆ ಆಡ್ಬೇಕಾದ್ರೂ ಬೆಂಕಿ ಇರಬೇಕು. ನಿನಗೆ ಹಿಂದೆ ಪ್ರತ್ಯಕ್ಷದಿಂದ, ಕಣ್ಣಿಂದ ಬೆಂಕಿ ಹೊಗೆ ಎರಡನ್ನೂ ನೋಡಿರ್ತೀಯ ನೀನು. ಎರಡು ನೋಡಿರೋದ್ರಿಂದ ಎಲ್ಲಿ ಹೋಗಿ ಬೆಂಕಿ ಕಾಣದೇ ಇರ್ಬೋದು, ಹೊಗೆ ಕಂಡ್ರೆ ಸಾಕು. ಯು ಗೆಸ್, ಇನ್ಫರೆನ್ಸ್, ಅನುಮಾನ, ಬೆಂಕಿ ಇದೆ ಅಂತ. ಈಗ ನಾನು ಅಲ್ಲಿ ಹೋಗಿ ನೋಡ್ತೀಯ, ಫಾಗಿದೆ, ಬೆಂಕಿ ಇಲ್ಲ. ಈಗ ನಿಂದೇನಾಯ್ತು? ನೀನು ಅನ್ಕೊಂಡಿದ್ದು ತಪ್ಪಾಯ್ತು. ಎಷ್ಟು ಹೆಂಗಿದೆ ನೋಡ್ರಿ. ಇದು ಪ್ರತ್ಯಕ್ಷ ಪ್ರಮಾಣದ್ದು, ಸಾರಿ ಅನುಮಾನ ಪ್ರಮಾಣ. ಇನ್ನು 3ನೇ ಪ್ರಮಾಣ ಯಾವುದು? ಶಬ್ದ ಪ್ರಮಾಣ. ಇದಕ್ಕೆ ಫಸ್ಟ್ ಕ್ಲಾಸ್ ಆಗಿರೋ ದೃಷ್ಟಾಂತ ಅಂದ್ರೆ, ಈಗ ನನಗೆ ನಮ್ಮ ತಂದೆ ತಾಯಿಗಳೇ, ನನ್ನ ತಂದೆ ಹೆಂಗ್ ಗೊತ್ತು? ನಾ ಪ್ರಶ್ನೆ ಕೇಳ್ತೀನಿ, ಹೆಂಗ್ ಗೊತ್ತು ನಿಮಗೆ? ಬಾಹುಬಲಿ ಪಿಕ್ಚರ್ ಹೇಳ್ರೆ, ಮದುವೆ ಆಗೋವರೆಗೂ ಅವನಿಗೆ ಗೊತ್ತಿಲ್ಲ. ನಮ್ಮ ತಂದೆ ತಾಯಿಗಳು ಈ ಧೋಬಿಯವರೇ ಅನ್ಕೊಂಡಿರ್ತಾನ, ಬಟ್ಟೆ ಒಗೆಯವರೇ ಅನ್ಕೊಂಡಿರ್ತಾನೆ, ಕಾರಣ ಬೆಸ್ತರವನು ಅನ್ಕೊಂಡಿರ್ತಾನ. ಅವನು ಹೆಂಗಿದೆ? ಎಲ್ಲಿವರೆಗೂ? ಅವನು ಸಾಯೋವರೆಗೂ ಗೊತ್ತಿಲ್ಲ. ಹೆಂಗಿದೆ? ಇದನ್ನೇನಂತೀವಿ? ಶಬ್ದ ಪ್ರಮಾಣ ಅಂತೀವಿ. ತಂದೆ ತಾಯಿಗಳು ಹೇಳ್ತಾರೆ, ಹಿರಿಯರು ಹೇಳ್ತಾರೆ, ಅವರ ವಾಕ್ ಅದರಿಂದ ನಂಬ್ಕೊಂಡಿರ್ತೀನಿ ಅನ್ನೋದು. ಹೀಗೆ ನಾವು ವ್ಯವಹಾರ ಮಾಡೋದಕ್ಕೆ 3 ಪ್ರಮಾಣಗಳು ಇಟ್ಕೊಂತೀವಿ, ಸಾಕು, ಬೇಕಾದಷ್ಟಾಯ್ತು. ಬಟ್ ಈಗ ಸ್ವರ್ಗ ನರಕ, ಪಾಪ ಪುಣ್ಯ, ಮತ್ತೆ ನಾನು ಸತ್ತ ಮೇಲೆ ಹೋಗ್ತೀನಿ, ಮತ್ತೆ ಬರ್ತೀನಿ, ಜನ್ಮ ಪುನರ್ಜನ್ಮ, ಕರ್ಮ ಥಿಯರಿ, ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ, ಇದನ್ನ ಹೆಂಗ್ ನಂಬ್ತೀರಾ? ಈ 3ರಿಂದ ನೋಡಕ್ ಬರುತ್ತಾ? ಬರೋದಿಲ್ಲ. ಗೋವಿಂದ 0.
ಅದಕ್ಕೆ ಕೆಲವರು ಚಾರುವಾಕರು ನಾವಿವೆಲ್ಲ ನಂಬಲ್ರಿ. ಮತ್ತೇನು, ನಮ್ ಕಂಡಿದ್ ನಂಬ್ತೀವಿ. ಇದಕ್ಕೆ ಚಾರ್ವಾಕರು. ಅದಕ್ಕೆ ನಾವು ಸ್ವರ್ಗ, ಈ ಶರೀರ ಕಾಣ್ತಾ ಇದೆ ಇಷ್ಟೇ ಸತ್ಯ, ಗೋಂಡ್ ಎಂಜಾಯ್. ಸಾಲ ಮಾಡಿ ತುಪ್ಪ ತಿಂದ್ರು ಸರ್ ಎಂಜಾಯ್. ಅವ್ರ ಸಾಲ ತೀರ್ಸ್ಬೇಕಲ್ಲ. ಏನಾಗ್ತೆ, ಯಾವ ನನ್ನ ಮಗ ಸ್ವರ್ಗ ನರ್ಕ ನಾವೇನ್ ಕಾಣಕ್ ಬರಲ್ವೇ, ಯಾವನೋ ಹೇಳಿದ್ದನ್ನು ಕೇಳೋದು, ದಡ್ಡ ನೀನು ಅಂತ ಹಿಂಗೆ ಬೈತಾರೆ. ಅದಕ್ಕೆ ಇವರು ಚಾರ್ವಾಕರು ಥಿಯರಿ ಅಂತಾರೆ. ಆದ್ದರಿಂದ ಹೀಗೆಲ್ಲ ಪ್ರಮಾಣಗಳು ಮೂಡಿರುತ್ತೆ. ಹಾಗಾದ್ರೆ ನಿಮ್ಮ ಉಪನಿಷತ್ತುಗಳು ಹೇಗೆ ಪ್ರತ್ಯೇಕಿಸ್ಕೊಡುತ್ತೆ ಆತ್ಮನ್ನ? ಯಾಕೆ ಈಗ ನಿಮ್ಮ ಉಪನಿಷತ್ತು ತಿಳಿಸೋದು ಇದಕ್ಕೂ ಸಿಗುವುದಿಲ್ಲ, ಇಂದ್ರಿಯಗಳು ಪ್ರತ್ಯಕ್ಷ ಪ್ರಮಾಣಕ್ಕೆ ಸಿಗೋಲ್ಲ. ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಇರದೇ 5 ನಿಮ್ಗೆ ಪ್ರಮಾಣಗಳು. ಯಾವುದು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಸ್ಪರ್ಶ, ಇವು 5. ಇವು ಒಳಗಡೆ ಇದೆ. ಇನ್ನು ವಸ್ತುಗಳು ಎಷ್ಟಿದೆ? ಇರದೇ 5. ಏನದು? ಶಬ್ದ, ಸ್ಪರ್ಶ, ರೂಪ, ರಸಗಂಧ ಇದೆ. ಇವುಗಳು ಇವೇನ್ ಬೇಕಾದ್ರೆ ಇಂದ್ರಿಯಗಳು ಉಪಯೋಗಿಸ್ಕೊಂಡು ನೋಡ್ಬೇಕು. ಅದ್ರ ಹಿಂದೆಗಡೆ ಮನಸ್ಸಿರ್ಬೇಕು, ಬುದ್ಧಿ ಇರಬೇಕು, ಚಿತ್ತ ಇರಬೇಕು, ನಾನು ಒಬ್ಬ ಅಹಂಕಾರ ಇರಬೇಕು. ಇವೆಲ್ಲ ಆಮೇಲೆ ಮುಂದಕ್ಕೂ ಹೇಳ್ತಾರೆ. ಇಷ್ಟಿರ್ಬೇಕು. ಈ ಸ್ವರ್ಗ ನರಕ ಗೋವಿಂದ. ಇನ್ನು ಆತ್ಮ ಅದಕ್ಕಿಂತ ಹಿಂದೆಗಡೆ ಇರೋದು. ಅವ್ರಿಗೆ ಆಕಾರ ಇಲ್ಲ, ನಾಮ ಇಲ್ಲ. ಸ್ವರ್ಗಕ್ಕಾದ್ರೂ ಅಲ್ಲಿ ನೋಡೋದು, ಹೋಗೋದು, ಅದಕ್ಕೆ ಆಕಾರ, ಲೋಕ, ಕಾಲ, ದೇಶ ಎಲ್ಲದರಲ್ಲಿ ಇದೆ. ಇದು ಅದರಲ್ಲೂ ಇಲ್ಲ, ಕಾಲದಲ್ಲಿಲ್ಲ, ದೇಶದಲ್ಲಿಲ್ಲ. ಅದಕ್ಕೆ ನಾಮ ಇಲ್ಲ, ರೂಪ ಇಲ್ಲ, ಕ್ರಿಯೆ ಇಲ್ಲ, ಬಣ್ಣ ಇಲ್ಲ. ಅದು ಯಾವುದಕ್ಕೂ ಸಿಗೋಲ್ಲ. ಶಬ್ದಕ್ಕೆ ಸಿಗಲ್ಲ, ಅದು ಕಣ್ಗೂ ನೋಡಕ್ ಬರಲ್ಲ, ಮನಸ್ಸಿಂದ ಸಂಕಲ್ಪ ವಿಕಲ್ಪ ಮಾಡಕ್ ಬರಲ್ಲ, ಬುದ್ಧಿಯಿಂದ ಡಿಸೈಡ್ ಮಾಡಕ್ ಬರಲ್ಲ, ಚಿತ್ತದಿಂದ ನೆನ್ಸ್ಕೊಳಕ್ ಬರಲ್ಲ, ಅಹಂಕಾರದಿಂದ ಏರುಪೇರು ಮಾಡ್ಕೊಳಕ್ ಬರಲ್ಲ. ಅಂಥದ್ದನ್ನ ಇದೆ ಅಂತ ಹೆಂಗ್ ಹೇಳ್ತೀರ? ಚಾರ್ವಾಕರು ಫಸ್ಟ್ ಎತ್ತಾಕ್ಬಿಡ್ತಾರಲ್ಲ. ಹೆಂಗಿದೆ ಈಗ? ಅದನ್ನು ತಿಳಿಸ್ಕೊಡ್ಬೇಕು. ಹೆಂಗ್ ತಿಳಿಸ್ಕೊಡ್ಬೇಕು? ಇದು ಪ್ರಶ್ನೆ. ಅದಕ್ಕೋಸ್ಕರ ಈ ಲೌಕಿಕ ಪ್ರಮಾಣಗಳಂದ್ರೆ ಏನು, ಅಂತಃಕರಣದ ಪ್ರಮಾಣಗಳಂದ್ರೆ ಏನು, ಅದಕ್ಕಿಂತ ಹಿಂದೆ ನೇರಾದ ಅನುಭವ, ಆ ಅನುಭವವನ್ನು ತೋರಿಸ್ತಾರೆ. ಅದು ಯಾರು ಕೊಡೋದಲ್ಲ, ಮೊದಲೇ ಇದೆ ಹಾಗೆ. ಅದರಿಂದ ಇವೆಲ್ಲ ಶಬ್ದ ಪ್ರಮಾಣ ಅಂತಾರೆ. ಶಬ್ದ ಅಂದ್ರೆ ಉಪನಿಷತ್ತುಗಳು ಮತ್ತೆ ಇವೆಲ್ಲ ಇವು. ಆದ್ರೆ ಅವು ಶಬ್ದ ಪ್ರಮಾಣ ತಿಳಿಸಿದೆ ಅಂತ ನಂಬ್ಕೋಬೇಕಾಗಿಲ್ಲ. ಈಗ ತಂದೆ ತಾಯಿಗಳು ಹೇಳಿದ್ರು, ಹಂಗೆ ತಿಳ್ಕೊಬೇಕಾಗಿಲ್ಲ. ಅಲ್ಲಿ ನಂಬ್ಕೋಬೇಕು ನಾನು. ಯಾಕೆ? ನಾನು ಹುಟ್ಟಿದುವಾಗ ನನಗೇನು ಜ್ಞಾನ ಇರುತ್ತೇನೋ? ಅವ್ರು ಹೇಳಿದ್ದನ್ನು ನಂಬ್ಕೋಬೇಕು ಶ್ರದ್ಧೆಯಿಂದ. ನೋ ಅದರ್ ವೇ. ಈಗ ಅವನ್ ಕೊನೆವರೆಗೂ ಗೊತ್ತಿಲ್ಲ ಅಂದ್ರೆ ಇವರೇ ನಮ್ಮ ತಂದೆ ತಾಯಿ ಅನ್ಕೊಂಡಿರ್ತಾನೆ. ಇದು ಹಂಗಿಲ್ಲ ಆತ್ಮನ ವಿಚಾರ. ಯಾಕೆ? ನಮ್ಮಪ್ಪ ಇವನು ಹೆಂಗಿದೆ, ಅವನನ್ನೇ ನಾನು ಈ ಶರೀರ ಅನ್ಕೊಂತ ಇದ್ದೀನಿ, ನಿಜವಾಗ್ಲೂ ನಾನು ಅದು ಇದಲ್ಲ. ಹೆಂಗಿದೆ? ಇದನ್ನ ನೇರಾದ ಅನುಭವದಿಂದ ತೋರಿಸ್ಕೊಡ್ತಾರೆ. ಆ ಅನುಭವ ಅದನ್ನು ಹಿಡ್ಕೊಳ್ರಪ್ಪ. ಅದು ಸಾರ್ವತ್ರಿಕ ಅನುಭವ. ಅಲ್ಲಿ ದೇಶ, ಕಾಲ, ಕಾರ್ಯ, ಕಾರಣಭವ ಬೇಕಾಗಿಲ್ಲ ಅಂತ ಹೇಳಿ ಹಿಂಗ್ ತೋರಿಸ್ಕೊಡ್ತಾರೆ. ಅದಕ್ಕೆ ಈ ಟಾಪಿಕ್ಕು ತುಂಬಾ ಇಂಪಾರ್ಟೆಂಟ್. ಈಗ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ, ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಓವರ್ ಆಲ್ ಇಷ್ಟು ನಿಮ್ಮ ಮನಸ್ಸಿನಲ್ಲಿ ಇದಿಟ್ಕೊಳ್ರಿ. ಹೀಗೆ ಈಗ ಲೌಕಿಕ ಪ್ರಮಾಣಗಳು, ಶಂಕರಾಚಾರ್ಯರಿಗೂ ಅವರ ಉಪದೇಶಗಳಿಗೂ ಈಗ ತಾನೇ ಹೇಳಿದ್ವಲ್ಲ, ಶಂಕರಾಚಾರ್ಯರಂದ್ರೆ ಯಾರು, ಅವರು ಉಪದೇಶಗಳೆಂದ್ರೆ ಏನು, ಪ್ರಸ್ಥಾನತ್ರಯಗಳು ಅವರು ಉಪದೇಶಗಳು. ಅವ್ರ ಜೀವನ ಚರಿತ್ರೆ ಇಟ್ಕೋಬಾರ್ದು. ಸ್ವಸ್ವಾಮಿ ಭಾವ ಸಂಬಂಧವಿರುವುದಿಲ್ಲ. ಹಾಗಂದ್ರೆ ಅವ್ರೇನ್ ಸ್ವಂತವಾಗಿ ಏನು ಬರ್ದಿಲ್ಲ, ಇದು ಅವ್ರದ್ದು ಅಂತ ಅವ್ರದ್ದೇನದು ಏನಿಲ್ಲ. ಆದರೂ ಒಂದು ದೃಷ್ಟಿಯಿಂದ ಅವರದೇ ಅಂತ ನಾವು ಕರೆದ್ರೆ ತಪ್ಪಾಗೋದಿಲ್ಲ. ಯಾಕೆ? ಯಾರಾದ್ರೂ ಹೇಳಿ ಪ್ರಶ್ನೆ, ಉತ್ತರ. ಈಗ ತಾನೇ ಹೇಳ್ಕೊಂಬತ್ತಿದ್ದೀವಿ, ದಿನ ಹೇಳ್ತಾ ಇದ್ದೀನಿ. ಅವ್ರದ್ದಲ್ಲ ಇದು, ಎಲ್ಲ ಉಪನಿಷತ್ಗಳಲ್ಲಿ ಮೊದಲೇ ಇದೆ. ಅವರು ಹೊಸದಾಗಿ ಏನೋ ಬರ್ದಿಲ್ಲ. ಇರೋ ಉಪನಿಷತ್ಗಳು ಹಿಂಗ್ ಅರ್ಥ ಮಾಡ್ಕೋಬೇಕು ಅನ್ನೋದು ಸರಿಯಾಗಿ ತೋರಿಸ್ಕೊಟ್ರು. ಒಂದು ದೃಷ್ಟಿಯಿಂದ ನಾವು ಅವ್ರದ್ದೇ ಅಂತ ಕರೆದ್ರೆ ತಪ್ಪಿಲ್ಲ. ಯಾಕೆ? ಯಾರಾದ್ರೂ? ಗೌಡಪ್ಪ ಆದ್ರೆ ಏನ್ ಅವ್ರ ಗುರುಗಳು ಹೇಳ್ಕೊಟ್ಟಿದಾರ ಅದನ್ನೇ ಇವರು ಬರೆದಿರೋದು. ಇದು ಪರಂಪರೆಯಿಂದ ಬಂದಿರೋದು ಅಲ್ಲಮ್ಮ. ಅರೆ ಕ್ರಿಶ್ಚಿಯನ್ಸ್ ಹೇಳ್ತಾರೆ
ನಮ್ಮ ಪರಂಪರೆಯಿಂದ ಬಂದಿದೆ ಅಂತಾನೆ. ಬುದ್ಧನವರು ಹೇಳ್ತಾರೆ ನಮ್ಮ ಪರಂಪರೆಯಿಂದ ಬಂದಿದೆ ಅಂತ. ಹೆಂಗ್ ನಂಬ್ಕೊಂತೀರೇನು? ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಹಾ, ಅದು ಹಿಡ್ಕೊಳ್ರಿ. ಯಾರಪ್ಪಂದಿದು? ಶಂಕರಾಚಾರ್ಯರು. ಅದು ಉಪನಿಷತ್ಗಳಲ್ಲಿ ಇದೆ, ಬೇರೆ ಅವ್ರು ತೋರಿಸ್ಲಿಲ್ಲ, ಇವರು ತೋರಿಸಿದ್ದಾರೆ ಇಷ್ಟೇ. ಶಂಕರಾಚಾರ್ಯರು ಅದನ್ನ ಕರ್ಮಕಾಂಡ, ಉಪಾಸನ ಕಾಂಡ ಮತ್ತೆ ಜ್ಞಾನಕಾಂಡ 3ಕ್ಕೂ ಶಾಸ್ತ್ರವೇ ಪ್ರಮಾಣ, ನಂಬಿಕೆ ಶ್ರದ್ಧೆಯಿಂದ ಮಾಡ್ಕೋಬೇಕು. ಆದ್ರೆ ಜ್ಞಾನಕಾಂಡ ನಾವು ಈಗಲೇ ನಿಮ್ಮ ಅನುಭವದಲ್ಲಿ ಈಗಲೇ ಸಹ ಎಚ್ಚರ ಕನಸು ನಿದ್ದೆಯಿಂದ ತೋರಿಸ್ಬಿಡ್ತೀವಿ. ಆಗ ಇನ್ನೇನು ನಿಮ್ಗೆ ಕಷ್ಟ? ಇದನ್ನ ತೋರಿಸಿದ ಶಂಕರಾಚಾರ್ಯರು ಆಗಿರೋದ್ರಿಂದ ಇಲ್ಲಿವರೆಗೂ ಯಾರು ಹಿಂದೆ ತೋರಿಸಿಲ್ಲ, ಮುಂದೆ ತೋರಿಸಲ್ಲ, ಈಗ ಯಾರು ತೋರ್ಸೋರಿಲ್ಲ. ಹೇಳಿದ್ರು ನಂಬೋರಿಲ್ಲ, ಬಾಯಿ ಪಡ್ಕೊಂಡ್ರು ನಂಬಲ್ಲ. ನಮ್ಮದ್ ನಾವು ಹಿಡ್ಕೊಂತೀವಿ, ನಿಮ್ಗೆ ಯಾಕೆ ಬೇಕು ಹೋಗ್ರಿ ಅಂತ. ಆ ಥರ ಜನ ಇರ್ತಾರೆ. ಏನ್ ಮಾಡ್ತೀರಾ? ಇರ್ಲಿ, ಏನಾದ್ರೂ ಇರ್ಲಿ. ಅಲ್ಲಿಗೆ ಈ ಒಂದು ದೃಷ್ಟಿಯಿಂದ ಇದು ಶಂಕರಾಚಾರ್ಯರದೇ ಅಂದ್ರೆ ತಪ್ಪಾಗೋದಿಲ್ಲ, ಅಷ್ಟು ತಿಳ್ಕೊಳ್ರಿ. ಆಚಾರ್ಯರು ಇವು ನನ್ನ ಸ್ವಂತವಾದ ಉಪದೇಶಗಳು ಅಂತ ಎಲ್ಲೂ ಹೇಳಿಲ್ಲ. ಹೇಳಿದಾರೇನೋ? ಅದಕ್ಕೆ ನಾನು ಹೇಳಿದ್ದು ಅದ್ವೈತ ತತ್ವವನ್ನ ಶಂಕರಾಚಾರ್ಯನ ಸ್ಥಾಪನೆ ಮಾಡಿದ್ದೀನಿ ಅಂತೆಲ್ಲೂ ಹೇಳಿಲ್ಲ, ಹಂಗ ಅವರು ಮಾಡೂ ಇಲ್ಲ. ಮೊದಲೇ ಇದೆ, ಅದು ಇದ್ದದ್ದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ ಅಷ್ಟೇ. ಅಲ್ಲಿ ಡೈಮಂಡ್ ಇದೆ, ಇದ್ದದ್ದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಮತ್ತೆ ಅಲ್ಲಿ ಏನಿತ್ತು? ಪಾಚಿಯಿಂದ ಮುಚ್ಕೊಂಡ್ಬಿಟ್ಟಿತ್ತು, ವೇವ್ಸಿಂದ ಮುಚ್ಕೊಂಡಿತ್ತು. ನಾನು ಆ ವೇವ್ಸ್ ತೆಗೆದೆ, ಪಾಚಿ ತೆಗೆದೆ, ಇದ್ದಂಗೆ ಕಾಣ್ತಾ ಇದೆ, ಮುಗಿದೋಯ್ತು ಅಂತಾರೆ. ಇಲ್ಲಿಗೂ ಇವು ಉಪನಿಷತ್ತುಗಳು, ಗೀತೆ ಇವನ್ನ ಅನುವಾದ ಮಾಡಿ ತಿಳಿಸ್ತಾ ಇದೆ. ಇವನ್ನ ಯಾವುದನ್ನ? ಸಾರ್ವತ್ರಿಕ ಪೂರ್ಣಾನುಭವವನ್ನ ಪ್ರಸ್ಥಾನತ್ರಯ ಭಾಷ್ಯಗಳಲ್ಲಿ ತೋರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಹಾಗೆ. ಹಾಗಾದ್ರೆ ಯಾರೋ ಒಬ್ರು ಹೇಳಿದ್ದನ್ನ ಆಚಾರ್ಯರು ಹೇಳಿರುತ್ತಾರಂತೆ ಆಯ್ತಲ್ವೇ? ಇಲ್ಲಿ ಪ್ರಶ್ನೆ, ಯಾರೋ ಒಬ್ರು ಅಂದ್ರೆ ಯಾರು? ಎಲ್ಲ ಪೂರ್ತಿ ನಷ್ಟ ಆಗ್ಬಿಟ್ಟಿತ್ತು. ಈ ಋಷಿಗಳು ಹೋದ್ರು, ಕಾಡಿಗೆ ಗೆಡ್ಡೆ ಗೆಣಸು ತಿನ್ಕೊಂಡ್ರು, ಕೂತ್ಕೊಂಡ್ರು, ಏನಾಲ್ ಬಂತು, ಅವ್ರಿಗೆ ಹೊಳಿತು. ಈಗ ಅದನ್ನ ಸತ್ಯ ಅಂತ ಹೆಂಗ್ ನಂಬ್ತೀರ? ಇದು ಪ್ರಶ್ನೆ. ಯಾರೋ ಒಬ್ರು ಹೇಳಿದ್ದನ್ನು ನಿಮ್ ಶಂಕರಾಚಾರ್ಯರು ಹೇಳಿದ್ದಾರೆ ಅಷ್ಟೇ. ಯಾಕೆ? ಇದು ಏನಂತಾರೆ ಇದನ್ನ? ಪ್ರತ್ಯಕ್ಷ ಅನುಮಾನ, ಶಬ್ದ ಪ್ರಮಾಣ. ಶಬ್ದ ಪ್ರಮಾಣ ತಾನೇ ಇದು. ಅಥವಾ ಋಷಿಗಳು ಕಂಡ್ಕೊಂಡ್ರು, ಅವ್ರಿಗೆ ಹೊಳಿತು, ಇವನು ಹೇಳಿದ್ದನ್ನು ನಂಬ್ಕೋಬೇಕು ಅನ್ನೋದೇನಿದೆ ಪ್ರೂಫು ಅಂತ ಪ್ರಶ್ನೆ ಹಾಕ್ತಾ ಇದ್ದಾನೆ ಪೂರ್ವ ಪಕ್ಷಿ. ಹೌದು ಕಣಪ್ಪ, ಎತ್ತರ ಕನಸು ನಿದ್ದೆಗೆ ಹತ್ ನೋಡ್ಬಿಡ, ಮುಗಿದೋಯ್ತಲ್ಲ, ಇನ್ನೇನ್ ಮಾತಾಡ್ತೀಯ? ಅವನ್ ಬಾಯಿ ಮುಚ್ಕೊಂಡ. ಹಾಗೇನಿಲ್ಲ, ಏಕೆಂದ್ರೆ ಆಚಾರ್ಯರು ಇವೇ ವೇದಾಂತದ ಉಪದೇಶಗಳು. ಈ ವೇದಾಂತದ ಉಪದೇಶಗಳು ಈ ಪ್ರಸ್ಥಾನತ್ರ ಭಾಷೆಯಲ್ಲಿ ಏನು ಹೇಳಿದೆಯೋ ಅನುಭವ ಸಮ್ಮತವಾಗಿದೆ. ಅನುಭವ ಅಂದ್ರೆ ಇಂದ್ರಿಯಗಳ ಅನುಭವವೇನೋ, ವೇದನ ಅನುಭವವೇನೋ ಅಲ್ಲ, ಸಾರ್ವತ್ರಿಕ ಪೂರ್ಣ ಅನುಭವ. ಯಾರಪ್ಪಂದು? ದೇವತೆಗಳಿಂದ ಹಿಡಿದು ಕೆಳಗಿನವರೆಗೂ ಪ್ರತಿಯೊಬ್ಬರಿಗೂ, ಹುಟ್ಟಿದಾಗಲಿಂದ ಸಾಯೋವರೆಗೂ, ಬೆಳಗ್ಗೆಯಿಂದ ರಾತ್ರಿವರೆಗೂ 24 ಗಂಟೆಯಲ್ಲಿ 3 ಅವಸ್ಥೆಗಳು ಆಗುತ್ತಲ್ವ? ನೋಡ್ಕೊಂಡ್ಬಿಡ್ರಿ. ಒರೇ ಅವಸ್ಥೆಗಳಲ್ಲ ಆತ್ಮ, ಅವಸ್ಥೆಗಳನ್ನ ಹಿಡ್ಕೊಂಡು ಉಪಾಧಿ ಅವುಗಳಿಂದ ತೋರಿಸ್ಕೊಡ್ತಾರೆ. ಮುಗ್ದೋಯ್ತು ಅಂತ ಹೇಳೋದು ಇದು ಅನುಭವ ಸಮ್ಮತವಾಗಿದೆ ಎಂದು ನಮ್ಮ ಮುಂದೆ ಹೇಳ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ. ವೇದಾಂತಿಗಳಿಗೆ ಅಂದರೆ ಉಪನಿಷತ್ತುಗಳಿಗೆ ಇದೇ ಅರ್ಥ. ಹೀಗೆ ಮಾಡ್ಬೇಕು. ಹೆಂಗಿದೆ? ಅದಕ್ಕೆ ದರ್ಶನಕಾರರು 6 ಜನ. ನಾವು ವೇದಗಳನ್ನ ಓದ್ತೀವಿ, ನಾವು ವೇದಗಳಿಗೆ ಅರ್ಥ ಬರಿತೀವಿ, ನಾವು ಮೋಕ್ಷವನ್ನು ತೋರಿಸ್ತೀವಿ ಅಂತ ಹೇಳಿ ಮೀಸೆ ತಿರುಗಿಸಿ ತಪ್ಪು ದಾರಿ ಕರ್ಕೊಂಡೋದು. ಸೃಷ್ಟಿ ಕ್ರಮ ತಪ್ಪು, ಸಾಧನೆ ಕ್ರಮ ತಪ್ಪು, ಫಲದ ಕ್ರಮ ತಪ್ಪು, ಎಲ್ಲ ತಪ್ಪು. ಅವರು ವೇದ ಓದಿದ್ದಾರೆ, ಶಂಕರಾಚಾರ್ಯರು ಓದಿದ್ದಾರೆ. ಇವ್ರದ್ದೇನು ಗ್ರೇಟ್ನೆಸ್? ಓರೆಗಾಲ್ಗೆ ಹಚ್ಚಿಬಿಡ್ರಿ, ಅವ್ರದ್ದು ಹಚ್ಚಿಬಿಡ್ರಿ. ಎಚ್ಚರ ಕನಸು ನಿದ್ದೆ ಅವ್ರು ಏನ್ ಹೇಳ್ತಾರೋ ಹಚ್ಚಿಬಿಡ್ರಿ. ಹೆಂಗಿದೆ? ಹಿಂಗ್ ತಗೊಂಡ್ಬರ್ತಾರಪ್ಪ. ಆದ್ದರಿಂದ ಅರ್ಥವು ಸರ್ವಾನುಭವಕ್ಕೂ ಹೊಂದಿಗೆ ಆಗಿದೆ ಎಂದು ಅವರು ಶಂಕರಾಚಾರ್ಯರು ಪ್ರತಿಪಾದಿಸ್ತಾರೆ, ತೋರಿಸ್ತಾರೆ. ಎಂಥ ಪಾಮರನಿಗೂ ಏನ್ ಪ್ರಿಪ್ರೇಷನ್ ಬೇಡ, ಏನು ಸಾಧನ ಚತುಷ್ಟ ಯೋಗ್ಯತೆ ಇಲ್ಲದೆ ಇದ್ರೂ ಪರವಾಗಿಲ್ಲ. ದೇವ್ರನ್ನ ನಂಬಲಿ ನಂಬದೇ ಇರಲಿ,
ವೈದಿಕರು ಅವೈದಿಕರು ಆಗಿರ್ಲಿ ಬಿಡ್ಲಿ, ಜೊತೆಲಿ 1 ಗಂಟೆ ಕೂತ್ಕೊಳ್ಳಿ, ನಾವು ತೋರಿಸ್ಕೊಡ್ತೀವಿ. ಮುಗಿದೋಯ್ತು 1 ಗಂಟೆ, ಇನ್ನೇನು ಜಾಸ್ತಿನೂ ಬೇಡ. ಹೆಂಗಿದೆ? ನೀವೆಲ್ಲ 1 ಗಂಟೆನೇ ಕೇಳಿದ್ ನನ್ನ ಹತ್ರಕ್ಕೆ. ಫಸ್ಟ್ ಇಟ್ಕೊಂತಾನೆ ಇದು ಹೇಳೋದು. ಯಾರು ಬಂದ್ರು ನಾನು ಫಸ್ಟ್ ಇದನ್ನು ಹೇಳೋದು. 100 ಸಲ ಹೇಳಿರ್ಬೋದು ನಾನು. ಹೇಗಿದೆ? ಮುಗಿದೋಯ್ತು, ಇನ್ನೇನಿದೆ ಇಲ್ಲಿ ಎಂಬ ಕಾರಣದಿಂದ ಅವರದೇ ಅಂದ್ರೆ ಶಂಕರಾಚಾರ್ಯರದೇ ಅಂತ ಕರೆಯೋದೇನು ತಪ್ಪಿಲ್ವಲ್ಲ. ಹೇಗಿದೆ? ಹೆಂಗ್ ತಗೊಂಡ್ಬರ್ತಾರೆ ಸ್ವಾಮಿಗಳು. ಆದರೂ ಉಪನಿಷತ್ತುಗಳು ಅವನ್ನ ಅನುವಾದ ಮಾಡಿದೆ. ಅದನ್ನ ವಿವರಿಸೋದು ಗೀತೆಯಲ್ಲಿ, ಉಪನಿಷತ್ತುಗಳೆಲ್ಲ ಅದರ ಅನುವಾದ. ಗೀತೆಯಲ್ಲಿ ಏನ್ ಮಾಡಿದ್ದಾರೆ? ವಿವರಿಸಿದೆ. ಮತ್ತೆ ಸೂತ್ರ ಭಾಷೆಯಲ್ಲಿ ಏನ್ ಮಾಡಿದೆ? ಇವೆರಡನ್ನು ಯುಕ್ತಿಗೆ ಕೂಡಿಸಿ ಕರೆಕ್ಟ್ ಅಂತ ಹೇಳಿದೆ. ಪ್ರಸ್ಥಾನತ್ರಯ ಇವು ಮೂರನ್ನು ನಾವು ಪ್ರಮಾಣ ಅಂತ ಹೇಳೋದ್ರಲ್ಲಿ ಏನ್ ತಪ್ಪಿಲ್ಲ, ಹೇಳ್ಬೋದು. ಕೆಲವರು ಅದ್ರ ಮೇಲೂ ಪ್ರಶ್ನೆ ಹಾಕ್ತಾರೆ, ಓ ಇವನ್ 3ನೇ ಪ್ರಮಾಣ ಅಂತ ಹೆಂಗ್ ಕರಿತೀರಾ ಅಂತ. ಅಲ್ಲಪ್ಪ, ನೀ ಎಚ್ಚರ ಕನಸು ನಿದ್ದೆ ಅನುಭವಕ್ಕೆ ಹೊಂದು ಬಿಟ್ರೆ ಪ್ರಮಾಣ ಆಗೋಯ್ತಲ್ವಾ? ಮುಗ್ದೋಯ್ತು, ಒಂದೇ ಬಾಣ. ಈಗ ಅವನ ಪ್ರಶ್ನೆ, ಪ್ರಮಾಣ ಅಂದ್ರೆ ಏನು? ಈಗ ಪ್ರಮಾಣ ಅಂದ್ರೆ ಏನು ತೋರಿಸ್ಬೇಕಾಗಿದೆ. ವ್ಯವಹಾರದಲ್ಲಿ ನಾವು ಈ ವ್ಯವಹಾರ ಮಾಡೋದಿಕ್ಕೆ, ವ್ಯವಹಾರ ಅಂದ್ರೆ ಏನು? ಹುಟ್ಟದಾಗಿಂದ ಸಾಯೋವರೆಗೂ ದೃಶ್ಯ ಪ್ರಪಂಚ, ಎಚ್ಚರ ಕನಸು, ವ್ಯವಹಾರ. ಮತ್ತಿರ್ಗ ಹುಟ್ಟಬನ್ರಿ, 84 ಲಕ್ಷ ಜೀವರಾಶಿಗಳು ಹುಟ್ಟಬಂದ್ರು ವ್ಯವಹಾರವೇ. ಇಲ್ಲಿ ನಮ್ಗೆ ಹೆಂಗೆ ಅನುಭವ ಆಗುತ್ತೆ ಅನ್ನೋ ಸ್ವಲ್ಪ ತೋರಿಸ್ಕೊಡ್ತಾರೆ. ಇಲ್ಲಿ ಪ್ರಮಾಣಗಳ ವಿಚಾರ ಫಸ್ಟ್ ಹೇಳ್ತಾರೆ, ಆಮೇಲೆ ಅನುಮಾನದ ವಿಚಾರ ಹೇಳ್ತಾರೆ, ಆಮೇಲೆ ಶಾಸ್ತ್ರದ ವಿಚಾರ ಹೇಳ್ತಾರೆ, ಅಂದ್ರೆ ಶಬ್ದ ಪ್ರಮಾಣದ ವಿಚಾರ. ಅದಾದ್ಮೇಲೆ ನೇರವ ಅನುಭವದಿಂದ ನಾವು ಹೇಗೆ ನೋಡ್ಕೋಬೇಕು ಅಂತ ಹೇಳ್ತಾರೆ. ಮುಗಿದಾಯ್ತು. ಇಲ್ಲಿ ಪ್ರಮಾಣ ಅಂದ್ರೆ ಏನಪ್ಪ? ಪ್ರಮಗೆ ಕರಣವಾದದ್ದು. ಕರ್ಣ ಅಂದ್ರೆ, ಪ್ರಮಾಣ ಅಂದ್ರೆ ಏನು? ಕರ್ಣಗಳನ್ನ ಉಪಯೋಗಿಸೋದು. ಇಲ್ಲಿ ಫಾರ್ ಎಕ್ಸಾಂಪಲ್, ನೀವಿಲ್ಲಿದ್ದೀರಾ, ನಾನಿಲ್ಲಿದ್ದೀನಿ, ನನಗೆ ಕಣ್ಣಿದೆ, ನಿಮಗೂ ಕಣ್ಣಿದೆ, ಕಿವಿ ಇದೆ, ನಾನು ಇರೋದನ್ನು ನೀವು ನೋಡ್ತಾ ಇದ್ದೀರಾ, ನೀವು ವಿಡಿಯೋ ಬಂದ್ರೆ ನಾನು ನೋಡ್ತೀನಿ. ಪ್ರತ್ಯಕ್ಷ ಪ್ರಮಾಣ. ಅವ್ರು ಎಲ್ಲಿ ಬೇಕಾದ್ರೂ ಇರಲಿ, ಅಮೇರಿಕಾದಲ್ಲಿರಲಿ. ಇವಾಗ ಶ್ರೀಧರ್ ಅವರು ಎಲ್ಲೋ ಬೇರೆ ದೇಶಕ್ಕೆ ಹೋಗಿದ್ದಾರೆ, ಅವರು ಬಂದರೆ ಅವ್ರನ್ನು ನಾವು ನೋಡ್ಬೋದು. ಇಲ್ಲೇ ಪ್ರತ್ಯಕ್ಷ ಪ್ರಮಾಣ ಅಲ್ವಾ? ಇಂದ್ರಿಯಗಳಿಂದ ನೋಡಿದ್ವಿ, ಕಿವಿಯಿಂದ ಕೇಳಿದ್ವಿ, ಇದು ಪ್ರತ್ಯಕ್ಷ ಪ್ರಮಾಣ. ಇದಕ್ಕೇನಂತಾರೆ? ಯಥಾರ್ಥ ಜ್ಞಾನ. ಇಲ್ಲಿ 2 ತರ ಇದೆ, ಯಥಾರ್ಥ ಜ್ಞಾನ, ಅಯಥಾರ್ಥ ಜ್ಞಾನ. ಯಥಾರ್ಥ ಅಂದ್ರೆ ಇದ್ದದ್ದನ್ನು ಇದ್ದಾಗ ತಿಳ್ಕೊಳ್ಳೋದು. ಈಗ ಹಾವು ಅಯಥಾರ್ಥ ಜ್ಞಾನ, ತಪ್ಪು. ಆಮೇಲೆ ಗೊತ್ತಾಗುತ್ತೆ ನಮ್ಗೆ. ಹಗ್ಗ ಅಂತ ಗೊತ್ತಾದ್ಮೇಲೆ ಹೆಚ್ಚೆಚ್ಚೆ ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ, ಇದು ನಿಜವಾದ ನೋಟ್ ಅನ್ಕೊಂಡಿದ್ದೆ, ಆಮೇಲೆ ಗೊತ್ತಾಯ್ತು ಕೋಟಾ ನೋಟ್ ಅಂತ, ಬ್ಯಾಂಕ್ ನೋಟ್ ತಗೊಂಡ್ಲಿಲ್ಲ. ಇದು ನಿಜವಾದ ಚಿನ್ನ ಅನ್ಕೊಂಡಿದ್ದೆ, ಆಮೇಲೆ ಗೊತ್ತಾಯ್ತು ಉಮಾ ಗೋಲ್ಡ್. ಯಥಾರ್ಥ ಅಯಥಾರ್ಥ, ಹೀಗೆ ಅದು ತಪ್ಪು ನಮ್ಗೆ ಗೊತ್ತಾಗುತ್ತೆ. ಹಾಗೆ ಆದ್ದರಿಂದ ನಾವು ಪ್ರತ್ಯಕ್ಷ ಪ್ರಮಾಣಗಳಿಂದ ನೋಡಿದಾಗ ಯಥಾರ್ಥ ಜ್ಞಾನ ನಮ್ಗೆ ಆಗ್ಬಿಡುತ್ತೆ. ಈಗ ಉದಾಹರಣೆಗೆ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೇನೆ, ಮೊಬೈಲ್. ಯಾರು ಹೇಳಲ್ಲ? ಯಥಾರ್ಥ ಜ್ಞಾನ ಹೆಂಗೆ? ಕಪ್ಪಗಿದೆ, ಸ್ಕ್ವೇರ್ ಆಗಿದೆ, ಆಕಾರ ಕಣ್ಣಿಂದ ನೋಡಿದ್ರಿ, ಮುಗ್ದೋಯ್ತು. ಯಥಾರ್ಥ ಜ್ಞಾನ ಅದನ್ನು ಹೇಳ್ತಾ ಇದ್ದಾನೆ. ಕರ್ಣಗಳನ್ನು ಉಪಯೋಗಿಸ್ದೆ. ವಿಷಯ ಹೊರಗಡೆ ಇದೆ, ಮೊಬೈಲ್ ಹೊರಗಡೆ ಇದೆ, ನನಗೆ ಕರ್ಣಗಳ ಹಿಂದೆ ಇದೆ, ಅದು ನೋಡ್ತು, ಅದ್ರ ಹಿಂದೆಗಡೆ ಬುದ್ಧಿ ಇದೆ, ನಾನು ಅದ್ರ ಹಿಂದೆ ಅದು ಫೀಡ್ ಆಗಿತ್ತು ಚಿತ್ತಕ್ಕೆ, ಇದು ಈ ತರ ಇದ್ರೆ ಮೊಬೈಲ್ ಅಂತಾರೆ ಅಂತ ಕೆಟ್ಟಕ್ಕಂತ ನಾನು ಮೊಬೈಲ್ ಅಂತ ಡಿಸೈಡ್ ಮಾಡ್ಬಿಟ್ಟೆ. ಯಥಾರ್ಥ ಜ್ಞಾನ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಉಪನಿಷತ್ತು ಮುಂತಾದ ಗ್ರಂಥಗಳಿಂದ ಉಂಟಾಗುವ ಜ್ಞಾನವು ಮತ್ತೆ ಏತರಿಂದಲೂ ಆಗದಂತೆ ಇದ್ದು ಅಬಾಧಿತವಾಗಿದ್ದು ಸರ್ವತ ಸಮ್ಮತವಾಗಿದ್ದರೆ ಅದನ್ನು ಪ್ರಮಾಣವೆಂದಲ್ಲದೆ
ಮತ್ತೇನೇನು ಕಾದಿತು? ಅದಕ್ಕೋಸ್ಕರನೇ ಈಗ ಯಾವುದೇ ಆಗಲಿ ಉಪನಿಷತ್ನಲ್ಲಿ ಬರೋದನ್ನು ಕೂಡ ಪ್ರಮಾಣ ಅಂತ ಕರೀತಾರೆ. ಯಾಕೆ? ಬಾಧಿತ ಆಗೋದಿಲ್ಲ, ನಿಮ್ಮ ಅನುಭವದ ಸಾರ್ವತ್ರಿಕ ಅನುಭವದಲ್ಲೂ ತೋರಿಸ್ತಾರೆ. ಆದ್ದರಿಂದ ಅದನ್ನು ಕೂಡ ಪ್ರಮಾಣ ಅಂತ ಅನ್ಬಹುದು ಅಂತ ಹೇಳ್ತಾ ಇರೋದು. ಇದು ಬಿಡ್ರಿ, ಮುಂದಕ್ಕೆ ಹೋಗೋಣ. ಆದರೂ ಲೋಕಸಮ್ಮತವಾದ ಪ್ರಮಾಣಗಳ ಸ್ವಭಾವವನ್ನು ಪರೀಕ್ಷಿಸುವುದರಿಂದ ಉಪನಿಷತ್ತುಗಳ ಪ್ರಾಮಾಣ್ಯವನ್ನು ನಾವು ಇನ್ನಷ್ಟು ಸ್ಪಷ್ಟಗೊಳಿಸ್ಬೋದು. ಈ ವೈದಿಕವಾದ ಪ್ರಮಾಣ ಪಕ್ಕಕ್ಕೆ ತಿಡ್ರಿ. ಅಷ್ಟಕ್ಕೂ ಅಂತಾನೆ ಈ ಲೋಕದಲ್ಲಿ ನಮ್ಮ ವ್ಯವಹಾರದಲ್ಲಿ ಈ ಪ್ರಮಾಣಗಳು ಹೆಂಗ್ ಕೆಲಸ ಮಾಡುತ್ತೆ ಅದ್ ನೋಡ್ರಿ, ಆಮೇಲೆ ಬರೋಣ ಅದಕ್ಕೆ ಅಂತಾರೆ. ಹಾಗಾದರೆ ಲೋಕದಲ್ಲಿ ವಸ್ತುಗಳ ಜ್ಞಾನ ಯಾವ ಪ್ರಕಾರದಿಂದ ಆಗುತ್ತೆ ಅಂತ ಅಂದಾಗ, ನಾವು ನೋಡಿ ತಿಳಿದುಕೊಳ್ಳುವುದು, ಕೇಳಿ ತಿಳಿದುಕೊಳ್ಳುವುದು, ಮುಟ್ಟಿ ನೋಡುವುದು, ವಾಸನೆ ನೋಡೋದು, ರುಚಿ ನೋಡೋದು, ಇವೆಲ್ಲ ಗೊತ್ತಿಲ್ಲ ನಮಗೆ. ಆದ್ದರಿಂದ ಈ ನೋಡಿದ್ದರ ಬಲದಿಂದ ಇನ್ನೂ ಕಾಣದಿದ್ದರು, ಈಗ ಎಷ್ಟೋ ನಮ್ಗೆ ಈ ಇಂದ್ರಿಯಗಳಿಂದ ನೋಡ್ಬಿಡ್ತೇನೆ. ಅಂದ್ರೆ ಪ್ರಪಂಚದಲ್ಲಿರೋದು 5 ವಸ್ತುಗಳು ಹೇಳ್ದೆ ನಿಮಗೆ. 5 ಶಬ್ದ, ಸ್ಪರ್ಶ, ರೂಪ, ರಸಗಂಧ. ಇದೇ ಇಲ್ಲ ಅಂತ ತಿಳ್ಕೊಳ್ಳೋದು ನನಗೆ 5 ಇನ್ಸ್ಟ್ರೂಮೆಂಟ್ಸ್ ಇದೆ. ಇದಕ್ಕೆ ಕರ್ಣ ಅಂತಾರೆ. ಸ್ವಲ್ಪ ಹೆಸರುಗಳು ತಿಳ್ಕೋಬೇಕು, ಇಷ್ಟೇ, ಮುಗಿದೋಯ್ತು. ಈಗ ಫಾರ್ ಎಕ್ಸಾಂಪಲ್ ಈ 5ಕ್ಕೂ ಸಿಗದೆ ಇದ್ರೆ ಅದು ಇದೆ ಅಂತ ನೀವು ಹೆಂಗ್ ನಂಬ್ತೀರಾ ಅಂತ ಪ್ರಶ್ನೆ. ಯಾವುದು? ಅನುಮಾನ ಪ್ರಮಾಣ. ಈಗ ಬೆಟ್ಟದ ಮೇಲೆ ನೀವು ಬೆಂಕಿಯನ್ನು ನೋಡ್ಲಿಲ್ಲ, ಹೊಗೆ ನೋಡಿದ್ರಿ, ಬಟ್ ಹೊಗೆ ಕೂಡ ಎಲ್ಲಿ ಕಾಣಿಸ್ತು? ಕಣ್ಣಿಗೆ. ಆದ್ರೆ ನೀವು ಬೆಂಕಿ ಇದೆ ಅಂತೀರ, ನಿಮಗೆ ಬೆಂಕಿ ಕಾಣಿಸ್ಲಿಲ್ಲ, ಆದ್ರೂ ಕೂಡ ಅದನ್ನ ಏನಂತ ಕರಿತೀವಿ ನಾವು? ಸರಿಯಾದ ಜ್ಞಾನ ಅಂತ ಕರಿಬಹುದು. ಬಟ್ ನೀವು ಅಲ್ಲಿ ಹೋಗ್ತೀರಾ, ಅದಕ್ಕೇನಂತಾರೆ? ಯಥಾರ್ಥ ಜ್ಞಾನ. ನೀವು ಇದು ಗೆಸ್ಸೇ, ಇದು ಯಥಾರ್ಥ ಜ್ಞಾನ ಅಂತ ಕರೆದ್ರು. ಈಗ ಅದು ಕನ್ಫರ್ಮ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಅಲ್ಲಿಗೆ ಹೋಗ್ಬೇಕು, ನೋಡ್ತೀರಾ. ಫಾಗಿದ್ರೆ ಫಾಗು ಹಂಗೆ ಇದ್ದೇ ಇರುತ್ತೆ, ಹೊಗೆ ಇದ್ದಂಗೆ. ಏನಂತೀವಿ ಇವಾಗ? ಅಚ್ಚೆ, ಅಯಥಾರ್ಥ ಜ್ಞಾನ. ಹೆಂಗೆ ಹೇಳ್ತೀವಿ? ಸೊ ಅಲ್ಲಿಗೆ ನಾವು 3 ಪ್ರಮಾಣಗಳು ಹೇಳಿದ್ನಲ್ಲ, 2ನೇ ಪ್ರಮಾಣದನ್ನ ಅದಕ್ಕೆ ಸಂಬಂಧಪಟ್ಟು ಊಹಿಸಿ ನಿಶ್ಚಯಿಸುವುದು ಅದಕ್ಕೆ ಸಂಬಂಧಪಟ್ಟರು. ಈಗ ನಾನು ಆ ಬೆಂಕಿ ನೋಡಿದಾಗ ಹೊಗೆ ಆಡುತ್ತೆ, ಅಡುಗೆ ಮನೆಯಲ್ಲಿ ನೋಡಿರ್ತೀವಿ ನಾವು, ಅದಕ್ಕೆ ಸಂಬಂಧಪಟ್ಟಿದೆ. ಹಾಗೆ ಇಲ್ಲಿ ನನಗೆ ಆ ಬೆರಿ ಹೊಗೆ ಕಾಣ್ತಾ ಇದೆ, ಬೆಂಕಿ ಕಾಣಲಿಲ್ಲ. ನಾನು ಇವಾಗ ಗೆಸ್ ಮಾಡ್ತೀನಿ, ಬೆಂಕಿ ಇರಬಹುದು. ಅದು ಯಥಾರ್ಥವೋ ಅಯಥಾರ್ಥವೋ ನೀವು ಹೋಗಿ ಮತ್ತೆ ಕಣ್ಣಾರೆ ನೋಡ್ಬೇಕು. ಒಂದ್ ನಿಮಿಷ, ಯಾರಾದ್ರೂ ಏನಾದ್ರೂ ಮಾತಾಡ್ತಾ ಇರಿ. ಇದೆ, ಈ ಪ್ರಮಾಣಗಳು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಕಣ್ಣು, ಕಿವಿ, ಮೂಗು, ನಾಲ್ಗೆ, ಚರ್ಮ. ಕಣ್ಣಿಂದ ನೋಡೋದು ಶಬ್ದ ಮತ್ತೆ ರೂಪ, ಬಣ್ಣ ಮತ್ತೆ ರೂಪ ಅಷ್ಟೇ ಕಣ್ಣಿಗೆ ಗೊತ್ತಾಗೋದು. ಕಿವಿಗೆ ಬರೀ ಶಬ್ದ ಅಷ್ಟೇ, ಶಬ್ದ ಒಂದೇ, ಇಷ್ಟಿಷ್ಟೇ ಆದ್ರೆ ಅನುಭವ ಆಗೋದು. ಮೂಗು ವಾಸನೆ ಮಾತ್ರ ನೋಡುತ್ತೆ. ನಾಲ್ಗೆ ಅದ್ರದ್ದು ರುಚಿ ನೋಡುತ್ತೆ. ಚರ್ಮ ಸ್ಪರ್ಶಕ್ ಮಾತ್ರ ಅಷ್ಟೇ. ಇವು ಒಂದು ನೋಡಿದ್ದು ಇನ್ನೊಂದಕ್ಕೆ ಗೊತ್ತಾಗೋದಿಲ್ಲ. ಇವಾಗ ಕಣ್ಣು ನೋಡಿದ್ದನ್ನ ಕಣ್ಣು ಹೇಳಕ್ಕೆ ಬರೋದಿಲ್ಲ, ಬಾಯಿಂದನೇ ಹೇಳ್ಬೇಕು ಅದಕ್ಕೆ. ಮತ್ತೆ ಕಿವಿ ಕೇಳಿದ್ದನ್ನ ಅದು ನೋಡಕ್ ಬರೋದಿಲ್ಲ ಕಿವಿಗೆ. ಆತರ ಅದು ಅಷ್ಟೇ, ಅದ್ರ ಕೆಲ್ಸ ಸೀಮಿತವಾಗಿರುತ್ತೆ ಅಂತ. ಇವಾಗ ನಾವು ಬೆಟ್ಟದ ಮೇಲೆ ಹೊಗೆ ಇದೆ ಅಂತ ಊಹೆ ಮಾಡಿದಾಗ ಅಲ್ಲಿ ನಮ್ಗೆ ಬೇರೇನೋ ಆಗಿರ್ಬೋದು, ಅಲ್ಲಿ ಹೊಗೆ ಇಲ್ದಿರ ಇನ್ನೇನಾದ್ರೂ ಆಗಿರ್ಬೋದು. ಅಲ್ಲಿಂದ ಅದನ್ನ ಮತ್ತೆ ನಾವು ಅಲ್ಲಿ ಹೋಗಿ ಕಂಡಿದ್ದು ಸುಳ್ಳ ನಿಜನ ಅಂತ ಹೋಗಿ ಅಲ್ಲಿ ಪರೀಕ್ಷೆ ಮಾಡಿ ತಿಳ್ಕೊಬೇಕು. ಅದೇ ಯಥಾರ್ಥ ಜ್ಞಾನ, ಅಯಥಾರ್ಥ ಜ್ಞಾನ ಅಂತ. ಮತ್ತೆ ಇವಾಗ ಗೊತ್ತಿರೋರು ಏನಾದ್ರು ಹೇಳ್ತಾರಲ್ವಾ, ಇವಾಗ ನಾವು ನಮ್ ತಂದೆ ತಾಯಿನೇ ಇವ್ರು ಅಂತ ನಮ್ಗೆ ಗೊತ್ತಿರೋದಿಲ್ಲ, ನಾವು ಹುಟ್ಟಿದಾಗ ನೋಡಿರೋದಿಲ್ಲ ಅವ್ರನ್ನ. ಮತ್ತೆ ಅವರು ಹೇಳ್ತಾರೆ ನಮ್ ಮಕ್ಳಿವ್ರು ಅಂತ. ಅದನ್ನ ಶಬ್ದ ಪ್ರಮಾಣ ಅಂತ ಹೇಳಿ. ಓಕೆ ಸರ್. ಇಲ್ಲಿ ಇದನ್ನು ಹೇಳ್ತಾ ಇದ್ದಾನೆ,
ಇಲ್ಲಿ ಮೊದಲನೇ ಪ್ರಮಾಣ ಪ್ರತ್ಯಕ್ಷ ಪ್ರಮಾಣ ಹೇಳಿದ್ದಾಯ್ತು. ಎರಡನೇದು ಇವಾಗ ಅದಕ್ಕೆ ಸಂಬಂಧಪಟ್ಟು ಊಹಿಸಿ ನಿಶ್ಚಯಿಸೋದು ಅನುಮಾನ ಪ್ರಮಾಣ, ಇನ್ಫರೆನ್ಸ್ ಅಂತಾರೆ ಇಂಗ್ಲಿಷ್ನಲ್ಲಿ ಇದಕ್ಕೆ. ಓಕೆ, ಅಥವಾ ಅದನ್ನ ಈ ಎರಡರಿಂದ ದ್ವಾರದಿಂದ ಅರಿತುಕೊಂಡಿರುವವರ ಮಾತನ್ನು ಕೇಳಿ ಅರಿತುಕೊಳ್ಳೋದು. ಇನ್ನೊಂದು ಮೂರನೇದು ಶಬ್ದ ಪ್ರಮಾಣ. ಅದೇ ಈಗ ನನಗೆ ಎಲ್ಲ ಶಬ್ದವೇ, ಉಪನಿಷತ್ ಹೇಳೋದು ಶಬ್ದವೇ, ಮತ್ತೆ ಮೋಕ್ಷ ಗೀಕ್ಷ ಕರ್ಮ ಇವನ್ನೆಲ್ಲ ತಿಳಿಸೋದು ಶಬ್ದವೇ, ಅದಕ್ಕೋಸ್ಕರ ಅದನ್ನು ಶಬ್ದ ಪ್ರಮಾಣ ಅಂತಾರೆ. ಅದು ಹಾಗೆ ಇಲ್ಲಿ 3 ಪ್ರಮಾಣಗಳು ಹೇಳ್ತಾರೆ. ನಮ್ಮ ಲೌಕಿಕದಲ್ಲಿ ತಂದೆ ತಾಯಿಗಳಿಗೆ ತಾನೆ ಅವ್ರು ಹೇಳ್ತಾ ಇದ್ದಾರಲ್ಲ ಕೃಷ್ಣವೇಣಿಯವರು, ಅದು ಶಬ್ದ ಪ್ರಮಾಣ ಅಂತಾರೆ. ಅಲ್ಲಿಗೆ ನಮಗೆ ಈ 3 ಪ್ರಮಾಣಗಳನ್ನ ಇಟ್ಕೊಂಡ್ರೆ ಸಾಕು. ಮುಖ್ಯವಾಗಿ ಜನರಿಗೆ ಜ್ಞಾನದ್ವಾರಗಳು ನೇರಾಗಿ ನೋಡುವುದು ಇಂದ್ರಿಯಗಳ ಸಹಾಯದಿಂದ, ಇದು ಪ್ರತ್ಯಕ್ಷ ಜ್ಞಾನ ಅಂತೀವಿ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳಿಗೆ ಉಪಯೋಗಿಸ್ತೀವಿ. ಹೊರಗಡೆ ಇರೋ ಶಬ್ದ, ಸ್ಪರ್ಶ, ರೂಪ, ರಸಗಂಧ ಎಲ್ಲ ಹೇಳಿದ್ದಾಯ್ತು ನಿಮಗೆ. ನಾನು ಹೇಳ್ಬಿಟ್ಟಿದ್ದೇನೆ, ಎಲ್ಲಾನು ಆಯ್ತು. ನಾನು ಇವಾಗ ವರ್ಣಿಸಿದ್ದು ಮುಗ್ದೋಯ್ತಿದ್ದು, ಇಷ್ಟು ಆಗಾಯ್ತು. ಇಲ್ಲಿ ಅನುಮಾನ ಪ್ರಮಾಣಕ್ಕೂ ಕೂಡ ನಾವು ಪ್ರತ್ಯಕ್ಷ ಪ್ರಮಾಣವನ್ನೇ ಇಟ್ಕೊಂತೀವಿ. ಯಾಕೆ? ಹಿಂದೆ ನಾನು ಬೆಂಕಿಯನ್ನ ಕಣ್ಣಿನಿಂದನೇ ನೋಡಿದ್ದ ಪ್ರತ್ಯಕ್ಷ ಪ್ರಮಾಣ. ಆ ಬೆಂಕಿ ಆಡುವಾಗ ಹೊಗೆ ಇತ್ತು ಅಂತಂದ್ರೆ ಅಲ್ಲಿಗೆ ಎಲ್ಲದಕ್ಕೂ ಈ ಪ್ರತ್ಯಕ್ಷ ಪ್ರಮಾಣವೇ ಆಧಾರ. ಅಷ್ಟಿಟ್ಕೊಳ್ರಿ. ಇನ್ನು ಮಿಕ್ಕಿರೋದು 3 ಇದೆ, ನಾನು ಆದರೆ ಅದನ್ನು ತಿಳಿಸ್ಕೊಡ್ತೀನಿ. ಒಂದು ಸ್ವಲ್ಪ ತಿಳ್ಕೊಂಡಿದ್ರೆ ಒಳ್ಳೆಯದು. ಹೀಗೆ ಆದ್ದರಿಂದ ಇಷ್ಟಂತೂ ಆಯಿತು. ಈಗ ನಾನು ಆವಾಗಲೇ 18ನೇ ಪೇಜ್ನಲ್ಲಿ 2ನೇ ಪ್ಯಾರಾಗ್ರಾಫ್ ಹೋಗಿದ್ದೀನಿ. ಇವೆರಡರ ಪ್ರಮಾಣಗಳಲ್ಲದೆ ನಾವು ಬಲ್ಲವರ ನುಡಿಯನ್ನು ನಮ್ಮ ಜ್ಞಾನಕ್ಕೆ ಕಾರಣವಾಗಿ ಮಾಡಿಕೊಂಡ್ರೆ ಸೇಮ್ ಶಬ್ದ ಪ್ರಮಾಣ. ಈಗ ಉದಾಹರಣೆಗೆ ಸ್ವಾಮಿಗಳು ಒಂದು ಎಕ್ಸಾಂಪಲ್ ಕೊಡ್ತಾರೆ ಶಬ್ದ ಪ್ರಮಾಣಕ್ಕೆ. ಈಗ ಫಾರ್ ಎಕ್ಸಾಂಪಲ್ಲು ನಾನು ಅಮೇರಿಕಾ ಹೋಗಿ ಏನೋ ನೋಡ್ಕೊಂಡು ಬಂದೆ. ಅಲ್ಲಿ ನ್ಯೂಯಾರ್ಕ್ ಸಿಟಿ ಹೋಗಿದ್ದೆ. ಎಷ್ಟು ಜನ ಹೋಗಿದ್ದೆ ನೀವು ಅಮೇರಿಕಾಗೆ? ಹೋಗಿಲ್ಲ ಪಾಪ. ನಾನು ಇವಾಗ ನೋಡ್ಕೊಂಡು ಬರ್ತೀನಿ. ಈಗ ನೀವು ನಾನು ಏನು ಮಾಡ್ತೀನಿ, ಅದು ನಿಮ್ಮ ಕಣ್ಣು ಕಟ್ಟೋಂಗೆ ಸ್ಪಷ್ಟವಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಅದು ಹಂಗಿದೆ ಹಿಂಗಿದೆ, ಅಲ್ಲಿ ನೋಡಬೇಕು. ಒಂದು ಕಡೆ ಹೋಗ್ಬಿಟ್ರೆ ಅದು ಸ್ವರ್ಗ. ಆಕಾಶ ಸೃಷ್ಟಿ ಮಾಡಿದ್ದಾರಲ್ಲಿ, ಏನು ಸೇಮ್ ಆಕಾಶ ಇದ್ದಂಗೆ ಇರುತ್ತೆ. ಸೇಮ್ ಕಲ್ಲರು, ನಕ್ಷತ್ರಗಳು, ಚಂದ್ರ ಎಲ್ಲ ಕಾಣ್ತಾ ಇರುತ್ತೆ ರಾತ್ರಿ ಹೊತ್ತು. ಏನು ಕೇಳಬೇಕಾದ್ರೆ ಅವ್ರು ಸೃಷ್ಟಿ ಮಾಡೋದು ಮೇಲ್ಗಡೆ. ನಮ್ಮ ಮನೆಗಳಲ್ಲಿ ರೂಫ್ ಮಾಡ್ತಾರಲ್ಲ, ಹಂಗೆ ಆಕಾಶವನ್ನೇ ಸೃಷ್ಟಿ ಮಾಡಿಬಿಡ್ತಾರೆ ಜಾಗಕ್ಕೆ ಹೋದರೆ. ಏನು ಸ್ವರ್ಗ ಸ್ವಾಮಿ, ನ್ಯೂಯಾರ್ಕ್ ಸಿಟಿ. ಅಲ್ಲಿ ನಾನೆಲ್ಲ ಹೇಳ್ತಾ ಇದ್ರೆ ನಿಮ್ಗೆ ಕೇಳ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ. ನಿಮಗೆಲ್ಲ ಒಂದು ಐಡಿಯಾ ಬರುತ್ತೆ. ಇದನ್ನೇನಂತ ಕರಿಬೇಕು? ಶಬ್ದ ಪ್ರಮಾಣ. ಈಗ ಅಕಸ್ಮಾತ್ ನಾನು ಡೂಪ್ ಬಿಡ್ತಾ ಇದ್ರೆ ಏನು ಮಾಡ್ತೀರಾ? ಏನು ಮಾಡೋಕ್ಕೆ ಬರಲ್ಲ. ಆದ್ದರಿಂದ ಹಾಗಾದರೆ ನಿಮ್ಮ ಆತ್ಮತತ್ವವನ್ನು ತೋರಿಸ್ಕೊಡ್ತೀನಲ್ಲ ಶಬ್ದ ಪ್ರಮಾಣ, ಆ ಥರದ್ದು. ಅವಾಗೇನು ಮಾಡ್ತೀರಾ? ನಾನು ಪ್ರಶ್ನೆ ಕೇಳ್ತಾ ಇದ್ದೆ. ಈಗ ಆತ್ಮ ಪ್ರಪಂಚ ತಿಳಿಸ್ಕೊಳ್ಳೋದಕ್ಕೂ ವೇದಗಳು, ವೇದಾಂತ ಇವು ಶಬ್ದ ಪ್ರಮಾಣವೇ. ಅದರಿಂದಲೇ ಭಗವದ್ಗೀತೆ, ಉಪನಿಷತ್ತು, ಸೂತ್ರ ಭಾಷೆ ಬಂದಿರೋದು. 3ಕ್ಕೂ ಆಧಾರ ವೇದಗಳೇ. ವೇದಗಳ ಅಂತವೇ ಉಪನಿಷತ್ತು. ಈಗ ಅದನ್ನು ಶಬ್ದ ಪ್ರಮಾಣ ಅಂತ ಕರಿತೀರ. ಈಗ ತಪ್ಪ ಹೇಳಿದ್ರೆ ಏನು ಮಾಡ್ತೀರಾ? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಯಾರಾದರೂ ಹೇಳಿ. ಅಂದರೆ ಮೀನಮ್ಮ ಯಾರಾದರೂ ಹೇಳಿಮ್ಮ, ವಿಶಾಲ್ ಅವರು ಯಾರಾದರೂ ಹೇಳಿ. ಹೆಂಗೆ ಥಿಯರಿ ಸರ್ ಇದು. ಪ್ರಾಕ್ಟಿಕಲ್ ಆಗಿ ನಮ್ಮ ಅನುಭವ ನೋಡ್ಕೋಬೇಕು. ಹೆಂಗೆ? ಎಚ್ಚರ ಕನಸು ನಿದ್ದೆ. ವೆರಿ ಗುಡ್. ಅನುಭವ. ಅದು ಈಗ ನಾನು ಅಮೇರಿಕಾ ನ್ಯೂಯಾರ್ಕ್ ಅನ್ನು ವರ್ಣಿಸಿದೆ. ಎಲ್ಲಿ ನಿಮ್ಮ ಎಚ್ಚರ ಕನಸಿನಲ್ಲಿ ನೋಡ್ಕೊಳ್ರೆ ಗೋವಿಂದ ನೋಡ್ಕೊಳಕ್ ಬರಲ್ಲ. ಈಗ ಶಾಸ್ತ್ರ ಹೇಳ್ತೆ, ಅದು ಶಬ್ದ ಪ್ರಮಾಣವೇ. ಈಗೇನು ಮಾಡ್ತೀರಾ? ಶಾಸ್ತ್ರ ಹೇಳೋದು ನಮ್ಮ ಅನುಭವದಲ್ಲಿ ಇರೋದನ್ನೇ ಇದು ಚೆಕ್ ಮಾಡ್ಕೋಬಹುದು. ಹೆಂಗಿದೆ? ನಂಬೇಕಾಗಿಲ್ಲ. ಇದು ಶಂಕರಾಚಾರ್ಯ ಗ್ರೇಟ್ನೆಸ್. ಹೇಗಿದೆ? ಹಿಂಗೆ ಆಯ್ತಾ? ಕೊನೆಗೆ ಅದು ಸತ್ಯವೋ ಅಲ್ವೋ, ಅವನು ಡೂಬ್ ಬಿಡ್ತಾ ಇದ್ದಾನೋ ಏನು ಕಥೆನೋ ಗೊತ್ತಿಲ್ಲ. ಎಕ್ಸಾಜರೇಟ್ ಮಾಡ್ತಾ ಇರ್ಬೋದು, ಏನಾದರೂ ಬಿಟ್ಟರೆ ಅದಾಗೋಯ್ತು ಅಲ್ಲಿಗೆ. ಜ್ಞಾನವು ಯಥಾರ್ಥವಾಗುವುದಕ್ಕೆ ಕೆಲವು ಆತಂಕಗಳಿರಬಹುದು. ಅದೇ ನಾನು ಹೇಳಿದ್ದು, ನಾನು ಡೂಬ್ ಬಿಡ್ತಾ ಇರ್ಬೋದು. ಇಲ್ಲ ಅಕಸ್ಮಾತ್ ನೀವೇ ಪ್ರತ್ಯಕ್ಷ ಪ್ರಮಾಣದಿಂದ ನೋಡಿದ್ರಿ, ಅಲ್ಲೂ ಹೆಚ್ಚು ಕಡಿಮೆ ಆಗ್ಬಹುದು. ಹೇಗೆ?
ನಸುಕತ್ತಲೆ ಹಾವು ಅನ್ಕೊಂಡ್ರೆ ಪ್ರತ್ಯಕ್ಷ ಪ್ರಮಾಣ ನಿಮ್ದೇ, ನೀವೇ ನೋಡಿರೋದು. ಇಲ್ಲಿ ಯಾವನ್ ಮೇಲೆ ನೀನು ನಂಬಿಲ್ಲ, ಇದು ಶಬ್ದ ಪ್ರಮಾಣ ಅಲ್ಲ. ತಪ್ಪು ಮಾಡ್ಕೊಳ್ಳೋ ಚಾನ್ಸಸ್ ಇಲ್ವೇನೋ. ಆಮೇಲೆ ಕಣ್ಣಿಗೆ ಪೊರೆ ಬಂದಿದೆ, ನಿಮ್ಗೆ ಏನಾಗುತ್ತೆ ಅವಾಗ? ಒಬ್ಬ ಚಂದ್ರ ಎರಡು ಚಂದ್ರ ತರ ಕಾಣ್ತಾನೆ, ತಪ್ಪು ಮಾಡ್ಕೋಬಹುದು. ನಿಮ್ದೇ, ಇಲ್ಲಿ ಶಬ್ದ ಪ್ರಮಾಣದ ಮೇಲೆ ಡಿಪೆಂಡ್ ಆಗಿಲ್ಲ. ಆದರೆ ಆಪರೇಷನ್ ಆಗಿದ ತಕ್ಷಣ ಮತ್ತೆ ಸರಿಯಾಗಿ ಕಾಣುತ್ತೆ, ಅದಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಪ್ರತ್ಯಕ್ಷ ಪ್ರಮಾಣವೂ ಕೂಡ ಹೆಚ್ಚು ಕಡಿಮೆ ಆಗಬಹುದು, ಶಬ್ದ ಪ್ರಮಾಣವೂ ಹೆಚ್ಚು ಕಡಿಮೆ ಆಗಬಹುದು, ಮತ್ತೆ ಈ ಅನುಮಾನ ಪ್ರಮಾಣವೂ ಹೆಚ್ಚು ಕಡಿಮೆ ಆಗಬಹುದು ಅಂತ ಆಯ್ತು ಅಲ್ಲಿಗೆ. ಪ್ರತ್ಯಕ್ಷ ಪ್ರಮಾಣದಲ್ಲಿ ನೋಡ್ರಿ, ಹಾವು ಮತ್ತೆ ಎರಡು ಚಂದ್ರ ಕಾಣೋದು ಹೆಚ್ಚು ಕಡಿಮೆ ಆಗ್ತು. ಅನುಮಾನ ಪ್ರಮಾಣ ಅಂತೂ ಅದು ಯಾವಾಗಲೂ ಅದರ ಹೆಸರೇ ಅನುಮಾನ. ಯಾಕೆ ಗೆಸ್ ಮಾಡ್ಬೇಕು, ನಾನು ಬೆಟ್ಟದ ಮೇಲೆ ಹೋಗೇ ಇರೋದು. ಇನ್ನು ಶಬ್ದ ಪ್ರಮಾಣ ಅಂತೂ ಗೋವಿಂದ ದೇವ್ರೆ, ನಾನು ನ್ಯೂಯಾರ್ಕ್ ಹೇಳಿದ್ನಲ್ಲ ಹಾಗೆ. ಆದರೆ ಆತ್ಮನ ವಿಚಾರ ನಿಮ್ಮ ಸಾರ್ವ ಎಚ್ಚರ ಕನಸು ನಿದ್ದೆಗೆ ಓರೆ ಇಟ್ಟು ನೋಡ್ಕೊಂಡ್ಬಿಡ್ಬೋದು ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಮೂರು ಪ್ರಮಾಣಗಳಲ್ಲಿ ಅಥವಾ ಶಬ್ದ ಪ್ರಮಾಣದಲ್ಲಿ ತನ್ನ ಅಭಿಪ್ರಾಯವನ್ನ ಅವನು ತಿಳ್ಸಕ್ ಬರ್ತಾ ಇರ್ಬೋದು. ಈಗ ನಾನು ಅಮೇರಿಕ ವಿಚಾರ ತಿಳಿಸಿದ್ರೆ, ಅಕಸ್ಮಾತ್ ನಾನು ದಡ್ಡನಾಗಿದ್ರೆ ಅಲ್ಲಿ ನಾನು ನೋಡಿರೋದನ್ನೇ ನಿಮಗೆ ತಿಳ್ಸಕ್ ಬರದೇ ಇರ್ಬೋದು. ಅವನೇ ಹೇಳ್ತಾನೆ ನಂಬಿಕೆ ಇಲ್ಲ ಅಂದ್ಬಿಡ್ತಾನೆ, ಅವ್ನು ತಿಳ್ಸಕ್. ಅದೇ ಇನ್ನೊಬ್ಬ ತಿಳಿಸ್ತಾನೆ ಸ್ಪಷ್ಟವಾಗಿ ಒಳ್ಳೆ ಕನ್ನಡದಂಗೆ ನಮ್ಮ ಕಣ್ಣು ಕಟ್ತಂಗೆ ಹೇಳ್ತಾರೆ ಅಲ್ವಾ. ಹಂಗೂ ಬೇಕಾದ್ರೂ ಆಗ್ಬೋದು, ಹಿಂಗೂ ಬೇಕಾದ್ರೂ ಆಗ್ಬೋದು. ಅಥವಾ ವಂಚಿಕನಾಗಿದ್ರೆ, ಏನೋ ನಮ್ಮನ್ನ ಟೋಪಿ ಹೊಡೆಯೋದಕ್ಕೋ ದುಡ್ಡು ಕಿತ್ಕೊಳ್ಳೋದಕ್ಕೋ ಮಾಡಿದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಈಗ ಕೋಟ ಕಲಬತ್, ಆಮೇಲೆ ಉಮಾ ಗೋಲ್ಡ್, ನೋಟು, ವಂಚಕರು ನೋಡೋದಕ್ಕೆ ಮಾತ್ರ ಹಂಗೆ ಇರುತ್ತೆ. ಸೇಮ್ ಪ್ರತ್ಯಕ್ಷ ಪ್ರಮಾಣವೇ, ನಿಮ್ದೇ ಕಣ್ಣು ಎಲ್ಲ. ಏನ ಉಮಾ ಗೋಲ್ಡ್ ನಿಮ್ಮ ಒರಿಜಿನಲ್ ಗೋಲ್ಡ್ಗಿಂತ ಪಳಪಳ ಅಂತ ಹೊಳೆಯುತ್ತೆ, ಹೆಂಗ್ ಟೋಪಿ ಬೀಳ್ತೀವಿ. ನೋಟು ಯಾವುದ್ರಲ್ಲಿ ಕಡಿಮೆ, ಅದು ಮಿಷನ್ ಕೊಟ್ರೆ ತೋರಿಸುತ್ತೆ, ಅಲ್ಲಿವರೆಗೂ ಗೊತ್ತಾಗೋದಿಲ್ಲ ಹೇಗಿದೆ. ಆಮೇಲೆ ಕೋಟ ಕಲಬತ್, ಈ ತುಪ್ಪ ಏನು ಹೇಳ್ತೀವಿ, ಅದಕ್ಕೆ ಏನೇನೋ ಸೇರಿಸ್ತಾರೆ. ನಮ್ಮನೆ ನನಗೆ ಗೊತ್ತಿಲ್ಲ, ಬೆಂಗಳೂರಿಗೆ ಬಂದಿದ್ದೆ ನಾನು, ಏನೋ ಇಲ್ಲಿ ತುಪ್ಪ ಚೀಪಾಗ ಬೆಣ್ಣೆ ಚೀಪಾಗಿ ಕೊಟ್ಟರು ಅಂತ ಹೇಳಿ ನಮ್ಮ ಮನೆಗೆ ತೊಗೊಂಡೋಗ್ಬಿಟ್ಟೆ ಮಾಗಡಿಗೆ. ಅವಾಗ ಇನ್ನು PUC ಓದ್ತಾ ಇದ್ದಾಗ. ಆಮೇಲೆ ಏನಾಯ್ತು, ನಮ್ಮ ಮನೇಲಿ ಕಾಯಿಸಿದ್ರೆ ಅದು ತುಪ್ಪನೇ ಸರಿ ಅಂತ ಬರಲಿಲ್ಲ. ಇವೆಲ್ಲ ತರಬೇಡ ಕಣ, ಎಲ್ಲ ಮೋಸ ಮಾಡ್ತಾರೆ ಬೆಂಗಳೂರಿನಲ್ಲಿ, ಅವಾಗಲೇ ಮೋಸ ಮಾಡ್ತಾ ಇದ್ರು. ಹಿಂಗಿರುತ್ತೆ ನೋಡ್ರಿ, ಗೊತ್ತಾಗಲ್ಲ, ಹಿಂಗೆಲ್ಲ ಆಗುತ್ತೆ. ಆ ಥರ ಹಿಂಗೆಲ್ಲ ವಂಚನೆ ಆಗ್ಬೋದು. ಆದ್ದರಿಂದ ಅವನ ಮಾತನ್ನ ಪ್ರಮಾಣವೆಂದು ಹಿಡಿಯುವುದು ಆಗೋದಿಲ್ಲ. ಶಬ್ದ ಪ್ರಮಾಣ ಇದು ತಪ್ಪಾಗ್ಬೋದು. ಯಾವ ಆಧಾರವಿಲ್ಲದೆ ಮಾತನಾಡುವುದಾಗಿದ್ದರೆ ಅವನ ವಾಕ್ಯವು ಪ್ರಮಾಣವಾಗೋದಿಲ್ಲ. ಆದ್ದರಿಂದ ಸ್ವತಃ ಪ್ರಮಾಣವಿರುತ್ತದೆ ಎಂದರೆ ಸರಿಯಾದ ಜ್ಞಾನ ಉಂಟು ಮಾಡುವ ಶಕ್ತಿ ಇರುತ್ತದೆ. ಆದರೆ ಪರತಃ ಅಪ್ರಮಾಣ ಉಂಟಾಗಬಹುದಾಗಿದೆ. ಯಾವುದಾದರೂ ಅಡ್ಡಿ ಆತಂಕವಿದ್ದರೆ ಇವು ಪ್ರಮಾಣವಲ್ಲದೇ ತೋರ್ಬಿಡುತ್ತೆ. ಒಟ್ಟಿನಲ್ಲಿ ನಾನು ಹೇಳಿದ ಮೂರು ಪ್ರಮಾಣಗಳು ವ್ಯವಹಾರದಲ್ಲಿ ಪ್ರತ್ಯಕ್ಷ, ಅನುಮಾನ, ಶಬ್ದ, ಈ ಮೂರರಲ್ಲೂ ಯಥಾರ್ಥ ಜ್ಞಾನ ಆಗ್ಬೋದು ಅಥವಾ ಅಯಥಾರ್ಥ ಜ್ಞಾನ ಆಗ್ಬೋದು. ಡೆಫಿನೆಟ್ ಹೇಳಕ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೆ ನಿಮ್ಮ ಶಾಸ್ತ್ರವು ಕೂಡ ಶಬ್ದ ಪ್ರಮಾಣವೇ ಅಂತಂದಾಗ ನಾವು ಸಾರ್ವತ್ರಿಕ ಪೂರ್ಣಾನುಭವದಿಂದ ಹಚ್ಚಿ ನೋಡ್ಬಿಡ್ಬೋದು. ಈಗ ಸಾರ್ವತ್ರಿಕ ಪೂರ್ಣಾನುಭವದಲ್ಲಿ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ವಿಶಾಲ್ ಅವರು, ಮೀನಾ ಅವರು, ಯಾರಾದರೂ ಹೇಳ್ರಿ, ಯಾವ ಇನ್ಸ್ಟ್ರೂಮೆಂಟ್ ಉಪಯೋಗಿಸ್ತೀರಾ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಸಾರ್ವತ್ರಿಕ ಪೂರ್ಣ ಅನುಭವದಲ್ಲಿ ಯಾವ ಇನ್ಸ್ಟ್ರೂಮೆಂಟ್ ಉಪಯೋಗಿಸ್ತೀರಾ? 19 ಮುಖಗಳಲ್ಲಿ. ಏನಮ್ಮ ಮೀನಮ್ಮ ಹೇಳಮ್ಮ. ಆತ್ಮ ಒಂದೇ ಅಲ್ಲ, ಇನ್ಸ್ಟ್ರೂಮೆಂಟ್ ಯಾವ್ದು ಉಪಯೋಗಿಸ್ತೀರಾ? ಇನ್ಸ್ಟ್ರೂಮೆಂಟ್ ಮನಸ್ಸು ಅಲ್ಲಮ್ಮ, ಕನಸನ್ನು ಎಚ್ಚರವನ್ನ ನೋಡೋದಕ್ಕೆ ಮನಸ್ಸು ಉಪಯೋಗಿಸ್ತೀರಾ? ಗಾರ್ಡನ್ ಇದ್ರೆ ಅಲ್ಲಿ ಮನಸ್ಸು ಇರುತ್ತಮ್ಮ. ಆತ್ಮ ಒಂದೇ ಸರ್, ಆತ್ಮ ಒಂದೇ ನಮ್ಗೆ ಇರೋದು. ಹಂಗ ನನ್ನ ಪ್ರಶ್ನೆ ಅದಲ್ಲ. ಇನ್ಯಾರಾದ್ರೂ ಹೇಳಿ ಪಾಪ, ಬೇಗ ಇನ್ಯಾರಾದ್ರೂ ಹೇಳಿ. ಆಯ್ತು ಬಿಡಿ.
ನೇರದ ಅನುಭವ, ಇಂಟ್ಯೂಷನ್ ಅಂತೀವಿ. ಆದ್ರಿಂದ ಇಲ್ಲಿ ಯಾವ ಇನ್ಸ್ಟ್ರೂಮೆಂಟ್ಸ್ ಉಪಯೋಗಿಸಲ್ಲ. ಹೇಗಿದೆ, ಈ ಘಡನಿದ್ರೆ ಅನುಭವ ನೋಡ್ಕೊಳ್ರಿ ಅಂತೀನಿ. ಏನ್ ಇನ್ಸ್ಟ್ರೂಮೆಂಟ್ ಉಪಯೋಗಿಸ್ತೀರ? ಅಲ್ಲಿ ಏನಿದೆ? 19 ಮುಖಗಳು ಇದೆಯಾ ನಿದ್ದೆಯಲ್ಲಿ? 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಅಂತಃಕರಣ, ಪ್ರಾಣಗಳಾಗ್ಲಿ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇತ್ತ ಅಲ್ಲಿ? ಇಲ್ಲ. ಇಲ್ಲ ಅಂತ ಯಾತ್ರಿಂದ ಗೊತ್ತಾಯ್ತು? ಅದು ಅನುಭವ, ನೇರಾದ ಅನುಭವ. ಆದ್ದರಿಂದ ಇಲ್ಲಿ ಇನ್ಸ್ಟ್ರೂಮೆಂಟ್ಸ್ ಗೋಜಿಲ್ಲ. ಅಲ್ಲಿಗೆ ಪ್ರತ್ಯಕ್ಷ ಪ್ರಮಾಣಕ್ಕೆ ಹಂಗಿಲ್ಲ. ನಾನು ಅದಕ್ಕೆ ಮೊರೆ ಹೋಗ್ಬೇಕಾಗಿಲ್ಲ. ಪ್ರತ್ಯಕ್ಷ ಪ್ರಮಾಣ ನನಗೆ ಹೆಲ್ಪ್ ಮಾಡೋ, ನಿನ್ನ ಹಂಗೆ ಬೇಡ, ಹೋಗ, ನೀನು ಇಲ್ಲದೆ ನಾನು ಜ್ಞಾನ ಮಾಡ್ಕೊಂತೀನಿ. ಇನ್ನು ಅನುಮಾನ ಪ್ರಮಾಣ ಏನ್ ಗೆಸ್ ಮಾಡ್ಬೇಕೇನೋ, ಅದು ಬೇಡ, ಹೋಗ್. ನೇರಾದ ಅನುಭವ, ನಮ್ಮಪ್ಪ ಹೇಳಿದ್ರು ನಾನು ನನ್ನ ಮಗ ಅಂತ, ಅದಕ್ಕೆ ನಂಬ್ಕೋಬೇಕಾ? ಬೇಡ, ಹೋಗ್, ನೀನು ಹೇಳ್ಬೇಡ, ಹೋಗ್. ಹೆಂಗೆ ನಮ್ಮ ಅನುಭವ ಇಲ್ಲೇ ನೋಡ್ಕೊಂತೀವಿ. ನೇರಾದ ಅನುಭವ ಇಷ್ಟು ಹಿಡ್ಕೊಡು. ಹೀಗಿರುವುದರಿಂದ ಉಪನಿಷತ್ತುಗಳೇ ಮುಂತಾದ ಈ ಗ್ರಂಥರಾಶಿಗಳಲ್ಲಿ ಹೇಳಿರುವುದು ಸರಿಯಾದ ತಿಳುವಳಿಕೆ ಅಂತ ಹೇಗೆ ನಂಬಬೇಕು? ಯಾಕೆ? ಅದು ಶಬ್ದ ಪ್ರಮಾಣವೇ. ಇಲ್ಲಿ ಹೇಳಿರುವ ತತ್ವವನ್ನು ಕಂಡವರು ಯಾರಿರ್ತಾರೆ? ಯಾರಾದ್ರೂ ಬಂದು ನಾನು ಈ ತತ್ವವನ್ನು ಕಂಡಿದ್ದೀನಿ ಅಂತ ಹೇಳ್ತಾರ? ಆಯ್ತಪ್ಪ, ಅವನು ಹೇಳ್ದ, ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು ಹೇಳಿದ್ರು. ಈಗ ಅವ್ರು ಕಂಡಿದ್ದು ಮೋಸ ಮಾಡ್ತಾರೋ ಅಥವಾ ಅವರೇ ಸರಿಯಾಗಿ ತಿಳ್ಕೊಂಡಿದ್ದಾರಲ್ವ, ಯಾರು ಗೊತ್ತು? ಎಷ್ಟು ಪ್ರಶ್ನೆಗಳು ಬರುತ್ತೆ ನೋಡ್ರಿ, ಹೆಂಗಿದೆ. ಆದ್ದರಿಂದ ಜನರು ಆಕ್ಷೇಪಿಸುವಾಗ ಅವರು ಈ ಪ್ರತ್ಯಕ್ಷಾದಿ ಪ್ರಮಾಣಗಳನ್ನೇ ಅವರು ಇದರ ಆಕ್ಷೇಪ ಮಾಡೋರು ಏನ್ ಮಾಡ್ತಾರೆ ಅಂದ್ರೆ, ಈ ಪ್ರತ್ಯಕ್ಷ ಪ್ರಮಾಣಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಆಕ್ಷೇಪ ಮಾಡ್ತಾರೆ. ನಾನು ಹೇಳ್ತಾ ಇರೋದು ಈ 3 ಪ್ರಮಾಣಗಳನ್ನ ಬಿಟ್ಟು ನೇರಾದ ಪ್ರಮಾಣ ನಾವು ಹಿಡಿತಾ ಇದ್ದೀವಲ್ಲಪ್ಪ, ಇನ್ನೆಲ್ಲಿ ಮೋಸ ಆಗುತ್ತೆ ಹೇಳ್ರಿ. ಎಷ್ಟೋ ಸಾರಿ ನಿಮ್ಗೆ ದೃಷ್ಟಾಂತ ಕೊಟ್ಟಿದ್ದೀನಿ, ಇವಾಗಲೂ ಕೊಡ್ತೀನಿ. ಯಾವ ದೃಷ್ಟಾಂತ ಕೊಡ್ತೀರಾ? ಈ 3ಕ್ಕೂ ನೇರಾದ ಪ್ರಮಾಣದಲ್ಲಿ ಯಾವತ್ತೂ ಹೆಚ್ಚು ಕಡಿಮೆ ಬರೋಕ್ ಸಾಧ್ಯ ಇಲ್ಲ, ಗ್ಯಾರಂಟಿ. ಮಿಕ್ಕಿರೋ ಈ ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣಗಳು ನಂಬೋಕ್ಕಿಲ್ಲ. ಯಾವ ದೃಷ್ಟಾಂತ ಕೊಡ್ತೀರೋ ಒಂದು ಎಕ್ಸಾಂಪಲ್ ಕೊಡ್ಬೇಕು, ಚೆನ್ನಾಗಿ ಅರ್ಥ. ಯಾರಾದ್ರೂ ಬೇಗ. ಹಲೋ ಹಲೋ, ನಾವು ಸರ್ ಹೇಳ ಸರ್. ಹೇಳಿ. ಮನೆ ಮುಂದೆ ನಾವು ಕೂತಿರ್ತೀವಿ, ಬಂದ್ಬಿಟ್ಟು ನಮ್ಮ ಹೆಸರು ಹೇಳ್ಬಿಟ್ಟು ನೀನ್ ಇದ್ಯಾನ ಕೃಷ್ಣವೇಣಿ ಇದಾರ ಅಂದ್ರೆ, ಗುಂಡ್ಕಲ್ ಇದ್ದಂಗೆ ಇದೀನಲ್ಲ, ಇದೆಯಾ ಅಂತ ಕೇಳ್ತಾ ಇದೆಯಲ್ಲ ಅಂತೀವಿ ಸರ್. ಅದಕ್ಕೆ ಯಾವ ಪ್ರಮಾಣನೂ ಬೇಕಾಗಿಲ್ಲ ಸರ್. ಅದೇ ಮನೆಯಲ್ಲಿ ಬೇರೆಯವ್ರು ಯಾರಾದ್ರೂ ಇದಾರ ಅಂದ್ರೆ ನಾವು ಒಳಗಡೆ ಹೋಗಿ ನೋಡ್ಬೇಕು ಇದಾರಾ ಇಲ್ವಾ ಅಂತ. ಅದಕ್ಕೂ ಅಲ್ಲಮ್ಮ, ಆ ಪ್ರಮಾಣ ಅಲ್ಲ, ಅದಲ್ಲ. ಇರ್ಲಿ, ಅದೊಂದು ಸ್ವಲ್ಪ ತೋರಿಸುತ್ತೆ. ನಾನೊಂದು ದೃಷ್ಟಾಂತ ಕೊಡ್ತೀನಿ ನೋಡ್ರಿ. ಪ್ರತ್ಯಕ್ಷ ಪ್ರಮಾಣಗಳಿಗೆ ಒಂದು ದೃಷ್ಟಾಂತ ಕೊಡ್ತೀನಿ. ಈಗ ಉದಾಹರಣೆಗೆ ನನ್ನ ಹತ್ರ ಪೇಷಂಟ್ ಬರ್ತಾರೆ, ನಾನು BP ಅಪರೇಟರ್ಸ್ನಲ್ಲಿ BP ಚೆಕ್ ಮಾಡ್ತೀನಿ. ಇದು ಪ್ರತ್ಯಕ್ಷ ಪ್ರಮಾಣ. ಈಗ ಅವನು ಬಂದಿದ ತಕ್ಷಣ ಫಸ್ಟ್ ಅವನು 10 ನಿಮಿಷ ಮಲಗಿಸಿ ಕುಂಡ್ರಿಸಿ ಆಮೇಲೆ ಚೆಕ್ ಮಾಡಬೇಕು. ಮೊದಲನೇ ತಪ್ಪು, ಚಾನ್ಸಸ್. ಎರಡನೇದು, ನಾನು BP ಅಪರೇಟರ್ಸ್ ಕೈ ಕಟ್ತೀನಿ. ಈಗ BP ಅಪರೇಟರ್ಸ್ ಕಟ್ಟಿದ ಮೇಲೆ ನಾನು ಬೇರೆ ಒಂದು ಇನ್ಸ್ಟ್ರೂಮೆಂಟ್ ಉಪಯೋಗಿಸ್ತಾ ಇದ್ದೀನಿ ನನ್ನ ಕಣ್ಣು ಜೊತೆಗೆ. ಕೊನೆಗೆ ಸ್ಟೆಥೋಸ್ಕೋಪ್ ಉಪಯೋಗಿಸ್ತೀನಿ. ಯಾಕೆ? ನಾನು ಶಬ್ದ ಕಿವಿಯಿಂದ ಕೇಳಬೇಕು. ಸ್ಟೆಥೋಸ್ಕೋಪನ್ನು ಇನ್ಸ್ಟ್ರೂಮೆಂಟ್ ಉಪಯೋಗಿಸ್ತೀನಿ. ಜೊತೆಗೆ ನನ್ನ ಕಣ್ಣು ಚೆನ್ನಾಗಿರ್ಬೇಕು ಒಂದು, ಅಥವಾ ಕಣ್ಣು ಚೆನ್ನಾಗಿಲ್ಲದೆ ಇದ್ರು ಇನ್ಸ್ಟ್ರೂಮೆಂಟ್ ಚೆನ್ನಾಗಿರ್ಬೇಕು. ಇನ್ಸ್ಟ್ರೂಮೆಂಟ್ ತಪ್ಪು ತೋರಿಸಿದ್ರೆ ಏನ್ ಮಾಡ್ತೀರಾ ಹೇಳ್ರಿ? ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಆಯ್ತು, 10 ನಿಮಿಷ ಕುಂಡ್ರಿಸ್ದೆ, BP ಆಪರೇಟರ್ಸ್ ಚೆನ್ನಾಗಿದೆ, ನನ್ನ ಕಣ್ಣು ಚೆನ್ನಾಗಿದೆ, ನನ್ನ ಕಿವಿ ಚೆನ್ನಾಗಿರ್ಬೇಕು. ಏನ್ ಮಾಡ್ತೀರಾ? ಈಗ ನನಗೆ ವಯಸ್ಸಾದ್ಮೇಲೆ ಕಣ್ಣು ಕಾಣಿಸೋದು ಅಷ್ಟು ಕಡಿಮೆ, ಕಿವಿ ಕೇಳಿಸೋದು ಕಡಿಮೆ ಆಗಿದೆ. ಏನ್ ಮಾಡ್ತೀರಾ? ಅಥವಾ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಚೆನ್ನಾಗಿದೆ ಅಂತ ಇಟ್ಕೋಣ. ಈಗ ನನ್ನ ಕಣ್ಣು ಚೆನ್ನಾಗಿದೆ, ಕಿವಿ ಚೆನ್ನಾಗಿದೆ, ನಾನು ಉಪಯೋಗಿಸೋ ಇನ್ಸ್ಟ್ರೂಮೆಂಟ್ ಚೆನ್ನಾಗಿದೆ. ನೆಕ್ಸ್ಟ್ ಏನ್ ಪ್ರಾಬ್ಲಮ್? ಯಾರಾದ್ರೂ
ಹೇಳಿ ಅದನ್ನೆಲ್ಲ ಅದು ಕರೆಕ್ಟ್ ಆಗಿರೋದನ್ನ ಹೀಗೆ ಇದೆ ಅಂತ ಹೇಳೋ ಮನ್ಸು ಬುದ್ಧಿ ಎಲ್ಲ ಕರೆಕ್ಟ್ ಆಗಿರ್ಬೇಕು. ಮನಸ್ಸು ಚೆನ್ನಾಗಿರ್ಬೇಕು. ನಾನು ಈ ಎಕ್ಸಾಮ್ ಮಾಡೋಷ್ಟೊತ್ತಿಗೆ ನಾನು ಆ ಟೈಮ್ನಲ್ಲಿ ಕರೆಕ್ಟಾಗಿ ನನ್ನ ಮನಸ್ಸು ನಾನು ಹೆಂಡತಿ ಹತ್ರ ಹೋಯ್ತು ಅಂದ್ರೆ ಇಲ್ಲಿ ಕಿತ್ಕೊಂಡು ಹೋಯ್ತು ನಿಮ್ಮ ಬೇಬಿ ಹೆಂಗಿದೆ. ಕೊನೆಗೆ ನಾನು ಬುದ್ಧಿನೂ ಚೆನ್ನಾಗಿರ್ಬೇಕು. ಮೆಂಟಲ್ ಹಾಸ್ಪಿಟಲ್ನಲ್ಲಿರೋ ಡಾಕ್ಟರ್ ಯಾವನಾದರೂ ಒಬ್ಬ ಅವ್ನು ಪೇಷಂಟ್ ಆಗಿ ಸೇರಿದ್ರೆ ಅವನ ಬುದ್ಧಿ ಚೆನ್ನಾಗಿಲ್ಲ, ಅಲ್ಲಿಗೆ ಬುದ್ಧಿನೂ ಚೆನ್ನಾಗಿರ್ಬೇಕು. ಆಯ್ತಪ್ಪ, ನಿನ್ನ ಮೈಂಡು ಚೆನ್ನಾಗಿದೆ, ಬುದ್ಧಿ ಚೆನ್ನಾಗಿದೆ, ಅದ್ರ ಹಿಂದೆಗಡೆ ಚಿತ್ತ ಚೆನ್ನಾಗಿರ್ಬೇಕು. ಅವ್ನು ನೆನಪಿಲ್ದಿದ್ರೆ ಹಾಳಾಗೋಯ್ತು. ಇಷ್ಟು ಮೇಲೆ ಡಿಪೆಂಡ್ ಆಗಬೇಕು. ಅಕಸ್ಮಾತ್ ನಾನು ನಿಮ್ಮನ್ನ ನರ್ಸಿಂಗ್ ಹೋಮ್ಗೆ ಸೇರ್ಸೋದಕ್ಕೆ ಸುಮ್ಮನೆ ಬಿ ಇಷ್ಟೆಲ್ಲ ಚೆನ್ನಾಗಿದ್ದು ನಿಮ್ಮನ್ನ ನರ್ಸಿಂಗ್ ಹೋಮ್ ಸೇರಿಸಿ ನಾನು ದುಡ್ಡು ಕಿತ್ಕೊಳ್ಳೋದಕ್ಕೆ ಮೋಸ ಮಾಡೋದಕ್ಕೆ ನಿಮಗೆ BP ಇದೆ ಅಂತ ಹೇಳಿದ್ರೆ ಏನು ಮಾಡ್ತೀರಾ? ಮೊನ್ನೆ ನನ್ನ ತಮ್ಮನಿಗೆ ಹಂಗೆ ಆಯಿತು. ಅವನಿದ್ದಂಗೆ ತಲೆ ಚಕ್ರ ಬಂದು ಬಿದ್ದೋಗ್ಬಿಟ್ಟ. ಅವನಿಗೆ ಆ ಆಸ್ಪತ್ರೆಯಲ್ಲಿ ಕರ್ಕೊಂಡು ಹೋಗಿ ತೋರಿಸಿದ್ರೆ ಅವರು BP ಚೆಕ್ ಮಾಡಿಬಿಟ್ಟು ಸ್ವಲ್ಪ ಏನೋ BP ವೇರಿಯೇಷನ್ಸ್ ಆಗಿದೆ ಅಂತ ಸ್ಪೆಷಲಿಸ್ಟ್ ಕಳಿಸಿದ್ರು. ಆ ಸ್ಪೆಷಲಿಸ್ಟ್ ಚೆಕ್ಗೆ ಹೌದು BP ವೇರಿಯೇಷನ್ಸ್ ಆಗಿದೆ, ಇನ್ನು ಲಕ್ಕಿಕ್ಕ ಹೊಡೆದ್ಬಿಡ್ಬೋದು, ಈಗಲೇ ನರ್ಸಿಂಗ್ ಹೋಮ್ ಕರ್ಕೊಂಡು ಹೋಗೋದು. 20,000 ರೂಪಾಯಿ ಖರ್ಚಾಯಿತು. ಖರ್ಚಾದ್ಮೇಲೆ ಎಲ್ಲ ನಾರ್ಮಲ್ ಇತ್ತು. ಮನೆಗೆ ಕರ್ಕೊಂಡು ಮುಗಿದು ಆಯ್ತು. ಹೆಂಗಿದೆ? ಈ ಥರ ದುಡ್ಡುಗೋಸ್ಕರ ಮಾಡ್ಬೋದು. ಹೆಂಗ್ ವ್ಯತ್ಯಾಸ ಬರುತ್ತೆ ನೋಡ್ರಿ. ಅಲ್ಲಿಗೆ ಈ ಪ್ರಪಂಚದ ಹೇಳಿದೆ ಅಂದ್ರೆ ಪ್ರತ್ಯಕ್ಷ ಪ್ರಮಾಣ ಹೇಳಿದೆ. ಈ ಪ್ರತ್ಯಕ್ಷ ಪ್ರಮಾಣವೇ ಇಷ್ಟ. ಇನ್ನೊಂದು, ಸೇಮ್ BP ಆಪರೇಟರ್ಸ್ ಕಟ್ರಿ, ಇನ್ನು 5 ಜನ ಡಾಕ್ಟರ್ನ ಕರ್ಸ್ರಿ, ಅದೇ ಸಮಯದಲ್ಲಿ ಚೆಕ್ ಮಾಡಿಸ್ರಿ, ಒಬ್ಬೊಬ್ರದ್ದು ಒಂದೊಂದು ರೀಡಿಂಗ್ ಬರುತ್ತೆ. ಸೇಮ್ BP ಆಪರೇಟರ್ಸ್, ಆಮೇಲೆ ಸೇಮ್ ಸ್ಟೆಥೋಸ್ಕೋಪ್, ಬಟ್ ಡಾಕ್ಟರ್ಗಳು ಬೇರೆ 10 ಜನ. ಏನ್ ಮಾಡ್ತೀರಾ? ಯಾವ್ದು ಕರೆಕ್ಟು? ಈಗ ಇದ್ರ ಪ್ರತ್ಯಕ್ಷ ಪ್ರಮಾಣವೇ ಇಷ್ಟು ಗೊಬ್ಬು ರಾಮಾಯಣ ಸಗಣಿ ಆಗಿದ್ದಾಗ ಇನ್ನ ಅನುಮಾನ ಪ್ರಮಾಣಕ್ಕೆ ಏನು ಹೇಳ್ಬೇಕು ಸ್ವಾಮಿ? ಅದು ಇದು ಪ್ರತ್ಯಕ್ಷ ಪ್ರಮಾಣದ ಮೇಲೆ ಡಿಪೆಂಡ್ ಆಗ್ಬೇಕು. ಇನ್ನ ಶಬ್ದ ಪ್ರಮಾಣ, ಗೋವಿಂದವೇ ಗೋವಿಂದ, ತೃಪ್ತಿ ನಾಮ ಅಲ್ವಾ? ಹೀಗೆ ನೋಡ್ರಿ, ಈ 3 ಪ್ರಮಾಣಗಳಿಂದ ನಾವು ಡಿಪೆಂಡ್ ಆಗಬೇಕಾಗಲ್ಲ. ಈಗ ನಾನು ಹೇಳ್ತೀನಿ ನೋಡ್ರಿ. ಈಗ ನೀವೆಲ್ಲ ಇದ್ದೀರಾ, ಏನಪ್ಪಾ ಗಾಢ ನಿದ್ರೆಯಲ್ಲಿ ಇವೆಲ್ಲ ಬಂದಿತ್ತ? 19 ಮುಖಗಳು ಬಂದಿತ್ತ? ದೃಶ್ಯ ಪ್ರಪಂಚದಲ್ಲಿರೋ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಬಂದಿತ್ತ? ಪ್ರಶ್ನೆ ಕೇಳ್ತೇನೆ. ಠಕ್ ಅಂತ ಹೇಳ್ತಾರೆ, ಇಲ್ಲ ಸರ್. ಏನಪ್ಪಾ ನೀನ್ ಇದೆಯಾ ಅಲ್ಲಿ? ಗಂಡ್ಸಾಗಿದ್ಯಾ, ಹೆಂಗ್ಸಾಗಿದ್ಯಾ, ನಪುಂಸಕನಾಗಿ? ಇಲ್ಲ ಸ್ವಾಮಿ. ಅಲ್ಲಿ ನೀನ್ ಇದ್ಯೋ ಇಲ್ವೋ? ನಾನು ಇದ್ದೆ ಸ್ವಾಮಿ. ಈ ರೂಪದಲ್ಲಿ ಇದೆಯಾ? ಇಲ್ಲ ಸ್ವಾಮಿ. ದುಃಖವಾಗಿದ್ಯಾ? ಇಲ್ಲ ಸ್ವಾಮಿ. ಆನಂದವಾಗಿದ್ಯಾ? ಹೌದು ಸ್ವಾಮಿ. ಈಗ ಹೇಳೋದಕ್ಕೆ ಎಷ್ಟೊತ್ತು ಟೈಮ್ ತಗೊಂಡ್ರಿ? ಯಾವ ಇನ್ಸ್ಟ್ರೂಮೆಂಟ್ ಉಪಯೋಗಿಸಿದ್ರಿ? ಇಲ್ಲಿ ನಿಮ್ಮ ಮನಸ್ಸು ಹೆಚ್ಚು ಕಡಿಮೆ ಆಗಿದೆ, ನಿಮ್ಮ ಬುದ್ಧಿ ಹೆಚ್ಚು ಕಡಿಮೆ ಆಗಿದೆ. ಇನ್ಸ್ಟ್ರೂಮೆಂಟ್ ಚೆನ್ನಾಗಿರ್ಬೇಕು, ನಿಮ್ಮ ಕಣ್ಣುಗಳು ಚೆನ್ನಾಗಿ. ಯಾವ್ದು ಬೇಕಪ್ಪ ಇಲ್ಲಿ? ಪ್ರಶ್ನೆ ಅರ್ಥ ಆಯ್ತಾ? ಏನೇನೂ ಬೇಕಾಗಿಲ್ಲ, ಡೈರೆಕ್ಟ್ ಇಂಟ್ಯೂಷನ್. ಅದು ಹೆಂಗೆ? ಆನ್ಸರ್ ಟಕ್ ಟಕ್ ಟಕ್, ಇಮಿಡಿಯೇಟ್. ಕನಸು ಕಾಣುವಾಗ ಅದು ಸತ್ಯವಾಗಿ ಕಾಣ್ತಾ ಇತ್ತು, ಎದ್ದಿದ ತಕ್ಷಣ ಸುಳ್ಳು ಅಂತ ಅನ್ನಿಸ್ತಲ್ವಾ? ಎಲ್ಲಿ ಕೋಟ್ ಅಂತ ಕೇಳ್ರಿ, ಎಷ್ಟೊತ್ತು ತಗೊಂತಾರೆ ಅವ್ರು ಹೇಳೋದಿಕ್ಕೆ? ಯಾವುದರಿಂದ ನೋಡಿದ್ರಿ? ಪ್ರಶ್ನೆ. ಪ್ರತ್ಯಕ್ಷ ಪ್ರಮಾಣದಿಂದ ಅಲ್ಲ, ಅನುಮಾನ ಪ್ರಮಾಣ ಉಪಯೋಗಿಸ್ಲಿಲ್ಲ, ಶಬ್ದ ಪ್ರಮಾಣ ಅಂತೂ ಬೇಕಾಗದೇ ಇಲ್ಲ. ಹೇಗಿದೆ ನೋಡ್ರಿ, ಇಲ್ಲಿ ಹೆಚ್ಚು ಕಡಿಮೆ ಬರಕ್ಕೆ ಸಾಧ್ಯ ಇದೆ. ಅವನು ಮುಸ್ಲಿಮ್ಸ್ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಹಿಂದೂಗಳಾಗಲಿ, ಬೇರೆ ದೇಶದವನಾಗಲಿ, ಅಥವಾ ರಾಮನ ಕಾಲದವನಾಗಲಿ, ಕೃಷ್ಣನ ಕಾಲದವನಾಗಲಿ, ಕಲಿಯುಗದವನಾಗಲಿ, ಯಾರನ್ನ ಬೇಕಾದ್ರೂ ಕೇಳ್ರಿ, ಆನ್ಸರ್ ಒಂದೇ. 4 + 4 8, 4 × 4 16. ಎಲ್ಲ ಹೆಚ್ಚು ಕಡಿಮೆ ಆಯ್ತು ಇಲ್ಲಿ ಏನು? ಯಾಕೆ ಹೆಚ್ಚು ಕಡಿಮೆ ಆಗಲಿಲ್ಲ? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಹೇಳಿ ಯಾರಾದರೂ ಒಬ್ರು. ಯಾಕೆ ಇಲ್ಲಿ ಹೆಚ್ಚು ಕಡಿಮೆ ಆಗಲ್ಲ? ಇಷ್ಟರಲ್ಲಿ ಇಷ್ಟು ಹೆಚ್ಚು ಕಡಿಮೆ ಆಯ್ತು ನಾನು ಹೇಳಿದ್ರಲ್ಲಿ. ಇದು ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ನಿಮ್ಮ ಮುಂದೆ ಮಾಡಿ ತೋರಿಸಿದ ಸತ್ಯ ಬೇರೆ ಇಲ್ಲ. ಸತ್ಯ ಅನ್ನೋದು ಒಂದೇ ಇರೋದು, ಅದು ಬಿಟ್ಟು ಬೇರೆ ಇಲ್ಲ. ಹಾಗಾಗಿ ಏನಂದ್ರಿ?
ಸರ್ ಸಾರ್ವತ್ರಿಕ ಆ? ಪೂರ್ಣಾನುಭವ ಅನ್ನೋದು ಎಲ್ಲಾರ್ಗೂ ಒಂದೇ ಸರ್. ಅದು ಬೇರೆಯವ್ರಿಗೆ ಬೇರೆ ಜಾತಿ ಬೇರೆ ದೇಶ ಅಂತೇಳಿ ಬೇರೆ ಬೇರೆ ಇರೋದಿಲ್ಲ. ಸರಿ, ಇಲ್ಲಿ ಯಾವ ಇನ್ಸ್ಟ್ರೂಮೆಂಟ್ಗಳು ಉಪಯೋಗಿಸಿದ್ರಿ ನನ್ನ ಪ್ರಶ್ನೆ. ಪ್ರತ್ಯಕ್ಷ ಪ್ರಮಾಣಗಳನ್ನು ಉಪಯೋಗಿಸಿದ್ರ, ಆತ್ಮನ ಅನುಭವ, ನೇರಾದ ಅನುಭವ ಎಲ್ರಿಗೂ ಇದೆಯೋ ಇಲ್ವೋ? ಇದನ್ನ ಯಾರು ತಿಳಿಸ್ಕೊಟ್ರು? ಶಾಸ್ತ್ರವೇ. ಅದಕ್ಕೋಸ್ಕರ ಇದನ್ನ ಶಾಸ್ತ್ರ ಪ್ರಮಾಣ ಅಂತಾರೆ. ಅದ್ ಹೇಳಿದ ತಕ್ಷಣ ನಾನೇನು ನಂಬ್ಕೋಬೇಕಾಗಿಲ್ಲ. ಈಗ ನಮ್ಮ ತಂದೆ ತಾಯಿಗಳು ಶಾಸ್ತ್ರನೇ ಶಬ್ದ ಪ್ರಮಾಣವೇ ಹೇಳಿದ್ದು, ಬಟ್ ಅಲ್ಲಿ ಪರೀಕ್ಷೆ ಮಾಡೋದಕ್ಕೆ ನನ್ಗೆ ಏನು ಇಲ್ಲ. ಬೇರೆಯವ್ರು ಕೇಳ್ಕೊಂಡು ತಿಳ್ಕೊಬೇಕು. ಇದು ಅಂಥದ್ದಲ್ವೇ, ನಾನೇ ನೇರವಾಗಿ ನೋಡ್ಕೊಂಡ್ಬಿಡ್ಬೋದೆ. ಅಲ್ಲಿಗೆ ಶಬ್ದ ಪ್ರಮಾಣದ ಮೇಲೆ ಡಿಪೆಂಡ್ ಆಗ್ಬೇಕಾಗಿಲ್ಲ, ಪ್ರತ್ಯಕ್ಷ ಪ್ರಮಾಣದ ಮೇಲೆ ಡಿಪೆಂಡ್ ಆಗ್ಬೇಕಾಗಿಲ್ಲ, ಮತ್ತೆ ಈ ಇದು ಅನುಮಾನ ಪ್ರಮಾಣದ ಮೇಲೂ ಡಿಪೆಂಡ್ ಆಗ್ಬೇಕಾಗಿಲ್ಲ. ನಿಮಗೆ ವ್ಯವಹಾರ ಅಂದ್ರೆ ಈ ಮೂರೇ ಬೇಕಾಗಿಲ್ಲ, ಮುಗಿದೋಯ್ತು. ಹೆಂಗ್ ತಗೊಂಡ್ಬರ್ತಾರೆ ನೋಡಿ. ಇದು ಶಂಕರಾಚಾರ್ಯ ತೋರಿಸ್ಕೊಟ್ಟಿರೋದ್ರಿಂದ, ಇದು ಗುರುಮುಖೇನ ಬರೋದ್ರಿಂದ ಇದು ಈ ಪರಂಪರ ಮುಗಿದೋಯ್ತು. ಆದ್ದರಿಂದ ಇದರಂತೆ ಯಾವುದಾದ್ರೂ ವಿಷಯವನ್ನ ತಿಳಿಸುವುದಾತನು ತನ್ನ ಅಭಿಪ್ರಾಯವನ್ನ ತಿಳಿಸಲಾರನವರ, ಅದಾಯ್ತಲ್ವಾ, ಅದೆಲ್ಲ ಆಯ್ತು. ಹೀಗಿರುವುದರಿಂದ ಉಪನಿಷತ್ತುಗಳೇ ಮುಂತಾದ ಈ ಗ್ರಂಥಗಳಲ್ಲೇ ಹೇಳಿರುವುದು ಸರಿಯಾದ ತಿಳುವಳಿಕೆ ಅಂತ ನಾವು ಹೇಗೆ ನಂಬಬೇಕು? ಇಲ್ಲಿ ಹೇಳಿರುವ ತತ್ವವನ್ನು ಕಂಡವರು ಯಾರಿದ್ದಾರೆ? ಯಾರು ಬೇಕಾಗಿಲ್ಲ ಅಂತ ಜನರು ಆಪೇಕ್ಷಿಸ್ಬೋದು. ಆದ್ರೆ ಇವ್ರೇನ್ ಮಾಡ್ತಾರೆ, ಈ ಪ್ರತ್ಯಕ್ಷ ಪ್ರಮಾಣಗಳನ್ನ ಇಟ್ಕೊಂಡು ಎಲ್ಲ ಆಯ್ತಲ್ಲ, ಅಲ್ಲಿಗೆ ಪ್ರತ್ಯಕ್ಷವಾದರೂ ಪ್ರಮಾಣಿಸಿ ನೋಡಬೇಕು ಅಂತ ಕಾದೆ ಬೇರೆ ಇದೆಯಲ್ಲ, ಹೆಂಗ್ ತಗೊಂಡೋಗ್ತಾರೆ ನೋಡಿ. ಅದರಲ್ಲಿಯೂ ಮತ್ತೊಬ್ಬರ ವಾಕ್ಯದ ಬಲದಿಂದ ವಿಷಯದ ಸ್ವರೂಪವನ್ನು ನಾನು ನಿಶ್ಚಯಿಸುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ಅಂದ್ರೆ ಶಬ್ದ ಪ್ರಮಾಣ, ಮತ್ತೊಬ್ಬರು ಹೇಳಿದ್ದನ್ನ ನಾನು ನಂಬ್ಕೋಬೇಕು ಅಂದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಅದನ್ನೇ ಹೇಳ್ತಾರೆ. ಹಿಂದೆ ಹಿಮಾಲಯದಲ್ಲಿ ಅದು ಒಂದು ನಂಬಿಕೆ, ಹಿಮಾಲಯಕ್ಕೆ ಮೇಲೆ ಯಾರು ಹೋಗಕ್ಕಾಗಲ್ಲ, ಹೋದ್ರೆ ಅಲ್ಲಿ ಆ ದೇವತೆಗಳಿದ್ದಂಥ ಜಾಗ ಕೊಂದಾಕ್ಬಿಡ್ತಾರೆ ಅಂತ ಏನೋ ಹೇಳ್ತಾ ಇದ್ರು. ಅಲ್ಲಿ ಯಾರೂ ಆಗ್ತಾ ಇರಲಿಲ್ಲ. ಹಾಗೆ ನಂಬ್ಕೊಂಡಿದ್ವಿ, ಅಲ್ಲಿ ದೇವತೆಗಳಿರ್ತಾರೆ, ಹಾಗೆ ದೇವತೆಗಳ ಸ್ಥಾನ, ನಾವು ಹೋಗಕ್ಕಾಗಲ್ಲ ಅಂತ. ತೇನ್ ಸಿಂಗ್ ಅನ್ನೋನು ಮೊದಲನೇ ಸಾರಿ ಆ ಶಿಖರ ಮುಟ್ಟಿದ ತಕ್ಷಣ ಅವನಲ್ಲಿ ಎಲ್ಲ ನೋಡ್ಕೊಂಬಂದು ಎಲ್ಲ ವರ್ಣಿಸ್ತ. ಹೇಗಿದೆ, ನಾನು ಅವಾಗ ಹಂಗ ಅನ್ಕೊಂಡಿದ್ದೆ, ಇವಾಗ ಇವನು ಹೋಗಿ ಬಂದ ಮೇಲೆ ಹಿಂಗ ಅನ್ಕೊಂಡೆ. ಇದು ಶಬ್ದ ಪ್ರಮಾಣವೇ. ಮೊದಲು ಶಬ್ದ ಪ್ರಮಾಣ ಇತ್ತು, ಅದನ್ನ ಇವನು ಹೋಗ್ಬಿಟ್ಟು ಅದು ಸುಳ್ಳು ಅಂತ ತೋರಿಸ್ದ. ಹೆಂಗ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಈ ಮೂರು ಪ್ರಮಾಣಗಳಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ಆದ್ದರಿಂದ ಕಣ್ಣಿಗೂ ಕಿವಿಗೂ ಬಲು ದೂರ, ಕಂಡಿದ್ದು ಸತ್ಯವಾಗಿರುತ್ತೆ, ಕಿವಿಯಲ್ಲಿ ಕೇಳಿದ್ದ ಅಂತ್ಯ ಆಗ್ಬಿಡುತ್ತೆ ಅಲ್ವಾ. ಕಿವಿನ ಕೇಳದೆ ನೋಡ್ರಿ, ಇವೆರಡು ಹತ್ರನೇ ಇದೆ. ಕಣ್ಣು ಕಿವಿ ಎಷ್ಟು ದೂರ ಇದೆ ಇಷ್ಟೇ, ಆದ್ರೆ ಎಷ್ಟು ವ್ಯತ್ಯಾಸ. ನೋಡಿದ್ದು ಸತ್ಯ. ಎಷ್ಟೋ ಸರಿ ಅದು ಹೆಚ್ಚು ಕಡಿಮೆ ಆಗುತ್ತೆ, ಆಗೋದಿಲ್ಲ ಅಂತಲ್ಲ ಅಲ್ವಾ. ನನ್ನ ಕಣ್ಪೊರೆ ಬರೋದು ಇವೆಲ್ಲ ಹೇಳಿದೆ ನಿಮ್ಗೆ. ಹೀಗೆ ಉಪನಿಷತ್ಗಳು ಶಬ್ದ ಮಾತ್ರವಷ್ಟೇ. ಆದ್ದರಿಂದ ಹೇಗೆ ಇದು ತೇನ್ ಸಿಂಗಿಂದು ಮತ್ತೆ ಹಿಮಾಲಯ ಪರ್ವತದ್ದು ಹೇಳಿದ್ರೆ, ಈವನ್ ಶಬ್ದ ಪ್ರಮಾಣಕ್ಕೂ ಈ ತರ ಸೈಡ್ ಎಫೆಕ್ಟ್ಗಳಿರುತ್ತೆ ಅಂತ ತೋರಿಸ್ತಾ ಇದ್ದಾರೆ. ಪ್ರತ್ಯಕ್ಷಾದಿಗಳಿಗೆ ಸಿಕ್ಕದೇ ಇರುವ ಅರ್ಥವನ್ನ ಇದೆ ಎಂದರೆ ಬರೆಯ ಶಬ್ದದ ಬಲದಿಂದಲೇ ಹೇಗೆ ನಂಬುದು? ಇದೇ ಪ್ರಶ್ನೆ. ನೀವು ಶಬ್ದದಿಂದ ಹೇಳಿದ ತಕ್ಷಣ ನಾನ್ಯಾಕೆ ನಂಬಬೇಕು ಅಂತ ನೀವೇನು ಯೋಚನೆ ಮಾಡ್ಬಿಟ್ರೆ, ನಾವು ಸಾರ್ವತ್ರಿಕ ಅನುಭವದಿಂದ ತೋರಿಸ್ತೀವಿ ಅಂತ ಹೇಳಿದ್ವಿ. ಅಲ್ಲಿಗೆ ಆಕ್ಷೇಪಕರು ಇಟ್ಕೊಂಡಿರುವ ಒಂದು ನಿಯಮವನ್ನು ಪರೀಕ್ಷಿಸುವುದು ಅವಶ್ಯವಾಗಿರುತ್ತೆ. ಈಗ ಒಂದು ಪರೀಕ್ಷೆಯನ್ನು ಅವರು ತೋರಿಸ್ಕೊಡ್ತಾರೆ. ಏನದು? ಅತೀಂದ್ರಿಯ ವಸ್ತುಗಳು ಇಲ್ಲವೇ ಇಲ್ಲ ಅಥವನ್ನು ತಿಳಿಸುವ ಪ್ರಮಾಣಗಳೇ ಇಲ್ಲದ್ದರಿಂದ ಅವು ಇವೆಯೋ ಇಲ್ಲವ ನಿಶ್ಚಯಿಸುವುದಕ್ಕೆ ಆಗುವುದಿಲ್ಲ ಎಂಬುದು ಅವರ ಮನಸ್ಸಿನ ಭಾವ. ಅತೀಂದ್ರಿಯ ವಸ್ತುಗಳು ಯಾವುದು? ಅತೀಂದ್ರಿಯ ವಸ್ತುಗಳು ಈ ಫಾರ್ ಎಕ್ಸಾಂಪಲ್ ಸ್ವರ್ಗ ನರಕ, ಪಾಪ ಪುಣ್ಯ, ಹೇಳ್ರಿ, ಧರ್ಮ ಅಧರ್ಮ, ಪುನರ್ಜನ್ಮ, ಕರ್ಮ ಥಿಯರಿ, ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ, ಇವೆಲ್ಲ ಶಾಸ್ತ್ರ ಹೇಳ್ತಾ ಅತೀಂದ್ರಿಯ ವಸ್ತುಗಳು. ಹೆಂಗ್ ಮಾಡ್ಬೇಕು ಇದನ್ನ ಅಂತ. ಇಂತಿಂಥ ಕರ್ಮಗಳಿಂದ ಇಂಥ ಸ್ವರ್ಗ ಪ್ರಾಪ್ತಿ ಆಗತ್ತೆ,
ಪಾಪ ಮಾಡಿದ್ರೆ ನರಕಕ್ಕೆ ಹೋಗ್ಬೇಕು, ಪುಣ್ಯ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀಯ. ಇವು ಪ್ರತ್ಯಕ್ಷ ಪ್ರಮಾಣಗಳಿಂದ ಅರ್ಥಕೊಳಕ್ ಬರೋದಿಲ್ಲ. ಅನುಮಾನ ಪ್ರಮಾಣದಿಂದ ಅರ್ಥಕೊಳಕ್ ಬರುತ್ತೆ, ಇವು ಬರೋದಿಲ್ಲ. ಇವನ್ನ ಹೆಂಗೆ ಹೇಳ್ಬೇಕಿದು? ಹೆಂಗ್ ತಿಳ್ಕೊಬೇಕು? ಪ್ರಶ್ನೆ ಕೇಳ್ತಾ ಇದ್ದೀನಿ, ಹೆಂಗ್ ತಿಳ್ಕೊಬೇಕು ಇವಾಗ ಇದನ್ನ? ಹೆಂಗ್ ತಿಳ್ಕೊತೀರ ಇವಾಗ ಸ್ವರ್ಗ ನರಕ ಇವೆಲ್ಲ? ಇವರು ಹೇಳ್ತಾರೆ ಶಬ್ದ ಪ್ರಮಾಣ ಅಷ್ಟೇ. ಈಗ ಬೈಬಲ್ನಲ್ಲೂ ಹೇಳುತ್ತೆ ಸತ್ ಮೇಲೆ ನೀನ್ ಸ್ವರ್ಗ ನರಕಕ್ಕೆ ಹೋಗ್ತೀಯ, ಕುರಾನ್ನಲ್ಲಿ ಹೇಳುತ್ತೆ, ನಮ್ಮ ಹಿಂದೂ ಧರ್ಮದಲ್ಲಿ ಹೇಳುತ್ತೆ, ಎಲ್ಲ ಧರ್ಮದವರು ಹೇಳ್ತಾರೆ, ನಂಬ್ಕೋಬೇಕು. ಈಗ ಪ್ರಶ್ನೆ ಕೇಳ್ತಾರೆ, ಅವ್ರದ್ದು ನಂಬ್ಕೋಬೇಕು, ನಿಮ್ದು ನಂಬ್ಕೋಬೇಕು. ನಿಮ್ದೇನೋ ದೊಡ್ಡದಾಗಿ ಸನಾತನ ವೈದಿಕ ಧರ್ಮ ಅಂತೇನೋ ಬೋರ್ಡ್ ಹಾಕೊಂತೀರ, ಎಲ್ರದ್ದು ನಿಮ್ದು ನಂಬ್ಕೊಳ್ಳೋದೇ ಆಯ್ತಾ, ಬಿಡ್ರಿ ಇದೇನು ಮಹಾ ದೊಡ್ಡದು ಅಂತ ಕಿತ್ತಾಕಿದ್ರೆ ಏನ್ ಮಾಡ್ತೀರಾ? ನಾ ಪ್ರಶ್ನೆ ಕೇಳ್ತೇನೆ. ಈಗ ಕಿತ್ತಾಕ್ತಾರೆ, ಏನ್ ಮಾಡ್ತೀರಾ ಅಂತ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ಅಲ್ಲಲ್ಲೇ ಕೇಳ್ಬಿಡ್ತೀನಿ, ತಿರ್ಗಾ ಮತ್ತೆ ಕೇಳಕ್ ಹೋಗಲ್ಲ. ಹೇಳ್ರಿ ಬಿಗ್ ಯಾರಾದ್ರು ತೋರ್ಸ್ಬೋದು ಸರ್, ನಮ್ಮ ಅನುಭವದಲ್ಲಿ ಇರೋದನ್ನೇ ಶಾಸ್ತ್ರ ತೋರ್ಸೋದು. ಅಲ್ಲ, ಹೆಂಗೆ? ಈಗ ಸ್ವರ್ಗ ನರಕ ನೀವು ಅನುಭವದಲ್ಲಿ ತೋರಿಸ್ತೀರೇನೋ, ಕರ್ಮ ಥಿಯರಿ ನೀವು ತೋರಿಸ್ತೀರೇನೋ? ಪಾಪ ಮಾಡಿದ್ರೆ ಅವನು ನರಕಕ್ಕೆ ಹೋಗ್ತಾನೆ, ಪುಣ್ಯ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾನೆ, ಯಾವ ಅನುಭವದಲ್ಲಿ ತೋರಿಸ್ತೀರಾ? ಬೇಗ ಯಾರ ಗೊತ್ತಾಗ್ಲಿಲ್ವಾ? ಇನ್ಯಾರಾದ್ರೂ ಟ್ರೈ ಮಾಡಿ. ಪುನರ್ಜನ್ಮ ಜ್ಞಾನಕಾಂಡ ಇದೆಯಲ್ಲ ಸರ್, ನಮ್ಮ ಅನುಭವದಲ್ಲೇ ಮೋಕ್ಷ ಪಡ್ಕೊಂಡವ್ರಿದ್ದಾರೆ. ನಾವು ಅದನ್ನ ಮಾಡಿ ನಾವು ಪಡ್ಕೊಬಹುದು ಅಂತ ಜ್ಞಾನಕಾಂಡ ಇದೆಯಲ್ಲ ಸರ್. ಬೇರೆ ಧರ್ಮಕ್ಕೂ ನಮ್ಮ ಧರ್ಮಕ್ಕೂ ವ್ಯತ್ಯಾಸ. ನಮ್ಮದ್ರಲ್ಲಿ ಕರ್ಮಕಾಂಡ, ಉಪಾಸನ ಕಾಂಡ, ಶಾಸ್ತ್ರ ಹೇಳ್ದಂಗೆ ನಂಬಿಕೆ, ಶ್ರದ್ಧೆ, ಶಬ್ದ ಪ್ರಮಾಣ, ಪ್ರತ್ಯೇಕ ಇವೆಲ್ಲ ಇಟ್ಕೊಳ್ರಿ. ಬಟ್ ಇನ್ನೊಂದು ಜ್ಞಾನಕಾಂಡ ಇದೆ, ಇದು ಕೂಡ ಶಾಸ್ತ್ರವೇ ತಿಳಿಸ್ಕೊಡ್ಬೇಕು, ಗುರುನೇ ತಿಳಿಸ್ಕೊಡ್ಬೇಕು, ಶಬ್ದ ಬೇರೆ ಪ್ರಮಾಣ, ನೋ ಡೌಟ್. ಬಟ್ ಇದನ್ನ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಈಗಲೇ ಇಲ್ಲೇ ಓರೆ ಇಟ್ಟು ನೋಡ್ಕೊಂಡ್ಬಿಡ್ಬೋದು. ನಾನು ಮುಕ್ತಾಗೋವರೆಗೂ ಕಾಯ್ಕೋಬೇಕಾಗಿಲ್ಲ. ಆದ್ದರಿಂದ ಅವು ಮೂರನ್ನೂ ಶಬ್ದ ಪ್ರಮಾಣವೇ ತಿಳಿಸಿರೋದ್ರಿಂದ ಈ ಕೊನೆ ಪ್ರಮಾಣವನ್ನ ನಮ್ಮ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಈಗಲೇ ನಾವು ಓಕೆ ಟಿಕ್ ಮಾರ್ಕ್ ಹಾಕಿರೋದ್ರಿಂದ ಮಿಕ್ಕಿರೋ ಎರಡು ಕೂಡ ಅದ್ರ ಪ್ರಕಾರ ಓಕೆ ಜೈ ಟಿಕ್ ಮಾರ್ಕ್ ನಾವು ಹಾಕ್ತೀವಿ. ನೀವೇನ್ ಹಾಕ್ತೀರಾ? ನಮ್ದಕ್ಕಿದೆ ಜ್ಞಾನಕಾಂಡ, ನಿಮ್ದಕ್ಕೆಲ್ಲಿದೆ ಆತ್ಮ ಅಂತ ನಿಮ್ಮ ಪುಸ್ತಕದಲ್ಲಿ ತೋರಿಸ್ಬಿಡ್ರಿ. ಒಂದು ಆತ್ಮ ಇಲ್ಲ, ಒಂದು ಮೋಕ್ಷ ಮೋಕ್ಷ ಅಂತ ಹೇಳ್ತಾರೆ ಅವರು, ರಿಯಲೈಸೇಷನ್ ಅಂತಾರೆ, ಇಲ್ಲ. ಹೆಂಗಿದೆ? ಅದಕ್ಕೋಸ್ಕರನೇ ನೀವೇನಾದ್ರೂ ನಮ್ಮ ಈ ಸನಾತನ ವೈದಿಕ ಧರ್ಮ ಹಿಡಿದ್ರಿ ಅಂದ್ರೆ ನಿಮ್ ಪುಸ್ತಕಗಳಿಗೆ ಬೆಲೆ ಬರುತ್ತೆ. ಆ ದೃಷ್ಟಿಯಿಂದ ಭಗವದ್ಗೀತೆ ಕೆಳಗಿದ್ರು ಎಲ್ಲಾ ಪುಸ್ತಕಗಳಿಗೂ ಆಧಾರ ಅಂತ ಹೇಳಿದ್ ನಾವು. ಅದಕ್ಕೋಸ್ಕರ ಸುಮ್ಮನೆ ಕಾಕಮ್ಮನ ಕತೆ ಗೋವಮ್ಮನ ಕತೆ ಹೇಳಲಿಲ್ಲ. ಅರ್ಥ ಆಯ್ತಾ? ಹೀಗೆ ಆದ್ದರಿಂದ ಈ ಎಲ್ಲದಕ್ಕೂ ಬೆಲೆ ಬಂದ್ಬಿಡ್ತಲ್ವಾ ಅಂತ ಹೇಳೋದು. ಆದ್ದರಿಂದ ಉಪನಿಷತ್ತೆ ಮುಂತಾದ ಗ್ರಂಥಗಳಲ್ಲಿ ಹೇಳಿರುವ ಆತ್ಮಾದಿ ಪದಾರ್ಥಗಳು ಪ್ರತ್ಯಕ್ಷ ಗೋಚರವಲ್ಲ, ಅನುಮಾನ ಶಬ್ದ ಪ್ರಮಾಣಕ್ಕೂ ಸಿಗುವುದಿಲ್ಲ. ಆದ್ರೆ ಶಬ್ದ ಪ್ರಮಾಣ ನಂಬ್ಕೋಬೇಕಾ? ಇಲ್ಲ. ಸಾರ್ವತ್ರಿಕ ಪೂರ್ಣ ಅನುಭವ ತೋರಿಸ್ಬಿಟ್ಟಿದ್ದಾರೆ ಶಂಕರಾಚಾರ್ಯರು, ಅದು ಗ್ರೇಟ್ನೆಸ್ ಅಂತ. ಹೀಗಿರುವಲ್ಲ ತಿಳಿದಿರುವವೆನ್ನುವರು ತಾನು ಅದನ್ನೇ ಹೀಗೆ ಕಂಡುಕೊಂಡರು ಎಂಬುದು ಅದರ ಭಾವ. ಆದರೆ ಇರುವುದೆಲ್ಲ ಇದು ಪ್ರತ್ಯಕ್ಷಾದಿಗಳಿಗೆ ಗೋಚರವಾಗಬೇಕೆಂದು ಅವರು ಏರ್ಪಡಿಸಿಕೊಂಡಿರುವ ನಿಯಮಕ್ಕೆ ಆಧಾರವೇನೆಂದು ಆಕ್ಷೇಪವನ್ನು ನೀವು ಕೇಳಬೇಕಾಗಿದೆ. ಸೂಕ್ಷ್ಮವಾಗಿರುವ ಅತೀಂದ್ರಿಯ ಪದಾರ್ಥಗಳಿಗೂ ಸ್ಥೂಲವಾಗಿರುವ ಬಾಹ್ಯ ವಿಷಯಗಳ ಅನ್ವಯಿಸುವ ಪ್ರತ್ಯಕ್ಷಾದಿಗಳನ್ನು ಹತ್ತಿಸಿ ನೋಡುವುದಕ್ಕೆನ್ನುವ ಏಕದೇಶಿ ನಮ್ಮ ಪುರದೊಳಗೆ ಬಾರದಂತೆ ಬಾಗಿಲು ಹಾಕಿದೆ. ಆದ್ದರಿಂದ ಆತ್ಮನು ಎಲ್ಲಿದ್ದಾನೆ, ಹೇಗಿದ್ದಾನೆ ಎಂದು ಮುಂತಾಗಿ ಆಕ್ಷೇಪಿಸುವವನು ಆತ್ಮನು ಪ್ರತ್ಯಕ್ಷಾದಿಗಳಿಗೆ ವಿಷಯನಾಗಿರಬೇಕೆಂಬ ನಿಯಮವನ್ನು ಕಲ್ಪಿಸಿಕೊಂಡಿರ್ತಾನೆ. ಈಗ ಎಷ್ಟೋ ಜನ ಚಾರುವಾಕರು, ಅದಕ್ಕೆ ಇವ್ರು ನಂಬಲ್ಲ. ಅವರು ಅದಕ್ಕೋಸ್ಕರನೇ ಅವರು ಈ ಶಬ್ದ ಪ್ರಮಾಣವನ್ನು ನಂಬಲ್ಲ. ಅವರು ಅಂದ್ರೆ ಸ್ವರ್ಗ ನರಕ, ಪಾಪ ಪುಣ್ಯ, ಪುನರ್ಜನ್ಮ, ಕರ್ಮ ಥಿಯರಿ ನಂಬಲ್ಲ. ಮತ್ತು ಅವರೇನು ನಮ್ಮ ಕಣ್ಣಕ್ಕೆ ಪ್ರತ್ಯಕ್ಷ ಪ್ರಮಾಣ, ಅದಕ್ಕೋಸ್ಕರ ಅವರು ಪ್ರತ್ಯಕ್ಷ ಪ್ರಮಾಣವನ್ನು ಮಾತ್ರ ಇಟ್ಕೊಂತಾರೆ. ಹೇಗಿದೆ ನೋಡ್ರಿ, ಇಲ್ಲಿ 3 ಪ್ರಮಾಣಗಳು ಹೇಳಿದ್ನಲ್ಲ,
ಈ ಚಾರುವಾಕರು ಪ್ರತ್ಯಕ್ಷ ಪ್ರಮಾಣವನ್ನು ಮಾತ್ರ ಇಟ್ಕೊಂತಾರೆ, ಮಿಕ್ಕಿರೋ 2 ಪ್ರಮಾಣಗಳು ನಂಬಲ್ಲ. ಇನ್ನ 2ನೇ ಪ್ರಮಾಣವನ್ನ ನಂಬಿರೋರು ಯಾರು ಅಂದ್ರೆ ಬುದ್ಧಿಸಂನವರು, ಜೈನರು. ಪ್ರತ್ಯಕ್ಷ ಪ್ರಮಾಣವನ್ನ, ಅನುಮಾನ ಪ್ರಮಾಣವನ್ನು ಹಿಡ್ಕೊಂತಾರೆ. ಇನ್ನ 3ನೇದು ಶಬ್ದ ಪ್ರಮಾಣ ಹಿಡಿದವ್ರು ಯಾರು ಅಂತಂದ್ರೆ, ಯಾರು ಶಬ್ದ ಪ್ರಮಾಣ ಹಿಡ್ಕೊಂಡವ್ರು, 3ಅನ್ನೂ ಹಿಡ್ಕೊಂಡವ್ರು ಯಾರಾದ್ರು? ಯಾರು ಎಕ್ಸಾಂಪಲ್ಸ್ಗಳು ಕೊಡ್ಬೇಕು? ಯಾರು? ಸರ್ ಆ? ಪಾತಂಜಲ ಸರ್, ಪಾತಂಜಲಗಳು ಇಲ್ಲ, ಎಲ್ಲ ದರ್ಶನಕಾರರು ಇಟ್ಕೊಂತಾರೆ. ಎಲ್ಲ ದರ್ಶನಕಾರರು ಅಂದ್ರೆ ಉತ್ತರ ಮೀಮಾಂಸೆ ಎಲ್ರು ಇಟ್ಕೊಂತಾರೆ. ನಮ್ಮೆಲ್ರಿಗೂ ವೇದವೇ ಅಲ್ವಾ, ಶಬ್ದವೇ ಪ್ರಮಾಣ ಅಲ್ವಾ ಪ್ರತಿಯೊಬ್ಬರಿಗೂ, ಬರೀ ಪಾತಂಜಲಿಗಳು ಮಾತ್ರ ಅಲ್ಲ. ಆದ್ರಿಂದ ಎಲ್ಲರೂ ಇಟ್ಕೊಂತೀವಿ ನಾವು ಶಬ್ದ ಪ್ರಮಾಣ, ಎಲ್ಲ ದರ್ಶನಕಾರರು ಅಂತ ಹೇಳಿ ಅಷ್ಟು. ಹಾಗೆ ಈವನ್ ಬೇರೆಯವ್ರಿಗೂ ಶಬ್ದ ಪ್ರಮಾಣವೇ. ಈ ಬೈಬಲ್ ಹೇಳುತ್ತೆ ಅಂದ್ರೆ ಅವನ್ ಜೀಸಸ್ ಹೇಳಿದ್ದನ್ನು ನಂಬ್ಕೋಬೇಕು, ಶಬ್ದ ಪ್ರಮಾಣ. ಹಾಗೆ ಎಲ್ರಿಗೂ ಶಬ್ದ ಪ್ರಮಾಣ ಅಂತ ಹೇಳ್ತೀವಿ. ಸೊ ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ದಯವಿಟ್ಟು ಇವುಗಳನ್ನ ಚೆನ್ನಾಗಿ ಓದಿ ಮನಸ್ಸಿನಲ್ಲಿ ಮೆಲುಕು ಹಾಕ್ರಿ. ಮತ್ತು ನಾಳೆ ನಾನು ಕಂಟಿನ್ಯೂ ಮಾಡ್ತೀನಿ. ಇವತ್ತು ನಾನೆಲ್ಲ ಹೋಗಬೇಕು, ನನ್ನ ಮಿಸ್ಸಸ್ಗೆ ವೀಕ್ನೆಸ್ ಅಂತ ಹೋಗಲ್ಲ, ಅಡುಗೆ ಮಾಡೋಕ್ಕೆ ಹೋಗ್ಬೇಕು ನಾನು. ಅದಕ್ಕೋಸ್ಕರ ನಾಳೆ ಸಂಡೇ ಸರ್. ನಾಳೆ ಇಲ್ಲ, ಹೌದು, ಇನ್ನು ಸೋಮವಾರ ನೋಡೋಣ. ಇನ್ನು ಸೋಮವಾರ ಇದಿಲ್ಲ. ನಾನೇನು ಮಾಡ್ತೇನೆ ಅಂತಂದರೆ ಸೋಮವಾರ ಇದನ್ನೇ ಫಸ್ಟ್ ಸ್ಟಾರ್ಟ್ ಮಾಡ್ಬಿಡ್ತೀನಿ, ಯಾಕೆಂದರೆ ಕನೆಕ್ಷನ್ ಹೋಗ್ಬಿಡುತ್ತೆ ಅನ್ನೋ ದೃಷ್ಟಿಯಿಂದ. ಓಕೆ, ಜೈ ಶ್ರೀರಾಮ್. ಜೈ ಶ್ರೀ.